ಚಾಂಪಿಯನ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇವತ್ತು ನಾವು ಶ್ಯೋರ್ ಶಾರ್ಟ್ ಸೀರೀಸ್ನ ಫಸ್ಟ್ ಟಾಪಿಕನ್ನು, ಫಸ್ಟ್ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಕ್ಕಳೇ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಚಾಪ್ಟರ್ ವೈಸ್ ವೇಟೇಜ್ ಯಾವ ಚಾಪ್ಟರ್ ಇತ್ತು, ಫಸ್ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು, ಆ ಒಂದು ಚಾಪ್ಟರನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಶಾರ್ಟ್ ಬಗ್ಗೆ ತುಂಬ ಕೇಳ್ತಾ ಇದ್ರಿ. ಸೊ ಇವತ್ತು ನಾವು ಈ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಸೊ ವಿಚ್ ವಿಲ್ ಕ್ಯಾರಿ 13 ಮಾರ್ಕ್ಸ್. ಯಾರಿಗೆಲ್ಲ ಬಯಾಲಜಿ ಬಗ್ಗೆ ತುಂಬ ಭಯ ಇದೆ ಅಥವಾ ಬಯಾಲಜಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ದವ್ರಿಗೂ ಈ ಶಾರ್ಟ್ ಸೀರೀಸೇ ಆನ್ಸರು. ಎಲ್ಲ ಚಾಪ್ಟರ್ಸ್ ಏನಿದೆ 13 ಚಾಪ್ಟರ್ಸು, ಅದು ಎಲ್ಲ ಚಾಪ್ಟರ್ಸನ್ನು ನಾವು ಖಂಡಿತವಾಗಿ ಕವರ್ ಮಾಡ್ತೀವಿ. ಸೊ ಈ ಪ್ರತಿಯೊಂದು ಚಾಪ್ಟರಲ್ಲೂ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅದರ ಕ್ವೆಶನ್ಸನ್ನ ಸಾಲ್ವ್ ಮಾಡ್ತಾ ನಾವು ಡಿಸ್ಕಸ್ ಮಾಡೋದ್ರಿಂದ ಈ ಚಾಪ್ಟರ್ಸಲ್ಲಿ ಎಲ್ಲದರಲ್ಲೂ ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ದಟ್ ವಿಲ್ ಮೇಕ್ ಯು ಟಾರ್ಗೆಟ್ 70 ಔಟ್ ಆಫ್ 70 ಮಕ್ಕಳೇ. ಸೊ ಡೋಂಟ್ ವರಿ, ಎಲ್ಲದಕ್ಕೂ ನಾವು ಆನ್ಸರ್ಸನ್ನು ಸಾಲ್ವ್ ಮಾಡೋಣ. ಸೊ ಎಲ್ಲೆಲ್ಲ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು ನಿಮಗೆ, ಕಾನ್ಸೆಪ್ಟ್ಸ್ ಬಗ್ಗೆ ಡೌಟ್ ಇದೆ, ಟರ್ಮಿನಾಲಜೀಸ್ ನೆನಪಿರೋದಿಲ್ಲ, ಆ ಥರ ಹೇಳಿದವ್ರಿಗೆಲ್ಲರಿಗೂ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಮಕ್ಕಳೇ. ದಿಸ್ ವಿಲ್ ಫೆಚ್ ಯು 13 ಮಾರ್ಕ್ಸ್. ಈ ಒಂದು ಚಾಪ್ಟರಿಂದ 13 ಮಾರ್ಕ್ಗೆ ಬರುತ್ತೆ. 2 ಮಾರ್ಕಿನ ಕ್ವೆಶನ್ನು 1 ಬರುತ್ತೆ, ಮತ್ತು 5 ಮಾರ್ಕಿನ ಕ್ವೆಶನ್ನು 2 ಬರುತ್ತೆ. MCQ ಆರ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸಿಂದ 1 ಮಾರ್ಕ್ಸ್ ಬರುತ್ತೆ. ಸೊ ಎಲ್ಲ ಸೇರಿಸಿ 13 ಮಾರ್ಕ್ಸ್ ಆಗುತ್ತೆ. ಸೊ ಎಲ್ಲ ಥರ ಕ್ವೆಶನ್ನು 2 ಮಾರ್ಕ್ಸಿಂದು ಮತ್ತು 5 ಮಾರ್ಕ್ಸಿಂದು ಎಲ್ಲದಕ್ಕೂ ಆನ್ಸರ್ಸ್ ಹೇಗೆ ಬರಿಬೇಕು ಅನ್ನೋದ್ರ ಸಹಿತ ಹೇಳ್ತೀನಿ. ಕೆಲವು ಮಕ್ಕಳು ಓದಿರ್ತೀರಾ, ಬಟ್ ನಿಮಗೆ ಆನ್ಸರ್ಸ್ ಹೇಗೆ ಬರಿಬೇಕು ಅಂತ ಗೊತ್ತಿರೋದಿಲ್ಲ. ಅಂಥ ಮಕ್ಳಿಗೂ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಬಿಕಾಸ್ ಆನ್ಸರ್ ಹೇಗೆ ಬರಿಬೇಕು, ಫುಲ್ ಮಾರ್ಕ್ಸ್ ಸಿಗೋದಕ್ಕೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮಕ್ಕಳೇ. ಸೊ ಫಸ್ಟ್ ಕಾನ್ಸೆಪ್ಟ್ ಇಸ್ ಜೆನೆಟಿಕ್ಸ್. ಇದು ಫಸ್ಟ್ ಚಾಪ್ಟರ್ ಆಫ್ ಜೆನೆಟಿಕ್ಸ್ ಅಲ್ವಾ? ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್ನ ಫಸ್ಟ್ ಚಾಪ್ಟರ್. ಜೆನೆಟಿಕ್ಸ್ ಅಂತ ಹೇಳಿದ ತಕ್ಷಣವೇ ನಿಮಗೆ ಜೆನೆಟಿಕ್ಸನ್ನು ಹೇಗೆ ಡಿಫೈನ್ ಮಾಡ್ತಾರೆ? ಇಟ್ಸ್ ಜಸ್ಟ್ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್. ಹೆರಿಡಿಟಿ ಮತ್ತು ವೇರಿಯೇಷನ್ನ ಸ್ಟಡಿ ಮಾಡುವಂಥ ಚಾಪ್ಟರನ್ನು ಆರ್ ಸ್ಟಡಿ ಮಾಡುವಂಥ ಟಾಪಿಕನ್ನು ನಾವು ಜೆನೆಟಿಕ್ಸ್ ಅಂತ ಕರಿತೀವಿ. ಇಟ್ಸ್ ಎ ಬ್ರಾಂಚ್ ಆಫ್ ಬಯಾಲಜಿ. ಸೊ ಹಾಗಿದ್ರೆ ಹೆರಿಡಿಟಿ ಅಂದರೆ ಏನು, ಆರ್ ಇನ್ಹೆರಿಟೆನ್ಸ್ ಅಂದರೆ ಏನು, ಅಥವಾ ವೇರಿಯೇಷನ್ ಅಂದರೆ ಏನು ಅಂತ ಹೇಳೋದಾದರೆ, ಇನ್ಹೆರಿಟೆನ್ಸನ್ನ ಹೇಗೆ ಡಿಫೈನ್ ಮಾಡ್ತೀವಿ, ಅಥವಾ ಇನ್ಹೆರಿಟೆನ್ಸ್ ಅಂದರೆ ಏನು ಅಂತ ಹೇಳೋದಾದರೆ, ಇಟ್ಸ್ ಜಸ್ಟ್ ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್. ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ ಅಂದರೆ ಮಕ್ಕಳು, ಆಫ್ ಸ್ಪ್ರಿಂಗ್ಗೆ ಕ್ಯಾರೆಕ್ಟರ್ಸ್ ಹೋಗೋದಕ್ಕೆ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಆ ಪ್ರಾಸೆಸ್ಸನ್ನು, ಪ್ರಾಸೆಸ್ಸನ್ನು ನಾವು ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಇಟ್ಸ್ ಅ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್. ಸೊ ಕ್ಯಾರೆಕ್ಟರ್ಸ್ನ ನಾವು ಟ್ರೇಟ್ಸ್ ಅಂತಲೂ ಕರಿತೀವಿ. ಟ್ರೇಟ್ಸ್ ಆರ್ ಕ್ಯಾರೆಕ್ಟರ್ಸ್. ಸೊ ಟ್ರಾನ್ಸ್ಮಿಷನ್ ಆಫ್ ಟ್ರೇಟ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್. ಹಾಗಾದರೆ ವೇರಿಯೇಷನ್ ಅಂದರೆ ಏನು? ಸೊ ನಿಮಗೆ ಗೊತ್ತು, ವೇರಿಯೇಷನ್ ಅಂದರೆ ಡಿಫ್ರೆನ್ಸ್ ಆಗುವಂಥದ್ದು. ಸೊ ಪೇರೆಂಟಿಂದ ಆಫ್ ಸ್ಪ್ರಿಂಗ್ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ ಆ ಒಂದು ಪ್ರಾಸೆಸ್ನ ವೇರಿಯೇಷನ್ ಅಂತ ಕರಿತೀವಿ. ಸೊ ದ ಡಿಫ್ರೆನ್ಸ್ ಇನ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ ಇಸ್ ಕಾಲ್ಡ್ ಆಸ್ ವೇರಿಯೇಷನ್. ಸೊ ವೇರಿಯೇಷನ್ ಅಂದರೆ ಏನು, ಹೇಗಾಗತ್ತೆ ಅಂತ ಹೇಳೋದಾದರೆ, ದೆರ್ ಆರ್ ಮಲ್ಟಿಪಲ್ ಥಿಂಗ್ಸ್ ವಿಚ್ ವಿಲ್ ಲೀಡ್ ಟು ವೇರಿಯೇಷನ್ ಮಕ್ಕಳೇ. ಸೊ ಏನೇನು ಅಂದರೆ ರೀಶಫಲಿಂಗ್ ಆಫ್ ಕ್ರೋಮೋಸೋಮ್. ನಿಮಗೆ ಗೊತ್ತು, ನೀವು ಲಾಸ್ಟ್ ಇಯರಲ್ಲಿ ಓದಿರ್ತೀರ ಸೆಲ್ ಡಿವಿಷನ್ ಚಾಪ್ಟರಲ್ಲಿ. ಸೆಲ್ ಸೈಕಲ್ ಆಗಬೇಕಾದ್ರೆ ಕ್ರಾಸಿಂಗ್ ಓವರ್ ಅಂತ ಹೇಳ್ತೀವಿ. ಸೊ ದಟ್ ಕ್ರಾಸಿಂಗ್ ಓವರ್ ವಿಲ್ ಲೀಡ್ ಟು ರೀಕಾಂಬಿನೇಷನ್, ಅಂದರೆ ರೀಶಫಲಿಂಗ್ ಆಫ್ ಜೀನ್ಸ್ ಆಗುತ್ತೆ. ಸೊ ದಟ್ ವಿಲ್ ಲೀಡ್ ಟು ವೇರಿಯೇಷನ್ ಆಗೋದಕ್ಕೆ ಕ್ರಾಸಿಂಗ್ ಓವರು ಕಾರಣ ಆಗಿದೆ. ಮತ್ತು ಇನ್ನೊಂದು ಕಾರಣ ಏನು ಅಂದರೆ ಮ್ಯೂಟೇಷನ್ ನಿಮಗೆ ಗೊತ್ತು, ವೇರಿಯೇಷನ್ ಇನ್ ಜೀನ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ, ಆರ್ ಚೇಂಜ್ ಇನ್ ಜೀನ್ ಸೀಕ್ವೆನ್ಸ್ ಅಂತ. ಸೊ ದಿಸ್ ಮ್ಯೂಟೇಷನ್ ಬಗ್ಗೆ ಓದ್ತೀರಾ ನೆಕ್ಸ್ಟ್ ನೀವು ಇದೇ ಚಾಪ್ಟರಲ್ಲಿ. ಸೊ ಮ್ಯೂಟೇಷನ್ನು ವೇರಿಯೇಷನ್ನ ಕಾಸ್ ಮಾಡುತ್ತೆ. ಸೊ ದಿಸ್ ವೇರಿಯೇಷನ್ ಇಸ್ ಯೂಸ್ಡ್ ಇನ್ ದ ಪ್ರಾಸೆಸ್ ಆಫ್ ಸೆಲೆಕ್ಟಿವ್ ಬ್ರೀಡಿಂಗ್. ಇದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅಂದರೆ, ಸೆಲೆಕ್ಟಿವ್ ಬ್ರೀಡಿಂಗ್ ಅಂದರೆ ನಮಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ಸ್ ಇರುವಂಥ ಪ್ಲಾಂಟ್ಸ್ ಅಥವಾ ಅನಿಮಲ್ಸನ್ನು ಚೂಸ್ ಮಾಡ್ಕೊಳ್ಳುವಂಥದ್ದು. ಹೇಗೆ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ನೀವು 2 ವೆರೈಟಿ ಇರುವಂಥ ಪ್ಲ್ಯಾಂಟನ್ನು ತರ್ತೀರಾ. ಅದರಲ್ಲಿ 2ರಲ್ಲೂ ಒಂದು ಪ್ಲ್ಯಾಂಟಲ್ಲಿ ತುಂಬ ಚೆನ್ನಾಗಿರೋ ಲಾರ್ಜ್ ಫ್ರೂಟ್ ಬಿಡುತ್ತೆ ಮತ್ತು ಅದು ಸ್ವೀಟ್ ಇರುತ್ತೆ. ಇನ್ನೊಂದು ಪ್ಲ್ಯಾಂಟಲ್ಲಿ ಅಷ್ಟೊಂದು ಸ್ವೀಟ್ ಇಲ್ಲದೆ ಇರೋ ಸಾರ್ ಇರೋ ಫ್ರೂಟ್ ಬಿಡುತ್ತೆ, ವಿಚ್ ಇಸ್ ಆಲ್ಸೋ ಆಫ್ ಸ್ಮಾಲ್ ಸೈಜ್. ಸೊ ಅಮಂಗ್ ಟು ನೆಕ್ಸ್ಟ್ ನೀವು ಅದೇ ಪ್ಲಾಂಟನ್ನು ಬೆಳೆಸಬೇಕು ಸೀಡ್ಸಿಂದ ಅಂತ ಹೇಳೋದಾದರೆ, ನೀವೇನು ಮಾಡ್ತೀರಾ, ಯಾವ ಒಂದು ಪ್ಲಾಂಟು ತುಂಬ ಸ್ವೀಟ್ ಇತ್ತು ಮತ್ತು ತುಂಬ ಸೈಜ್ ದೊಡ್ಡಿತ್ತು ಫ್ರೂಟು, ಆ ಒಂದು ಪ್ಲಾಂಟನ್ನು ಚೂಸ್ ಮಾಡ್ತೀರಾ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಸೆಲೆಕ್ಟಿವ್ ಬ್ರೀಡಿಂಗ್. ಸೊ ಪ್ಲಾಂಟನ್ನು ಇರಬಹುದು ಅಥವಾ ಅನಿಮಲನ್ನು ಇರಬಹುದು. ಇವಾಗ 2 ಕಾವು
ಬೇರೆ ಬೇರೆ ವೆರೈಟಿನ ತೊಗೊಂಡು ಬಂದಾಗ ಒಂದು ವೆರೈಟಿ ಆರ್ ಒಂದು ಟೈಪ್ ಆಫ್ ಹೈಬ್ರಿಡಲ್ಲಿ ಹೇಗಿರುತ್ತೆ ಕೌ, ಇಟ್ ವಿಲ್ ಬಿ ಗಿವಿಂಗ್ ಮೋರ್ ಮಿಲ್ಕ್. ಮೇ ಬಿ ದ ಅದರ್ ಬ್ರೀಡ್ ವಿಲ್ ಬಿ ನಾಟ್ ಗಿವಿಂಗ್ ಮೋರ್ ಮಿಲ್ಕ್, ಆ ಥರದ್ದು ಕೊಡ್ತಿರಲ್ಲ. ಸೊ ಯಾವುದನ್ನ ಚೂಸ್ ಮಾಡ್ತೀರಾ ನೀವು ಅಂದರೆ ಸೆಲೆಕ್ಟ್ ಮಾಡ್ಕೋತೀರಾ ಯಾವುದು ನಮಗೆ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಇರುತ್ತೆ ಅದನ್ನು. ಸೊ ವೇರಿಯೇಷನನ್ನು ನಾವು ಹಾಗೆ ಪ್ರಾಕ್ಟಿಕಲಿ ಸೆಲೆಕ್ಟಿವ್ ಬ್ರೀಡಿಂಗ್ಗೆ ಯೂಸ್ ಮಾಡ್ತೀವಿ. ಸೊ ಹಾಗಿದ್ರೆ ಈ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್ ಅಂದರೆ ಏನು? ಸೊ ಮೆಂಡಲ್ಸ್ ಲಾನ ತುಂಬ ಜನ ಕೇಳೇ ಇರ್ತೀರಾ. ಜೆನೆಟಿಕ್ಸ್ ಅಂತ ಹೇಳಿದ ತಕ್ಷಣವೇ ಮೆಂಡಲ್ಲು. ಸೊ ಮೆಂಡಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಜೆನೆಟಿಕ್ಸ್. ಸೊ ಅವ್ರಿಗೂ ಗೊತ್ತಿರಲಿಲ್ಲ ಇದು ಸ್ಟಾರ್ಟ್ ಮಾಡಿದಾಗ ಜೆನೆಟಿಕ್ಸ್ ಅನ್ನೋ ಒಂದು ಬ್ರಾಂಚೇ ಹುಟ್ಕೊಳ್ಳುತ್ತೆ ಅವರ ಎಕ್ಸ್ಪೆರಿಮೆಂಟಿಂದ ಅಂತ. ಸೊ ಇವ್ರು ಯಾರು ಮೆಂಡಲ್ ಅಂತ ಹೇಳೋದಾದರೆ, ಹಿ ವಾಸ್ ಅನ್ ಆಸ್ಟ್ರಿಯನ್ ಮಾಂಕ್. ಅವರು ಆಸ್ಟ್ರಿಯಾ ಅನ್ನೋಂಥ ದೇಶದಲ್ಲಿ ಒಂದು ಚರ್ಚಲ್ಲಿ ಮಾಂಕ್ ಅಥವಾ ಸನ್ಯಾಸಿ ಆಗಿರುವಂಥದ್ದು. ಆ ಒಂದು ಚರ್ಚಲ್ಲಿರುವಂತಹ ಬ್ಯಾಕ್ಯಾರ್ಡಲ್ಲಿ ಅವರು ಏನೋ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಯಾವುದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅಂದರೆ ಪೀ ಪ್ಲಾಂಟ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪೈಸಮ್ ಸಟೈವಮ್. ಪೈಸಮ್ ಸಟೈವಮ್ ಅಥವಾ ಗಾರ್ಡನ್ ಪೀನ ಯೂಸ್ ಮಾಡಿಕೊಂಡು ಕೆಲವು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟು ಇವತ್ತು ಜೆನೆಟಿಕ್ಸ್ ಅನ್ನೋ ಒಂದು ಹೊಸ ಬ್ರಾಂಚನ್ನೇ ಕೊಟ್ಬಿಟ್ಟಿದೆ. ಸೊ ಜೆನೆಟಿಕ್ಸ್ ಇಸ್ ನಥಿಂಗ್ ಬಟ್ ಜಸ್ಟ್ ದ ಸ್ಟಡಿ ಆಫ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್. ಅವರು ಈ ಎಕ್ಸ್ಪೆರಿಮೆಂಟನ್ನು ಸ್ಟಡಿ ಮಾಡಿ ತುಂಬಾ ಕನ್ಕ್ಲೂಷನ್ಸನ್ನ ಕೊಡ್ತಾರೆ. ಓಕೆ, ಸೊ ಅವರು ಇರೋ ತನಕನೂ ಅವ್ರಿಗೆ ನೇಮ್ ಏನೂ ಸಿಗೋದಿಲ್ಲ. ಅವರ ಎಕ್ಸ್ಪೆರಿಮೆಂಟ್ಸು ಅಷ್ಟೇ ಯಾವುದೂ ಆಚೆ ಬಂದೇ ಇರೋದಿಲ್ಲ. ಅದನ್ನು ಬೇರೆಯವ್ರು ಡಿಸ್ಕವರ್ ಮಾಡ್ತಾರೆ. ಅದನ್ನು ನಾವು ಮುಂದೆ ಓದ್ತೀವಿ, ಹೇಳ್ತೀನಿ ನಾನು ಅದನ್ನು. ಮತ್ತು ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಅಪ್ಲೈ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟು ದ ಸ್ಟಡಿ ಆಫ್ ಬಯಾಲಜಿ. ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಬಯಾಲಜಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಅವರು ಯೂಸ್ ಮಾಡ್ಕೋತಾರೆ. ವಿಚ್ ಇಸ್ ನಾಟ್, ಅವಾಗ ಅದು ಅಷ್ಟೊಂದು ಮಾಡ್ತಿರೋದಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಬಯಾಲಜಿಸ್ಟ್ ಯೂಸೇ ಮಾಡ್ತಿರೋದಿಲ್ಲ. ಅವರು ಅದನ್ನು ಯೂಸ್ ಮಾಡ್ಕೋತಾರೆ. ಅವರು ಪೀ ಪ್ಲಾಂಟನ್ನು ಚೂಸ್ ಮಾಡಿಕೊಂಡಾಗ ಈ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸು ಪೀ ಪ್ಲಾಂಟಲ್ಲಿ ಚೂಸ್ ಮಾಡ್ತಾರೆ. ವಿಚ್ ಆರ್ ದೋಸ್ ಅಂದರೆ ಸ್ಟೆಮ್ ಹೈಟು, ದೆನ್ ಫ್ಲವರ್ ಕಲರು, ಫ್ಲವರ್ ಪೊಸಿಷನ್ನು, ದೆನ್ ಪಾಟ್ ಶೇಪ್ ವಿಚ್ ಇಸ್ ಇನ್ಫ್ಲೇಟೆಡ್ ಕಾನ್ಸ್ಟ್ರಕ್ಟೆಡ್. ಸೊ ಸ್ಟೆಮ್ ಹೈಟ್ ಬಂದು ಟಾಲ್ ಮತ್ತು ಡ್ವಾರ್ಫ್, ಫ್ಲವರ್ ಕಲರು ವೈಲೆಟ್ ಮತ್ತು ವೈಟ್ ಇರುತ್ತೆ, ಫ್ಲವರ್ ಪೊಸಿಷನ್ನು ಆಕ್ಸಿಯಲ್ ಆ್ಯಂಡ್ ಟರ್ಮಿನಲ್ ಅಂತ ಹೇಳ್ತೀವಿ. ಆಕ್ಸಿಯಲ್ ಅಂದರೆ ಮೇಲೆ ಇರುವಂಥದ್ದು, ಟರ್ಮಿನಲ್ ಅಂದರೆ ಒಂದು ಬ್ರಾಂಚಲ್ಲಿ ತುದಿಯಲ್ಲಿ ಇರುವಂಥದ್ದು. ದೆನ್ ಪಾಟ್ ಶೇಪ್ ವಿಚ್ ಇಸ್ ಇನ್ಫ್ಲೇಟೆಡ್ ಆ್ಯಂಡ್ ಕಾನ್ಸ್ಟ್ರಕ್ಟೆಡ್. ಇನ್ಫ್ಲೇಟ್ ಅಂದರೆ ಹೀಗೆ ಇರುತ್ತೆ, ಕಾನ್ಸ್ಟ್ರಕ್ಟೆಡ್ ಅಂದರೆ ಹೀಗೆ ಹೀಗೆ ಹೀಗೆ. ಸೊ ಪಾಡು ಹೀಗಿರುವಂಥದ್ದು. ಗ್ರೀನ್ ಪೀದು, ಗಾರ್ಡನ್ ಪೀದು. ಪಾಟ್ ಕಲರ್ ಇಟ್ ಕುಡ್ ಬಿ ಗ್ರೀನ್ ಆರ್ ಎಲ್ಲೋ. ದೆನ್ ಸೀಡ್ ಶೇಪು ರೌಂಡ್ ಮತ್ತು ವ್ರಿಂಕಲ್ಲು, ಸೀಡ್ ಕಲರು ಎಲ್ಲೋ ಮತ್ತು ಗ್ರೀನ್. ಈ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸನ್ನ ಫೋಕಸ್ ಆಗಿಟ್ಕೊಂಡು ಅವರು ಪೀ ಪ್ಲಾಂಟಲ್ಲಿ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾರೆ. ಓಕೆ, ಸೊ ಕಮಿಂಗ್ ಟು ಪೀ ಪ್ಲಾಂಟ್. ಯಾಕೆ ಪೀ ಪ್ಲಾಂಟನ್ನೇ ಚೂಸ್ ಮಾಡ್ಕೋತಾರೆ ಅಂದರೆ ಅವ್ರದ್ದೇ ಆದಂಥ ಒಂದಿಷ್ಟು ಕಾರಣಗಳಿದೆ. ಯಾಕಂದರೆ ಪೀ ಪ್ಲಾಂಟು ಈಸಿಯಾಗಿ ಗ್ರೋ ಮಾಡುವಂಥದ್ದಾಗಿರುವಂಥ ಪ್ಲಾಂಟ್ ಆಗಿರುತ್ತೆ. ಮತ್ತು ಅದನ್ನು ಈಸಿಯಾಗಿ ಪಾಲಿನೇಟ್ ಮಾಡಬಹುದು. ಅದು ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನನ್ನು ಈಸಿಯಾಗಿ ಮಾಡಬಹುದಾಗಿರುತ್ತೆ ವಿತೌಟ್ ಶೋಯಿಂಗ್ ಎನಿ ವೇರಿಯೇಷನ್. ಅದು ಟ್ರೂ ಬ್ರೀಡಿಂಗ್ ಟೈಪ್ ಆಗಿರುವಂಥ ಪ್ಲಾಂಟು. ಮತ್ತು ಅದ್ರ ಲೈಫ್ ಸೈಕಲ್ ತುಂಬ ಈಸಿ ಆಗಿರುತ್ತೆ. ಸೊ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಪೀ ಪ್ಲಾಂಟಲ್ಲಿ ಇರೋದ್ರಿಂದ ಹಿ ಚಾಯ್ಸ್ ಪೀ ಪ್ಲಾಂಟ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ಟ್ರೂ ಬ್ರೀಡಿಂಗ್ ಲೈನ್ ಅಂದರೆ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಆಗಿ ಅದರಲ್ಲೇನೋ ವೇರಿಯೇಷನ್ಸನ್ನು ತೋರಿಸೋದಿಲ್ಲ. ಪೇರೆಂಟ್ಸಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತೋ ಆ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸನ್ನ ಅವ್ರು ತೊಗೊಂಡಿದ್ರು ಅದೇ ನೆಕ್ಸ್ಟು ಪ್ಲಾಂಟ್ಸಿಗೂ ಬರುತ್ತೆ. ದೆನ್ ಕಮಿಂಗ್ ಟು ಪೀ ಪ್ಲಾಂಟಲ್ಲಿ ಸೆಲ್ಫ್ ಪಾಲಿನೇಷನ್ ಹೇಗೆ ಮಾಡೋದು? ನೀವು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಓದಿರ್ತೀರಾ ಇಮ್ಯಾಸ್ಕುಲೇಷನ್ ಅಂತ. ಸೊ ಇಮ್ಯಾಸ್ಕುಲೇಷನ್ ಅಂದರೆ ಏನು? ರಿಮೂವಲ್ ಆಫ್ ಆ್ಯಂಥರ್ ಅಲ್ವಾ. ಸೊ ಆ್ಯಂಥರನ್ನ ರಿಮೂವ್ ಮಾಡಿ ಅದಕ್ಕೆ ಪೋಲನನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ದಿಸ್ ಪ್ರಾಸೆಸ್ ಇಸ್ ಸೆಲ್ಫ್ ಪಾಲಿನೇಷನ್ನ ಹೀಗೆ ಅವರು ಮಾಡುವಂಥದ್ದು. ಸೊ ದಟ್ಸ್ ವೈ ದಿಲ್ ಗೆಟ್ ಪ್ಯೂರ್ ಬ್ರೀಡಿಂಗ್ ಟ್ರೇಟ್ಸ್, ಪ್ಯೂರ್ ಬ್ರೀಡಿಂಗ್ ಇರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಸೊ ಇದರಲ್ಲಿ ಫಸ್ಟ್ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಆರ್ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಂದರೆ ನಿಮಗೆ ಗೊತ್ತು, ಇಲ್ಲಿ ನೇಮೇ ಹೇಳ್ತಾ ಇದೆ, ಒಂದೇ ಒಂದು ಜೀನನ್ನು ಅಥವಾ ಒಂದೇ ಒಂದು ಕ್ಯಾರೆಕ್ಟರನ್ನು ಸ್ಟಡಿ ಮಾಡ್ತೀವಿ. ಸೊ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಇದು ಕ್ರೋಮೋಸೋಮ್ ಆರ್ DNA ಅಂತ ತೊಗೊಂಡ್ರೆ ಒಂದೇ ಒಂದು ಜೀನ್, ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ A, ಇದು ಒಂದು X ಅನ್ನೋ ಟ್ರೇಟ್ಗೆ ಕೋಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದೇ ಒಂದು ಜೀನನ್ನು ತಗೋತಾರೆ. ಯಾವುದು ಅದು ಅಂತ ಹೇಳಿದ್ರೆ ಹೈಟ್, ಸ್ಟೆಮ್ ಹೈಟ್ ಇರುವಂಥದ್ದು ಅಂದರೆ ಟಾಲ್ ಮತ್ತು ಡ್ವಾರ್ಫ್. ಆ ಒಂದು ಜೀನ್ ಅವ್ರ ಕ್ಯಾರೆಕ್ಟರ್ ಅವ್ರ ಟ್ರೇಟನ್ನು ಅವರು ಸ್ಟಡಿ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಒಂದು ಟಾಲ್ ಪ್ಲಾಂಟನ್ನು ತಗೊಳ್ತಾರೆ ಮತ್ತು ಒಂದು ಡ್ವಾರ್ಫ್ ಪ್ಲಾಂಟನ್ನು ತಗೊಳ್ತಾರೆ. ಅದರ ಜೀನೋಟೈಪ್ ಹೇಗಿದೆ? ಇದು ಸಿನ್ಸ್ ಇಟ್ ಇಸ್ ಡಾಮಿನೆಂಟ್ ಹೀಗಿರುತ್ತೆ. ಡ್ವಾರ್ಫ್ ಪ್ಲಾಂಟು ರಿಸೆಸಿವ್ ಆಗಿ
ಸ್ಮಾಲ್ ಟಿ ಅಂಡ್ ಸ್ಮಾಲ್ ಟಿ ಇರುತ್ತೆ. ಸೊ ಗ್ಯಾಮೆಟ್ಸ್ ಮಿಯೋಸಿಸಿಂದ ಆಗುತ್ತೆ, ನಿಮಗೆ ಗೊತ್ತಿದೆ. ಅಂದರೆ ರಿಡಕ್ಷನಲ್ ಸೆಲ್ ಡಿವಿಷನ್ ಆಗಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೇಲ್ ಗ್ಯಾಮೆಟ್, ದಿಸ್ ಇಸ್ ಫೀಮೇಲ್ ಗ್ಯಾಮೆಟ್ ಅಂತ ತೊಗೊಂಡ್ರೆ ಅದೆರಡು ಫ್ಯೂಸ್ ಆಗಿ F1 ಜನ್ರೇಷನ್ ಆರ್ ಫೀಲಿಯಲ್ 1 ಜನ್ರೇಷನಲ್ಲಿ ನಮಗೆ ಟಾಲ್ ಪ್ಲಾಂಟು ಬರುತ್ತೆ. ಸೊ ದಿಸ್ ಇಸ್ ದ ಟಾಲ್ ಪ್ಲಾಂಟ್. ಸೊ ದಿಸ್ ಟಾಲ್ ಪ್ಲಾಂಟ್ ರಿಸೆಂಬಲ್ಸ್ ಈದರ್ ಆಫ್ ದ ಪೇರೆಂಟ್, ಅಂದರೆ ಅದರ ಪೇರೆಂಟ್ ಹೇಗಿತ್ತೋ ಎರಡರಲ್ಲಿ ಒಂದು ಪೇರೆಂಟನ್ನು ಅದು ರಿಸೆಂಬಲ್ ಮಾಡುತ್ತೆ. ಸೊ ದೆನ್ ಅದನ್ನು ಸೆಲ್ಫಿಂಗ್ ಮಾಡ್ತಾರೆ ಟು ನೋ ದ ಜೀನೋಟೈಪ್ ಆ್ಯಂಡ್ ಫಿನೋಟೈಪ್ ಹೇಗಿರುತ್ತೆ ಅಂತ. ಸೆಲ್ಫಿಂಗ್ ಮಾಡಿದಾಗ ಇದನ್ನು ಸೇಮ್ ಟಿಯಿಂದ ಮಾಡಿದಾಗ ಅಗೇನ್ ದಟ್ ವಿಲ್ ಲೀಡ್ ಟು ಗ್ಯಾಮೆಟ್ಸ್. ಹೀಗೆ ಗ್ಯಾಮೆಟ್ಸ್ ಬರುತ್ತೆ. ಗ್ಯಾಮೆಟ್ಸ್ ಬಂದಾಗ ಒಂದು 3 ಟಾಲ್ ಪ್ಲಾಂಟ್ ಬರುತ್ತೆ ಮತ್ತು ಒಂದು ಡ್ವಾರ್ಫ್ ಪ್ಲಾಂಟ್ ಬರುತ್ತೆ. ಫಿನೋಟೈಪ್ ಅಂದರೆ ಏನು, ಜೀನೋಟೈಪ್ ಅಂದರೆ ಏನು ಅಂತ ಹೇಳಿದ್ರೆ, ಫಿನೋಟೈಪ್ ಅಂದರೆ ನೀವು ಹೊರಗಡೆ ಏನು ಕಾಣಿಸುತ್ತೆ ದಟ್ ಈಸ್ ದ ಫಿನೋಟೈಪ್. ಜೀನೋಟೈಪ್ ಅಂದರೆ ಅದ್ರ ಜೀನ್ಸ್ ಹೇಗಿರುತ್ತೆ ಅನ್ನೋದನ್ನು ನೋಡೋದು ಜೀನೋಟೈಪ್. ಫಿನೋಟೈಪ್ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ವೆದರ್ ದ ಪ್ಲಾಂಟ್ ಇಸ್ ಟಾಲ್ ಆರ್ ಡ್ವಾರ್ಫ್. ಅದ್ರ ಕಲರು ಎಲ್ಲ ಫಿನೋಟೈಪ್ ಎಕ್ಸ್ಟರ್ನಲಿ ಕಾಣಿಸುವಂಥದ್ದು. ಜೀನೋಟೈಪನ್ನ ಎಕ್ಸ್ಪೆರಿಮೆಂಟ್ ಮಾಡಿನೇ ತಿಳ್ಕೊಬೇಕು. ಸೊ ಇದ್ರ ಫಿನೋಟೈಪಿಕ್ ರೇಷಿಯೋ ಏನಾಯಿತು, 3:1, ಬಿಕಾಸ್ ಟಾಲ್ ಪ್ಲಾಂಟು 3 ಬಂತು, ಡ್ವಾರ್ಫ್ ಪ್ಲಾಂಟು 1 ಬಂತು. ಸೊ ಜೀನೋಟೈಪಿಕ್ ರೇಷಿಯೋ ಏನು, ಅದ್ರಲ್ಲಿ ಜೀನ್ಸ್ ಹೇಗಿತ್ತು ಅಂತ ನೋಡಿದ್ವಿ. ಒಂದು ಕ್ಯಾಪಿಟಲ್ ಟಿ ದಟ್ ಇಸ್ 1, 2 ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ, 2 ದೆನ್ 1, ಒಂದು ರಿಸೆಸಿವ್. ಸೊ 1:3, 2:1 ಇಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದ ಮೊನೋಹೈಬ್ರಿಡ್ ಕ್ರಾಸ್. ಸೊ ಇದು ಹೇಗೆ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋದಾದರೆ, ಇದೆಲ್ಲ 5 ಮಾರ್ಕಿನ ಕ್ವೆಶನ್ನು ಪಾರ್ಟ್ ಡಿ ಯಲ್ಲಿ ಬರುತ್ತೆ ಮಕ್ಕಳೇ. ಸೊ ರೆಪ್ರೆಸೆಂಟ್ ಸ್ಕಿಮ್ಯಾಟಿಕಲಿ ದ ರಿಸಲ್ಟ್ ಆಫ್ 1 ಜೀನ್ ಇಂಟರಾಕ್ಷನ್ ಬಿಟ್ವೀನ್ ಪ್ಯೂರ್ ಟಾಲ್ ಪೀ ಪ್ಲಾಂಟ್ ಆ್ಯಂಡ್ ಪ್ಯೂರ್ ಡ್ವಾರ್ಫ್ ಪೀ ಪ್ಲಾಂಟ್. ಸೊ ಇದನ್ನು ನಾವು ಹೇಗೆ ಬರೆದಿದ್ವಿ ಸ್ಕಿಮ್ಯಾಟಿಕಲಿ ಅಷ್ಟನ್ನು ಬರೆದ್ರೆ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ದೆನ್ ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ 1 ಜೀನ್ ಇಂಟರಾಕ್ಷನ್ ಇನ್ ಪೈಸಮ್ ಸಟೈವಮ್ ಪ್ಲಾಂಟ್. ಸೊ ಒಂದೇ ಆನ್ಸರು ಬಟ್ ಬೇರೆ ಬೇರೆ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ಹೇಗೆಲ್ಲ ಕೇಳಬಹುದು, ಪ್ರೀವಿಯಸ್ ಇಯರಲ್ಲಿ ಹೇಗೆಲ್ಲ ಕೇಳಿದ್ರು ಅಂದರೆ ಈ ಥರ ಎಲ್ಲ ಕ್ವೆಶನ್ಸ್ ಕೇಳಿದರು. ಸೊ ಇದಕ್ಕೆ ಆನ್ಸರು ನಿಮಗೆ ಇದೆ. ಓಕೆ, ಸೊ ಮೊನೋಹೈಬ್ರಿಡ್ ಕ್ರಾಸ್ ಅಂದರೆ ಏನು, ಜಸ್ಟ್ ನಾವು ವಿ ಡಿಸ್ಕಸ್ ಮಕ್ಕಳೇ. ಮೊನೋಹೈಬ್ರಿಡ್ ಕ್ರಾಸ್ ಅಂದರೆ ಒಂದೇ ಒಂದು ಕ್ಯಾರೆಕ್ಟರ್ನ ಅವ್ರ ಒಂದೇ ಒಂದು ಟ್ರೇಟನ್ನು ಸ್ಟಡಿ ಮಾಡೋದು, ದಟ್ ಈಸ್ ಅಬೌಟ್ ಮೊನೋಹೈಬ್ರಿಡ್ ಕ್ರಾಸ್. ಸೊ ಇಲ್ಲಿ ಕೆಲವು ಟರ್ಮಿನಾಲಜೀಸ್ ಇದೆ, ಅದು ನಿಮಗೆ ಗೊತ್ತಿರಬೇಕು. ಸೊ ಮೆಂಡಲ್ ಈ ಎಕ್ಸ್ಪೆರಿಮೆಂಟ್ಸನ್ನೆಲ್ಲ ಮಾಡಬೇಕಾದ್ರೆ ಅವ್ರಿಗೆ ಜೀನ್ ಅನ್ನೋ ಟರ್ಮು ಗೊತ್ತೇ ಇರೋದಿಲ್ಲ. ಆ ಜೀನ್ ಅನ್ನೋದ್ರ ಪ್ಲೇಸ್ಗೆ ಅವರು ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಸೊ ಫ್ಯಾಕ್ಟರ್ಸ್ ಅಂದರೆ ಏನು, ದೀಸ್ ಆರ್ ದ ಯೂನಿಟ್ಸ್ ಆಫ್ ಹೆರಿಡಿಟ್ರಿ ಆರ್ ಇನ್ಹೆರಿಟೆನ್ಸ್. ಜೀನ್ಸ್ ಆರ್ ಫ್ಯಾಕ್ಟರ್ಸ್ ಅಂದರೆ ಯೂನಿಟ್ಸ್ ಆಫ್ ಹೆರಿಡಿಟ್ರಿ ಅಂತ ಗೊತ್ತಿರಬೇಕು. ದೆನ್ ಅಲೀಲ್ಸ್ ಅಂದರೆ ಏನು, ದಿ ಕೋಡ್ ಫಾರ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಹೇಗಿರುತ್ತೆ ಅಲೀಲ್, ಇಲ್ಲೊಂದು ಸೆಂಟ್ರೋಮೇರ್ ಟೆಟ್ರಾಡ್ 4 ಆರ್ಮ್ಸ್ ಇರುತ್ತಲ್ಲ ಕ್ರೋಮೋಸೋಮ್ಗೆ. ಸೊ ಫಾರ್ ಎಕ್ಸಾಂಪಲ್ ಎ ಅನ್ನುವಂಥ ಒಂದು ಜೀನ್ ಇರುತ್ತೆ, ಇದು ಬಿ, ಸೇಮ್ ಕ್ರೋಮೋಸೋಮ್ ಆರ್ಮ್ಸಲ್ಲಿ ಇರುವಂಥದ್ದು. ಎ ಆ್ಯಂಡ್ ಬಿ ಆರ್ ಕಾಲ್ಡ್ ಅಲೀಲ್ಸ್. ಇದನ್ನು ಅಲೀಲ್ ಅಂತ ಕರಿತೀವಿ, ಅಲೀಲ್ಸ್ ದೇ ಆರ್. ಸೊ ದೆ ಕೋಡ್ ಫಾರ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್ ಟಾಲ್ನೆಸ್ ಮತ್ತು ಡ್ವಾರ್ಫ್ನೆಸ್ಗೆ ಇರಬಹುದು, ಆರ್ ಕಲರ್ ಆಫ್ ದ ಪಾಡ್ ಇರಬಹುದು, ಆರ್ ಶೇಪ್ ಆಫ್ ದ ಸೀಡ್ ಇರಬಹುದು, ಏನಕ್ಕಾದರೂ ಅದು ಕೋಡ್ ಮಾಡಬಹುದು. ಬಟ್ ಇಟ್ ವಿಲ್ ಬಿ ಕೋಡಿಂಗ್ ಫಾರ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ದೆನ್ ಜೀನೋಟೈಪ್ ಅಂದರೆ ಏನು, ಜಸ್ಟ್ ನಾವು ಐ ಟೋಲ್ಡ್ ಜೀನೋಟೈಪ್ ಅಂದರೆ ಜೀನಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳೋದಾದರೆ ಇಟ್ ಕುಡ್ ಬಿ ಟಾಲ್ ಆ್ಯಂಡ್ ಡ್ವಾರ್ಫ್. ಸೊ ದಿಸ್ ಇಸ್ ನಾಟ್ ಡಿ, ದಿಸ್ ಇಸ್ ಟಿ, ಸ್ಮಾಲ್ ಟಿ. ಸೊ ಜೀನೋಟೈಪಿಂದ ನಮಗೆ ಫಿನೋಟೈಪ್ ಗೊತ್ತಾಗುತ್ತೆ. ಸೊ ಜೀನ್ಸ್ ಹೇಗಿರುತ್ತೆ ಅದ್ರ ಮೇಲೆ ಅದ್ರದ್ದು ಫಿನೋಟಿಪಿಕ್ ಕ್ಯಾರೆಕ್ಟರ್ಸು ಡಿಸೈಡ್ ಆಗುತ್ತೆ. ಸೊ ಫಿನೋಟೈಪ್ ಅಂತ ಹೇಳಿದಾಗ ಹೋಮೋಸೈಗಸ್ ಇರಬಹುದು ಮತ್ತು ಹೆಟಿರೋಸೈಗಸ್ ಇರಬಹುದು. ಸಾರಿ, ಜೀನೋಟೈಪ್ ದಿಸ್ ಇಸ್ ಜೀನೋಟೈಪ್, ನಾಟ್ ಫಿನೋಟೈಪ್. ಹೋಮೋಸೈಗಸ್ ಟಿ ಅಂದರೆ ಇದು ಜೀನೋಟೈಪ್ ಕುಡ್ ಬಿ ಹೋಮೋಸೈಗಸ್ ಅಂದರೆ ಸೇಮ್ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಹೋಮೋಸೈಗಸ್. ಡಿಫ್ರೆಂಟ್ ಇದ್ದರೆ ಅದಕ್ಕೆ ಹೆಟಿರೋಸೈಗಸ್ ಅಂತ ಕರಿತೀವಿ. ಸೊ ದಿಸ್ ಜೀನೋಟೈಪ್ ವಿಲ್ ಡಿಸೈಡ್ ವಾಟ್ ದ ಫಿನೋಟೈಪ್ ಈಸ್. ಜೀನ್ಸಲ್ಲಿ ಏನಿರುತ್ತೆ ಅದನ್ನೇ ನಾವು ಆಚೆ ಕಡೆನೂ ನೋಡ್ತೀವಿ. ಸೊ ದೀಸ್ ಆರ್ ದ ಟರ್ಮಿನಾಲಜೀಸ್ ದಟ್ ಯು ಶುಡ್ ನೋ. ದೆನ್ ಕಮಿಂಗ್ ಟು ಟೆಸ್ಟ್ ಕ್ರಾಸ್, ಇದು ತುಂಬ ಕೇಳಿರ್ತೀರಾ ಟೆಸ್ಟ್ ಕ್ರಾಸ್ ಅಂತ. ಇದು 2 ಮಾರ್ಕ್ಸಿಗೂ ಕೇಳಬಹುದು ಮಕ್ಕಳೇ. ಸೊ ಟೆಸ್ಟ್ ಕ್ರಾಸ್ ಅಂದರೆ ಏನು, it is the cross between F1 hybrid with its recessive parent. ಸೊ F1 ಹೈಬ್ರಿಡನ್ನು ಅದರ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದರೆ ಅದಕ್ಕೆ ಟೆಸ್ಟ್ ಕ್ರಾಸ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್, ಯಾಕೆ ಅದನ್ನು ಟೆಸ್ಟ್ ಅಂತ ಕರಿತೀವಿ? ಸೊ ಟೆಸ್ಟ್ ಅನ್ನೋದು ಅದೇ ಸಿಗ್ನಿಫಿಕೆನ್ಸ್. ಸೊ ಯಾಕೆ, ಟು ನೋ ದ ಜೀನೋಟೈಪ್ ಆಫ್ ದಟ್ ಪರ್ಟಿಕ್ಯುಲರ್ ಡಾಮಿನೆಂಟ್ F1 ಇಂಡಿವಿಜುವಲ್. ಸೊ F1 ಇಂಡಿವಿಜುವಲ್ ಏನು ಬಂದಿತ್ತೋ ಅದರದ್ದು ಜೀನೋಟೈಪನ್ನು ತಿಳ್ಕೊಳ್ಳೋದಕ್ಕೆ ನಾವು ಟೆಸ್ಟ್ ಕ್ರಾಸನ್ನು ಕಂಡಕ್ಟ್ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ನಮಗೆ F1 ಹೈಬ್ರಿಡ್ ಗೊತ್ತು, ಮೊನೋ ಹೈಬ್ರಿಡ್ ಕ್ರಾಸ್ ಏನಿತ್ತು ಅಂತ, ಇಟ್ ಇಸ್ T and T, ರೈಟ್? ಸೊ ಅದನ್ನು ಅದರ ರಿಸೆಸಿವ್ ಪೇರೆಂಟ್ ಏನಿತ್ತು
ದಿಸ್ ಇಸ್ ದ ರಿಸೆಸಿವ್ ಪೇರೆಂಟ್. ಅದ್ರ ಜೊತೆ ಕ್ರಾಸ್ ಮಾಡಿದಾಗ ಏನಾಯಿತು, ಅಗೇನ್ ಗ್ಯಾಮೆಟ್ ಅದರಲ್ಲಿ 2 ಟೈಪ್ ಇತ್ತು, ಇದರಲ್ಲಿ ಒಂದೇ ಇತ್ತು. ಸೊ ಅದನ್ನು ಕ್ರಾಸ್ ಮಾಡಿದಾಗ ನಮಗೆ ಇದ್ರ ಜೀನೋಟೈಪ್ ಗೊತ್ತಾಯಿತು. ಸೊ ನಾವು the phenotypic and genotypic ratio of test cross will always be 1:1. ನೆನ್ಪಿಟ್ಕೊಂಬಿಡಿ, ಇದರಲ್ಲಿ ಇದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಯಾವಾಗಲೂ ಟೆಸ್ಟ್ ಕ್ರಾಸ್ ರೇಷಿಯೋ 1:1 ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸೊ ಟೆಸ್ಟ್ ಕ್ರಾಸ್ ರೇಷಿಯೋ ವಿಲ್ ಆಲ್ವೇಸ್ ಬಿ 1:1. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಒನ್. ಸೊ ಅಬ್ಸರ್ವೇಷನ್ಸ್ ಆಫ್ ಮೋನೋಹೈಬ್ರಿಡ್ ಕ್ರಾಸ್. ಸೊ ಮೋನೋಹೈಬ್ರಿಡ್ ಕ್ರಾಸನ್ನು ಓದಿದ್ರಿ. ಸೊ ಇವಾಗ ಮೆಂಡಲ್ ಅದರಿಂದ ಏನೇನೆಲ್ಲ ಅಬ್ಸರ್ವ್ ಮಾಡಿದ್ರು, ಏನೇನೆಲ್ಲ ಕನ್ಕ್ಲೂಷನ್ಸ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಸೊ ಹಿ ಕನ್ಕ್ಲೂಡೆಡ್ ಗಿವಿಂಗ್ ದ ಪ್ರಿನ್ಸಿಪಲ್ಸ್ ಆರ್ ಲಾ ಆಫ್ ಇನ್ಹೆರಿಟೆನ್ಸ್. ಸೊ 2 ಲಾಸನ್ನು ಆರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸನ್ನು ಅವ್ರು ಕೊಡ್ತಾರೆ ಮೋನೋಹೈಬ್ರಿಡ್ ಕ್ರಾಸಿಂದ. ಯಾವ್ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಇಸ್ ಕಾಲ್ಡ್ ಆಸ್ ಲಾ ಆಫ್ ಡಾಮಿನೆನ್ಸ್ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಸ್ಟ್ ಲಾ. ಸೆಕೆಂಡ್ ಇಸ್ ಕಾಲ್ಡ್ ಆಸ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಸೆಪರೇಷನ್ ಅಂತ. ಸೊ ಹಾಗಿದ್ರೆ ಲಾ ಆಫ್ ಡಾಮಿನೆನ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಕ್ಯಾರೆಕ್ಟರ್ಸ್ ವಿಲ್ ಕಂಟ್ರೋಲ್ ದ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಫ್ಯಾಕ್ಟರ್ಸ್ ಅಂತ. ಸೊ ಫ್ಯಾಕ್ಟರ್ಸ್ ಅಂದರೆ ಜೀನ್ಸ್ ಇವಾಗ. ಸೊ ಅವಾಗ ಅವ್ರಿಗೆ ಗೊತ್ತಿರಲ್ಲ. ಸೊ ಫ್ಯಾಕ್ಟರ್ಸ್ ವಿಲ್ ಕಂಟ್ರೋಲ್ ದ ಜೀನ್ಸ್ ಅಂತ ಹೇಳ್ತಾರೆ. ಯಾವುದೋ ಒಂದು ಫ್ಯಾಕ್ಟರು ಕ್ಯಾರೆಕ್ಟರ್ಸನ್ನ ಕಂಟ್ರೋಲ್ ಮಾಡುತ್ತೆ ಆರ್ ಟ್ರೇಟ್ಸನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಫ್ಯಾಕ್ಟರ್ಸ್. ಸೆಕೆಂಡ್ ಇಸ್ ಆಲ್ ದ ಫ್ಯಾಕ್ಟರ್ ಅಕರ್ ಇನ್ ಪೇರ್. ಸೊ ಈ ಫ್ಯಾಕ್ಟರ್ಸು ಯಾವಾಗಲೂ ಜೋಡಿಯಾಗಿ ಇರುವಂಥದ್ದು, ಪೇರಲ್ಲಿ ಇರುವಂಥದ್ದು ಅಂತ ಹೇಳ್ತಾರೆ. ಥರ್ಡ್ ಥಿಂಗ್ ವಾಟ್ ಹಿಸ್ ಸೆಡ್ ಅಬೌಟ್ ಲಾ ಆಫ್ ಡಾಮಿನೆನ್ಸ್ ಇಸ್ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್ ಇರುವಾಗ ಡಾಮಿನೆಂಟ್ ಅಂದರೆ ಡಾಮಿನೆಂಟ್ ಅಥವಾ ರಿಸೆಸಿವ್ 2 ಈ ಥರ ಕಾಂಬಿನೇಷನಲ್ಲಿ ಇರುವಾಗ ಡಾಮಿನೆಂಟ್ ಒನ್ ವಿಲ್ ಎಕ್ಸ್ಪ್ರೆಸ್ ಇನ್ ಪ್ರೆಸೆನ್ಸ್ ಆಫ್ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್. ಅಂದರೆ ಡಿಸ್ಸಿಮಿಲರ್ ಇರುವಾಗ ಯಾವಾಗಲೂ ಡಾಮಿನೆಂಟ್ ಪೇರೇ ಎಕ್ಸ್ಪ್ರೆಸ್ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಲಾ ಆಫ್ ಡಾಮಿನೆನ್ಸ್. ಕನ್ಕ್ಲೂಷನ್ ಏನು, ಸಿಗ್ನಿಫಿಕೆನ್ಸ್ ಏನು ಈ ಲಾದು ಅಂತ ಹೇಳಿದ್ರೆ, ಎಕ್ಸ್ಪ್ರೆಷನ್ ಆಫ್ ಓನ್ಲಿ ಒನ್ ಆಫ್ ದ ಪೇರೆಂಟಲ್ ಕ್ಯಾರೆಕ್ಟರ್ ಇನ್ ಮೋನೋಹೈಬ್ರಿಡ್ ಕ್ರಾಸ್. ಸೊ ಒಂದೇ ಒಂದು ಕ್ಯಾರೆಕ್ಟರ್ನ ಒಂದೇ ಒಂದು ಮೋನೋಹೈಬ್ರಿಡ್, ಒಂದೇ ಒಂದು ಜೀನ್ನ ಅಥವಾ ಟ್ರೇಟನ್ನ ತಗೊಂಡಾಗ ಒಂದೇ ಒಂದು ಜೀನ್ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ. 2 ಜೀನ್ ಇದ್ರೂ ಸಹ ಆ ಒಂದೇ ಒಂದು ಡಾಮಿನೆಂಟ್ ಜೀನ್ ಯಾವುದಿತ್ತು ಅದು ಎಕ್ಸ್ಪ್ರೆಸ್ ಆಗುತ್ತೆ ಇನ್ ಸ್ಟಡಿಂಗ್ ಆಫ್ ಒನ್ ಜೀನ್ ಕ್ಯಾರೆಕ್ಟರ್, ದಟ್ ಇಸ್ ಮೋನೋಹೈಬ್ರಿಡ್ ಕ್ರಾಸ್ ಅಂತ. ಸೊ ಇದರಲ್ಲಿ ಹೇಗೆಲ್ಲ ಕ್ವೆಶನ್ಸ್ ಮಾಡಿದ್ದಾರೆ ಅಂತ ನೋಡೋಣ. ದೆನ್ ಸೆಕೆಂಡ್ ಲಾ ಇಸ್ ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಸೆಗ್ರಿಗೇಷನ್ ಆರ್ ಸೆಪರೇಷನ್ ಅಂದರೆ ಅಲೀಲ್ಸ್ ಏನಿತ್ತು ಅದು ಮಿಯೋಸಿಸ್ ಟೈಮಲ್ಲಿ ಸೆಗ್ರಿಗೇಟ್ ಆಗುತ್ತೆ ಅಂತ, ಮತ್ತು ಅದು ಯಾವುದೇ ಕಾರಣಕ್ಕೂ ಬ್ಲೆಂಡ್ ಆಗೋದಿಲ್ಲ, ಮಿಕ್ಸ್ ಆಗೋದಿಲ್ಲ. ಇವನ್ ದೋ ಡ್ಯೂರಿಂಗ್ ಮಿಯೋಸಿಸ್ ದ ಅಲೀಲ್ಸ್ ವಿಲ್ ಸೆಗ್ರಿಗೇಟ್ ಅಸ್ ಸೆಪರೇಟ್, ಇಟ್ ವಿಲ್ ನೆವರ್ ಬ್ಲೆಂಡ್ ವಿತ್ ಈಚ್ ಅದರ್. ಅಂದರೆ ಒಂದು ಟಾಲ್ ಪ್ಲಾಂಟ್ ಮತ್ತು ಡ್ವಾರ್ಫ್ ಪ್ಲಾಂಟನ್ನು ತೊಗೊಂಡಾಗ ನಿಮಗೆ ಆ ಅಲೀಲ್ಸ್ ಮಿಕ್ಸಪ್ ಆಗಿಬಿಟ್ಟು ಇಂಟರ್ಮೀಡಿಯೇಟ್ ಹೈಟ್ ಇರೋದು, ಅದೇ ಟಾಲ್ ಮತ್ತು ಡ್ವಾರ್ಫಿನ ಮಧ್ಯದ ಹೈಟ್ ಇರುವಂಥ ಪ್ಲಾಂಟು ಯಾವತ್ತಿಗೂ ನಮಗೆ ಬರೋದಿಲ್ಲ. ಸೊ ಟಾಲ್ನೆಸ್ ಆ್ಯಂಡ್ ಡ್ವಾರ್ಫ್ನೆಸ್ ಆರ್ ಎನಿ ಅಲೀಲ್ಸ್ ವಿಲ್ ನೆವರ್ ಬ್ಲೆಂಡ್ ವಿತ್ ಈಚ್ ಅದರ್. ಸೊ ದಟ್ ಈಸ್ ವಾಟ್ ಎಕ್ಸ್ಪ್ಲೇನ್. ಇವಾಗ ಯಾವುದೋ ಒಂದು ಟಿ ಮತ್ತು ಟಿ ಸ್ಮಾಲ್ ಇದು ಇರುವಂಥದ್ದು ಹೆಟಿರೋಸೈಗಸ್ ಕಂಡೀಷನಲ್ಲಿ ತೊಗೊಂಡಾಗ 2 ಗ್ಯಾಮೆಟ್ ಬರುತ್ತೆ, ಅದು ಸೆಗ್ರಿಗೇಟ್ ಆಗಿ. ಸೊ ದಿಸ್ ಇಸ್ ಸೆಗ್ರಿಗೇಷನ್, ಬಟ್ ದೀಸ್ 2 ವಿಲ್ ನೆವರ್ ಮಿಕ್ಸ್ ವಿತ್ ಈಚ್ ಅದರ್. ಒಂದೇ ಒಂದು ಎಕ್ಸ್ಪ್ರೆಸ್ ಆಗುತ್ತೆ, ಒಂದು ಸಪ್ರೆಸ್ ಆಗುತ್ತೆ, ಬಟ್ ಇಟ್ ವಿಲ್ ನೆವರ್ ಮಿಕ್ಸ್ ವಿತ್ ಈಚ್ ಅದರ್. ಸೊ ಯು ಶುಡ್ ನೋ ದಿಸ್. ದೆನ್ ಹೋಮೋಸೈಗಸ್ ಪೇರೆಂಟ್ ಅಂದರೆ ನಿಮಗೆ ಗೊತ್ತು, ಸಿಮಿಲರ್ ಗ್ಯಾಮೆಟ್ಸ್ ಇರಬೇಕು. ಇಟ್ ಕುಡ್ ಬಿ ಲೈಕ್ ದಿಸ್ ಆರ್ ಇಟ್ ಕುಡ್ ಬಿ ಲೈಕ್ ದಿಸ್. ಡಾಮಿನೆಂಟ್ ಇರಬಹುದು ಅಥವಾ ರಿಸೆಸಿವ್ ಇರಬಹುದು. ಹೆಟಿರೋಸೈಗಸ್ ಪೇರೆಂಟ್ ಅಂದರೆ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಇರುತ್ತೆ, ಡಾಮಿನೆಂಟ್ ಒಂದು, ರಿಸೆಸಿವ್ ಒಂದು ಇರುತ್ತೆ. ಸೊ ಈ ಥರ ಇರುವಾಗ ಯಾವುದು ಎಕ್ಸ್ಪ್ರೆಸ್ ಆಗುತ್ತೆ, ಡಾಮಿನೆಂಟೇನೇ ಎಕ್ಸ್ಪ್ರೆಸ್ ಆಗೋದು ಯಾವಾಗ್ಲೂ. ಅದೇ ಹೇಳುತ್ತೆ ಡಾಮಿನೆಂಟ್, ಲಾ ಆಫ್ ಡಾಮಿನೆನ್ಸ್ ಅದೇ ಹೇಳೋದಲ್ವಾ, ಇನ್ ಪ್ರೆಸೆನ್ಸ್ ಆಫ್ ಡಿಸ್ಸಿಮಿಲರ್ ಪೇರ್ ಆಫ್ ಡಿಸ್ಸಿಮಿಲರ್ ಗ್ಯಾಮೆಟ್ಸ್ ಆರ್ ಡಿಸ್ಸಿಮಿಲರ್ genes, only the dominant one will be expressed ಅಂತ. So this is about the law of dominance and law of segregation and overall monohybrid cross. ಸೊ ಈ ಥರ ಟಾಪಿಕಲ್ ಕ್ವೆಶನ್ ಹೇಗೆ ಕೇಳ್ತಾರೆ ಮತ್ತೆ ಅಂತ ಹೇಳಿದ್ರೆ, ಎಕ್ಸ್ಪ್ಲೇನ್ ಮೆಂಡಲ್ಸ್ ಲಾ ಆಫ್ ಡಾಮಿನೆನ್ಸ್ ವಿತ್ ಅನ್ ಎಕ್ಸಾಂಪಲ್ ಆ್ಯಂಡ್ ಡ್ರಾ ಕನ್ಕ್ಲೂಷನ್ ಅಂತ ಹೇಳ್ತಾರೆ. ಸೊ ಮೆಂಡಲ್ಸ್ ಲಾ ಆಫ್ ಡಾಮಿನೆನ್ಸ್ ಏನು ನಮಗೆ ಗೊತ್ತು, ನಾವು ಓದಿದ್ವಿ. ಸೊ ಲಾ ಆಫ್ ಡಾಮಿನೆನ್ಸ್ ಏನು ಅಂತ ಫಸ್ಟ್ ಬರಿಬೇಕು, ಅದಾದಮೇಲೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಏನು, ಮೋನೋಹೈಬ್ರಿಡ್ ಕ್ರಾಸ್ ಅಷ್ಟೇ. ಸೊ ಮೋನೋಹೈಬ್ರಿಡ್ ಕ್ರಾಸನ್ನ ಬರೆದು ಕನ್ಕ್ಲೂಡ್ ಮಾಡಬೇಕು ಯಾವುದು ಎಕ್ಸ್ಪ್ರೆಸ್ ಆಗುತ್ತೆ ಏನು ಅಂತ. ಸೊ ಅದು 5 ಮಾರ್ಕ್ಸ್ನ ಕ್ವೆಶನ್ ಆಗಿರೋದ್ರಿಂದ 5 ಮಾರ್ಕ್ಸ್ಗೆ ಏನೇನು ಬೇಕೋ ಎಲ್ಲ ಇತ್ತು, ಅದನ್ನು ಬರೀಬೇಕು ಅಷ್ಟೇ. ಓಕೆ, ದ ನೆಕ್ಸ್ಟ್ ಟಾಪಿಕ್ ಇಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟು. ಮೆಂಡಲ್ಸ್ ಲಾ ಇಂದ ಸ್ವಲ್ಪ ಡಿವಿಯೇಷನ್ ಆಗುತ್ತೆ ಇದು.
ಸೊ ಈ ಕ್ವೆಶನ್ಸನ್ನು ತುಂಬ ಕೇಳಿದ್ದಾರೆ, ತುಂಬ ಸಲ ಈ ಟಾಪಿಕ್ ರಿಪೀಟ್ ಆಗಿದೆ. ಸೊ ಇದು ಹೇಗೆ ಅಂತ ನೋಡೋಣ. ಹೇಗೆ ಇದು, ವಾಟ್ ಇಸ್ ದ ಕಾನ್ಸೆಪ್ಟ್ ಅಂದರೆ, ಸೊ ಎಕ್ಸಾಂಪಲ್ ಫಾರ್ ದಿಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಎಲ್ಲಿ ನೋಡ್ತೀವಿ ಅಂದರೆ, ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ಇನ್ನು 4 o'clock ಪ್ಲಾಂಟ್ ಅಂತಲೂ ಕರಿತೀವಿ. ಸೊ ಸ್ನ್ಯಾಪ್ ಡ್ರ್ಯಾಗನ್ ಅನ್ನೋ ಒಂದು ಪ್ಲಾಂಟಲ್ಲಿ ಫ್ಲವರ್ ಕಲರ್ ಹೇಗೆ ಇನ್ಹೆರಿಟ್ ಆಗುತ್ತೆ ಅನ್ನೋದು ಅಂದರೆ ಈ ಒಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ತೋರಿಸುತ್ತೆ. ಹೇಗಾಗತ್ತೆ ಇದು ಅಂದರೆ, so what is incomplete dominance? One allele is incompletely dominant over the other. ಇಷ್ಟು ಸಲ ಮೆಂಡಲ್ಸ್ ಲಾ ನಾವು ಏನು ನೋಡ್ಕೊಂಡು ಬಂದ್ವಿ, ಒಂದು ಅಲೀಲು ಕಂಪ್ಲೀಟಾಗಿ ಇನ್ನೊಂದು ಅಲೀಲ್ನ ಡಾಮಿನೆಂಟ್ ಮಾಡುತ್ತೆ ಅಂತ. ಬಟ್ ಇಲ್ಲೇನು ಹೇಳ್ತಾ ಇದೆ, ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಒಂದು ಅಲೀಲು ಇನ್ನೊಂದು ಅಲೀಲನ್ನು ಇನ್ಕಂಪ್ಲೀಟಾಗಿ ಡಾಮಿನೆಂಟ್ ಮಾಡುತ್ತೆ, ಅಂದರೆ ಕಂಪ್ಲೀಟಾಗಿ ಸಪ್ರೆಸ್ ಮಾಡಲ್ಲ, ಇನ್ಕಂಪ್ಲೀಟಾಗಿ ಸಪ್ರೆಸ್ ಮಾಡುತ್ತೆ. ಹೇಗೆ ಮಾಡುತ್ತೆ? ಸೊ ಫ್ಲವರ್ ಕಲರ್, ಸೊ ಈ ಸ್ನ್ಯಾಪ್ ಡ್ರ್ಯಾಗನಲ್ಲಿ 2 ಫ್ಲವರ್ ಕಲರ್ ಇರುವಂಥದ್ದು ಬರುತ್ತೆ, ಒಂದು ರೆಡ್ ಇರುವಂಥದ್ದು, ಇನ್ನೊಂದು ವೈಟ್ ಇರುವಂಥದ್ದು. ಸೊ ಸಿನ್ಸ್ ರೆಡ್ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್, ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ R, ಆ್ಯಂಡ್ ವೈಟ್ ಇಸ್ ದ ರಿಸೆಸಿವ್ ಕ್ಯಾರೆಕ್ಟರ್, ಅದನ್ನು ಸ್ಮಾಲ್ r ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎರಡರಲ್ಲೂ ಗ್ಯಾಮೆಟ್ಸ್ ಮಿಯೋಸಿಸ್ನ ಆದಾಗ ಒಂದು ಬಂತು. ಸೊ ಅಸ್ಯೂಮ್ ದಿಸ್ ಇಸ್ ಮೇಲ್ ಗ್ಯಾಮೆಟ್, ದಿಸ್ ಇಸ್ ಫೀಮೇಲ್. ಸೊ ಎರಡೂ ಆದಾಗ F1 ಜನರೇಷನ್ ಬಂತು. ಅಸ್ಟಾನಿಷಿಂಗ್ಲಿ ಇದು ಪಿಂಕ್ ಕಲರ್ ಆಗಿತ್ತು. ಅಸ್ಟಾನಿಷಿಂಗ್ಲಿ ಇದೇನಾಯಿತು, ದಿಸ್ ಒನ್ ವಿಲ್ ಗಿವ್ ಪಿಂಕ್ ಕಲರ್ ಫ್ಲವರ್ಸ್. ರೆಡ್ ಆ್ಯಂಡ್ ವೈಟ್, ವಾಟ್ ವರ್ ವಿ ಎಕ್ಸ್ಪೆಕ್ಟಿಂಗ್? ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ? ಪಿಂಕ್ ಅಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ರೆಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಕಾರ್ಡಿಂಗ್ ಟು ಮೆಂಡಲ್ಸ್ ಲಾ. ಬಟ್ ಇಲ್ಲೇನಾಗ್ಬಿಡ್ತು, ಪಿಂಕ್ ಬಂತು. ಯಾಕೆ ಅಂತ ನೋಡೋದಾದರೆ, ಬಿಕಾಸ್ ಇಟ್ ವಿಲ್ ರಿಸೆಂಬಲ್ ಇನ್ ಬಿಟ್ವೀನ್ 2 ಪೇರೆಂಟ್ಸ್. ಇಲ್ಲಿ ಇದರ್ ಆಫ್ ದ ಪೇರೆಂಟ್ ಬರಬೇಕಿತ್ತು ಮೋನೋಹೈಬ್ರಿಡ್ ಕ್ರಾಸ್ ಪ್ರಕಾರ. ಬಟ್ ಇಲ್ಲೇನಾಯಿತು, ಇನ್ ಬಿಟ್ವೀನ್ ರೆಡ್ ಆ್ಯಂಡ್ ವೈಟ್ ಬಂದುಬಿಡ್ತು, ಅಂದರೆ ಮಿಕ್ಸ್ ಆಗಿಲ್ಲ. ಯಾವುದೇ ಕಾರಣಕ್ಕೂ ಅಲೀಲ್ಸ್ ಮಿಕ್ಸ್ ಆಗೋದಿಲ್ಲ. ಯಾಕಾಯಿತು ಅಂತ ಹೇಳೋದಾದರೆ, R is incompletely dominant over small r. This red is incompletely dominant over white. ಫುಲ್ಲು ಅದನ್ನು ಡಾಮಿನೆಂಟ್ ಮಾಡ್ತಾ ಇಲ್ಲ. ದಟ್ಸ್ ವೈ ಇಂಟರ್ಮೀಡಿಯೇಟ್ ಕಲರ್ ಬಂತು. ಸೊ ಅಗೇನ್ ಇಲ್ಲೇನಾಯಿತು, ಸೆಲ್ಫಿಂಗ್ ಮಾಡ್ತಾರೆ. ಸೆಲ್ಫಿಂಗ್ ಮಾಡಿದಾಗ ನಮಗೆ ಫಿನೋಟಿಪಿಕ್ ಮತ್ತು ಜೀನೋಟಿಪಿಕ್ ರೇಷಿಯೋ ಏನು ಬಂತು? 1:2:1 ಬಂತು. ಬಟ್ ಜೀನೋಟಿಪಿಕ್ ರೇಷಿಯೋ ಮತ್ತು ಫಿನೋಟಿಪಿಕ್ ರೇಷಿಯೋ ಅಲ್ಲಿ ಒಂದೇ ಇರಲಿಲ್ಲ, 3:1 ಇತ್ತು ಅಲ್ವಾ? ಇಫ್ ಯು ಹ್ಯಾವ್ ಟು ಸಿ ದಿಸ್, ಇಲ್ಲಿ ಪಿಂಕು ಬಂದ್ಬಿಟ್ಟಿದೆ. ಸೊ ದಟ್ಸ್ ವೈ ದ ಫಿನೋಟಿಪಿಕ್ ಆ್ಯಂಡ್ ಜೀನೋಟಿಪಿಕ್ ರೇಷಿಯೋ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ಸೇಮ್ ಆ್ಯಂಡ್ ಇಟ್ ಇಸ್ 1:2:1. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಾಯ್ತಲ್ವಾ, ಇಲ್ಲಿ ಎಲ್ಲೂ ನೀವು ಅನ್ಕೋಬಾರ್ದು ರೆಡ್ ಮತ್ತು ವೈಟ್ ಎರಡು ಮಿಕ್ಸ್ ಆಗಿ ಪಿಂಕ್ ಎಲ್ಲ ಬಂತು ಅಂತ. ಅದು ಯಾವತ್ತೂ ಆಗೋದಿಲ್ಲ. ಜೀನ್ಸ್ ವಿಲ್ ನೆವರ್ ಬ್ಲೆಂಡ್ ವಿತ್ ಈಚ್ ಅದರ್. ಜೀನ್ಸ್ ಯಾವತ್ತೂ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ. ಅದು ಡಾಮಿನೆನ್ಸ್ ಮತ್ತು ರಿಸೆಸಿವಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಅದೇ ಥರನೇ ಇಲ್ಲಿ ರೆಡ್ಡು ವೈಟ್ ಮೇಲೆ ಅಷ್ಟೊಂದು ಡಾಮಿನೆನ್ಸನ್ನು ತೋರಿಸಿಲ್ಲ. ಸೊ ಎರಡೂ ಎಕ್ಸ್ಪ್ರೆಸ್ ಆಯಿತು, ಎರಡೂ ಜೀನು ಎಕ್ಸ್ಪ್ರೆಸ್ ಆಗಿ ಇಂಟರ್ಮೀಡಿಯೇಟ್ ಕಲರು ಫ್ಲವರ್ಗೆ ಬರುತ್ತೆ. ಇಟ್ಸ್ ನಾಟ್ ದ ಬ್ಲೆಂಡಿಂಗ್ ಆಫ್ ಜೀನ್ಸ್, ರೈಟ್? ಸೊ ದಿಸ್ ಇಸ್ ಅಬೌಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಡಾಮಿನೆಂಟ್ ಅಂದರೆ ನಿಮಗೆ ಗೊತ್ತು, in the presence of recessive gene, the dominant gene will express itself. Recessive ಅಂದ್ರೆ ಏನು? dominant gene ಇರಬೇಕಾದ್ರೆ recessive gene express ಆಗಲ್ಲ. Dominant gene is the one which will express in the presence of recessive gene. Recessive gene will never express in presence of dominant gene. ಬಟ್ ಇಲ್ಲೇನು ಡಾಮಿನೆಂಟ್ ಮತ್ತು ರೆಸೆಸಿವ್ದು ಈಕ್ವೇಷನ್ ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಚೇಂಜ್ ಆಯಿತು. ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಜೀನ್ ಇಟ್ ಇಸ್ ನಾಟ್ ಕಾಲ್ಡ್ ಎಸ್ ಡಾಮಿನೆಂಟ್ ಜೀನ್. ಯಾಕೆ? ಅದು ಇನ್ಕಂಪ್ಲೀಟ್ಲಿ ಡಾಮಿನೆಂಟ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಒನ್. ಇದರಲ್ಲಿ ಕ್ವೆಶನ್ಸ್ ಹೇಗೆ ಕೇಳಿದ್ದಾರೆ ಅಂದರೆ, ಸೊ ಲಾಟ್ ಆಫ್ ಕ್ವೆಶನ್ಸ್ ಆಸ್ಟ್. ಕೆಲವು ದೊಡ್ಡದಾಗಿ ನೋಡಿದ ತಕ್ಷಣ ಕೆಲವ್ರು ಗಾಬರಿ ಆಗ್ತೀರಾ. ದಯವಿಟ್ಟು ಗಾಬರಿ ಆಗಬೇಡಿ. ಇದು 5 ಮಾರ್ಕ್ಸಿನ ಕ್ವೆಶನ್ನು, ಬಟ್ ಇಟ್ ಇಸ್ ವೆರಿ ವೆರಿ ಸಿಂಪಲ್. If we read, schematically represent incomplete dominance by taking inheritance of flower color in Snapdragon as an example. So that is very very simple question. ನಾವು ಹೇಗೆ ನೋಡಿದ್ವಿ ಅದೇ ಥರನೇ ಕ್ವೆಶನ್ ಕೇಳಿದ್ದಾರೆ. ದೆನ್ ಸೆಕೆಂಡ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಿತ್ ಅನ್ ಎಕ್ಸಾಂಪಲ್. ಅಲ್ಲಿ ಅವ್ರು ಫ್ಲವರ್ ಕಲರ್ ಅಂತಲೂ ಕೇಳಿಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್ ಬರೆದು ಅಂತ ಕೇಳಿರೋದ್ರಿಂದ ಜಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ನ ಎಕ್ಸಾಂಪಲ್ ತೊಗೊಂಡು ಬರೀತೀರಾ. ದೆನ್ F2 progeny of monohybrid cross showed phenotypic ratio of 1:2:1. ಅನ್ಲೈಕ್ ದಟ್ ಆಫ್ ಮೆಂಡಲ್ಸ್ ಮೋನೋಹೈಬ್ರಿಡ್ F2 ರೇಷಿಯೋ. ಸೊ ಇವ್ರೇನು ಹೇಳ್ತಿದ್ದಾರೆ, F2 ಹೈಬ್ರಿಡ್ ಆಫ್ ಮೋನೋಹೈಬ್ರಿಡ್ ಕ್ರಾಸು 1:2:1 ರೇಷಿಯೋನ ಕೊಡ್ತು. ಬಟ್ ಅದು ಮೆಂಡಲ್ಸ್ ಲಾ ಥರ ಅಲ್ಲ ಅಂತ ಅವರೇ ಹೇಳಿದ್ದಾರೆ. ಅನ್ಲೈಕ್ ದಟ್ ಆಫ್ ಮೆಂಡಲ್ಸ್ ಮೋನೋಹೈಬ್ರಿಡ್ F2 ರೇಷಿಯೋ, ವಿತ್ ಹೆಲ್ಪ್ ಆಫ್ ಸೂಟಬಲ್ ಎಕ್ಸಾಂಪಲ್ ವರ್ಕ್ಔಟ್ ಕ್ರಾಸಸ್ ಆ್ಯಂಡ್ ಎಕ್ಸ್ಪ್ಲೇನ್ ಹೌ ಇಟ್ ಇಸ್ ಪಾಸಿಬಲ್. ಮೆಂಡಲ್ ಥರನೇ ಬಂತು, ಬಟ್ ಮೆಂಡಲ್ದು ಅಲ್ಲ ಇದು. ಅದು ಯಾಕಾಯಿತು ಅಂತ ಹೇಳಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ಆನ್ಸರ್ ಇಸ್ ಯುವರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಎಕ್ಸಾಂಪಲ್ನ ತೊಗೊಂಡು. ಮತ್ತು ಯಾಕಾಯಿತು? ಬಿಕಾಸ್
one gene is incompletely dominant over the other ಅಂತ ಬರಿಬೇಕು. So very very simple. Then the next topic is codominance. So name itself suggests the answer ಮಕ್ಕಳೇ. ಕೋಡಾಮಿನೆನ್ಸ್. ಸೊ ಕೋಡಾಮಿನೆನ್ಸ್ ಅಂದರೆ ಎರಡೂ ಜೀನು ಡಾಮಿನೆನ್ಸನ್ನ ತೋರಿಸ್ತಾ ಇದೆ, ಆರ್ ಇಟ್ ಕುಡ್ ಬಿ ಮೋರ್ ದ್ಯಾನ್ 2. ಸೊ ಎಲ್ಲನೂ ಒಟ್ಟಿಗೆನೇ ಡಾಮಿನೆನ್ಸನ್ನು ತೋರಿಸಿದ್ರೆ ಅದಕ್ಕೆ ಕೋಡಾಮಿನೆನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಎಕ್ಸಾಂಪಲ್ ಯಾವುದು? ABO ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ನು ಇಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಹೇಗಾಗತ್ತೆ ಅದು ಅಂತ ಹೇಳಿದ್ರೆ, ಸೊ F1 ದಟ್ ಈಸ್ ದ ಆಫ್ ಸ್ಪ್ರಿಂಗ್ ವಿಲ್ ರಿಸೆಂಬಲ್ ಬೋತ್ ದ ಪೇರೆಂಟ್ಸ್. ಸೊ ಮೊನೋಹೈಬ್ರಿಡಲ್ಲಿ ನಾವು ಏನು ನೋಡಿದ್ವಿ? ಇಟ್ ವಿಲ್ ರಿಸೆಂಬಲ್ ಈದರ್ ಆಫ್ ದ ಪೇರೆಂಟ್, ಅಂದರೆ ಒಂದು ಪೇರೆಂಟನ್ನು ಮಾತ್ರ ರಿಸೆಂಬಲ್ ಆಯಿತು. ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಏನು ನೋಡಿದ್ವಿ? ಇಟ್ ವಿಲ್ ರಿಸೆಂಬಲ್ ನೀದರ್ ಆಫ್ ದ ಪೇರೆಂಟ್ಸ್ ಬಟ್ ಇಟ್ ವಿಲ್ ಬಿ ಇಂಟರ್ಮೀಡಿಯೇಟ್ ಅಲ್ವಾ? ಅವರ ಪೇರೆಂಟ್ಸ್ನ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬಂತು. ಬಟ್ ಇಲ್ಲೇನಾಯಿತು? ಎರಡೂ ಪೇರೆಂಟಿನ ಥರ ರಿಸೆಂಬ್ಲೆನ್ಸ್ನ ತೋರಿಸ್ತಿದೆ. ಸೊ ಹೇಗಾಗತ್ತೆ ಇದು? ABO ಬ್ಲಡ್ ಗ್ರೂಪ್ ಅಂದರೆ ಹೇಗೆ ಅಂತ ಹೇಳೋದಾದರೆ, ಜೀನ್ ಐ ಅನ್ನುವಂಥ ಒಂದು ಜೀನ್ ಇರುತ್ತೆ. ಈ ಜೀನಿಗೆ 3 ಅಲೀಲ್ಸ್ ಇರುತ್ತೆ ಮಕ್ಕಳೇ, IA, IB ಆ್ಯಂಡ್ ಸ್ಮಾಲ್ ಐ. ಸೊ ನಿಮ್ಮ RBC ಏನು ಈ ಥರ ಇರುತ್ತಲ್ವಾ? ಇಟ್ ಇಸ್ ಬೈ ಕಾನ್ಕೇವ್ ಶೇಪ್ ಅಂತ ಹೇಳ್ತೀವಿ. ಸೊ ಈ ಥರ ಶೇಪ್ ಇರುತ್ತೆ. ಇದ್ರ ಮೇಲೆ ಶುಗರ್ ಪಾಲಿಮರ್ ಈ ಥರ ಅಂಟ್ಕೊಂಡಿರುತ್ತೆ. ಸೊ ಇಟ್ ಈಸ್ ಹ್ಯಾವಿಂಗ್ ಶುಗರ್ ಪಾಲಿಮರ್ ಆನ್ ಇಟ್ಸ್ ಟಾಪ್, ರೈಟ್? ಸೊ ಶುಗರ್ ಪಾಲಿಮರ್ ಅದ್ರ ಮೇಲೆ ಇರುತ್ತೆ. ಸೊ ಆ ಶುಗರ್ ಪಾಲಿಮರನ್ನು ಕೋಡ್ ಮಾಡೋದು ಯಾವುದು ಅಂದರೆ 3 ಅಲೀಲ್ಸ್ ಆಫ್ ದಿಸ್ ಐ ಜೀನ್. ಸೊ 3 ಅಲೀಲ್ ಇರುತ್ತೆ. ಅಲೀಲ್ ಅಂದರೆ ನಿಮಗೆ ಗೊತ್ತಿದೆ ಏನು ಅಂತ. ಸೊ ಆ 3 ಅಲೀಲು ಈ ಶುಗರ್ ಪಾಲಿಮರನ್ನು RBC ಮೇಲ್ಗಡೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಇದು ಒಂದು ಶುಗರ್ನ ಇದು ಮಾಡುತ್ತೆ, ಕೋಡ್ ಮಾಡುತ್ತೆ, ಇದು ಕೋಡ್ ಮಾಡುತ್ತೆ. ಬಟ್ ಸ್ಮಾಲ್ ಐ ವಿಲ್ ನಾಟ್ ಕೋಡ್ ಫಾರ್ ಎನಿ ಶುಗರ್. ಸೊ ಇಟ್ ಹ್ಯಾಸ್ 3 ಅಲೀಲ್ಸ್ ಅಲ್ವಾ? ಹ್ಯೂಮನ್ಸಲ್ಲಿ ಏನಿರುತ್ತೆ? ಎನಿ 2 ಆಫ್ ದ 3 ಐ ಜೀನ್ ಅಲೀಲ್ಸ್ ಇರುತ್ತೆ. ನಂಗೆ ಗೊತ್ತು, ನಾನು ಅವಾಗಲೇ ಹೇಳಿದ್ದೆ, ನಿಮಗೆ ಗೊತ್ತಿದೆ. ಸೊ ಅಲೀಲ್ಸಲ್ಲಿ 2 ಇರುತ್ತೆ ಅಂತ ಹೇಳಿದೆ. ಅಲೀಲ್ಸ್ ವಿಲ್ ಬಿ ಓನ್ಲಿ 2. ದೋ ದೆರ್ ಆರ್ 3 ಅಲೀಲ್ಸ್, 2 ಮಾತ್ರ ಹ್ಯೂಮನಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಹ್ಯೂಮನ್ಸಲ್ಲಿ ಸಿನ್ಸ್ ಇಟ್ ಇಸ್ ಡಿಪ್ಲಾಯ್ಡ್, ರೈಟ್? ಅದು ಡಿಪ್ಲಾಯ್ಡ್ ಆರ್ಗನಿಸಮ್, ಅದು ಹ್ಯಾಪ್ಲಾಯ್ಡ್ ಅಲ್ಲ. ಸೊ ಸಿನ್ಸ್ ಹ್ಯೂಮನ್ಸ್ ಆರ್ ಡಿಪ್ಲಾಯ್ಡ್, ಇಟ್ ಕ್ಯಾನ್ ಶೋ ಓನ್ಲಿ 2 ಅಲೀಲ್ಸ್ ಇರುವಂಥದ್ದು. ಸೊ ಈ IA ಮತ್ತು IA ಇರುತ್ತಲ್ಲ, ಇದು ಕಂಪ್ಲೀಟ್ಲಿ ಡಾಮಿನೆಂಟ್ ಮಾಡುತ್ತೆ ಯಾತ್ರ ಮೇಲೆ? ಸ್ಮಾಲ್ ಐ ಮೇಲೆ. ಸೊ ಈ ಎರಡೂ ಇದ್ದರೆ ಈ ಸ್ಮಾಲ್ ಐನ ಡಾಮಿನೆಂಟ್ ಮಾಡುತ್ತೆ. ಬಟ್ ಇದು ಎರಡೂ ಇದ್ದರೆ ಇಟ್ ವಿಲ್ ಬೋತ್ ಆಫ್ ಇಟ್ ಎಕ್ಸ್ಪ್ರೆಸಸ್, ದಟ್ ಇಸ್ ಕಾಲ್ಡ್ ಎಸ್ ಕೋಡಾಮಿನೆನ್ಸ್. IA ಮತ್ತು IB ಇದ್ದಾಗ ಎರಡೂ ಕೂಡ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಕೋಡಾಮಿನೆನ್ಸ್. ಸೊ RBCಯಲ್ಲಿ ಇದು 2 ಜೀನ್ ಏನಾದರೂ ಇದ್ಬಿಟ್ರೆ RBC ಮೇಲೆ 2 ಟೈಪ್ಸ್ ಆಫ್ ಶುಗರ್ಸು ಕಾಣಿಸುತ್ತೆ. ಬಟ್ ಇದಿದ್ಬಿಟ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಸೇ IA ಆ್ಯಂಡ್ I ಇರುತ್ತೆ, ಆವಾಗ ಬರೀ A ಮಾತ್ರ ಎಕ್ಸ್ಪ್ರೆಸ್ ಮಾಡುತ್ತೆ, ಬಿಕಾಸ್ ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಶುಗರ್, ರೈಟ್? ಸೊ B ಇದ್ದರೆ ಏನಾಗುತ್ತೆ? P ಇರೋಂಥ ಶುಗರ್ ಬರುತ್ತೆ, ಬಟ್ ಇದೇನೂ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ, ಬಿಕಾಸ್ ಇಟ್ ವಿಲ್ ನಾಟ್ ಶೋ ಎನಿಥಿಂಗ್. ಫಾರ್ ಎಕ್ಸಾಂಪಲ್ IA ಮತ್ತು IB ಇದ್ದರೆ 2 ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಅದಕ್ಕೆ ಹೇಳೋದು ಬ್ಲಡ್ ಗ್ರೂಪ್ ಹೇಗಿರುತ್ತೆ? ಸೊ ಇಫ್ ಯು ಸಿ ದಿಸ್ ಚಾರ್ಟ್, this is also example for multiple allelism, because ಎರಡು ಅಲೀಲು ಇಲ್ಲಿ ಇದೆ ಅಲ್ವಾ? ಸೊ ಮೋರ್ ದೆನ್ 2 ಅಲೀಲ್ಸ್ ಗವರ್ನಿಂಗ್ ದ ಸೇಮ್ ಕ್ಯಾರೆಕ್ಟರ್. ಸೊ 2ಕ್ಕಿಂತ ಜಾಸ್ತಿ ಅಲೀಲ್ಸು ಒಂದೇ ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಲ್ಟಿಪಲ್ ಅಲೀಲಿಸಮ್. ಸೊ ನಿಮಗೆ ಕೇಳ್ತಾರೆ ಹೇಗೆ ಬರುತ್ತೆ ಕ್ವೆಶನ್ಸ್ ಅಂತ ನೋಡೋಣ. ಇಲ್ಲಿ ಇವಾಗ ನೋಡಿ, ಅಲೀಲ್ 1ರಲ್ಲಿ IA ಇದೆ. ಸೊ ಬೋತ್ ವಿಲ್ ಎಕ್ಸ್ಪ್ರೆಸ್ ಆ್ಯಂಡ್ ಇಟ್ ವಿಲ್ ಬಿ A ಬ್ಲಡ್ ಗ್ರೂಪ್. If it has IA and IB, both will show codominance. It is called as AB blood group. If it's IA and small and small I, it will show A blood group only, because IA ಏನು ಕಂಪ್ಲೀಟ್ ಆಗಿ ಡಾಮಿನೆಂಟ್ ಮಾಡಿಬಿಡುತ್ತೆ ಇದ್ರ ಮೇಲೆ. ಮತ್ತು B ಇದ್ದರೆ B and A ಇದ್ರೂ ಅಗೇನ್ AB ಬ್ಲಡ್ ಗ್ರೂಪ್ ಬರುತ್ತೆ. ದೆನ್ B and B ಇದ್ದರೆ B ಬ್ಲಡ್ ಗ್ರೂಪ್ ಬರುತ್ತೆ. ದೆನ್ ಅಗೇನ್ IB and small I ಇದ್ದರೆ B, because it will also show that dominance over small I. Then I ಇದ್ದರೆ ಯಾವುದೇ ಥರದ ಶುಗರ್ಸ್ ಬರೋದಿಲ್ಲ. ಇಟ್ ಇಸ್ ಕಾಲ್ಡ್ as O ಬ್ಲಡ್ ಗ್ರೂಪ್. ಸೊ ದಿಸ್ ಇಸ್ ಅಬೌಟ್ ದ ಮಲ್ಟಿಪಲ್ ಅಲಿಲಿಸಮ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೇಗೆ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋದಾದರೆ, ಡಿರೈವ್ ದ ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಆಫ್ ಕ್ರಾಸ್ ಬಿಟ್ವೀನ್ AB ಬ್ಲಡ್ ಗ್ರೂಪ್ ಪೇರೆಂಟ್ಸ್. ಸೊ ಇದು 3 ಮಾರ್ಕ್ಸಿಗೆ ಕೇಳಿರುವಂಥದ್ದು.
ಈ ಕ್ವೆಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳೋದಾದರೆ, ಫಿನೋಟಿಪಿಕ್ ಆ್ಯಂಡ್ ಜೀನೋಟಿಪಿಕ್ ರೇಷಿಯೋ ಆಫ್ ಕ್ರಾಸ್ ಬಿಟ್ವೀನ್ AB ಬ್ಲಡ್ ಗ್ರೂಪ್ ಪೇರೆಂಟ್ಸ್. AB ಬ್ಲಡ್ ಗ್ರೂಪ್ ಇರುವಂತಹ ಪೇರೆಂಟ್ಸನ್ನ ನಡುವೆ ಕ್ರಾಸ್ ಆದಾಗ ಜೀನೋಟಿಪಿಕ್ ಮತ್ತು ಫಿನೋಟಿಪಿಕ್ ರೇಷಿಯೋ ಹೇಗೆ ಬರುತ್ತೆ ಅಂತ. ಸೊ ಐ ಲೆಟ್ ಯು ಸಾಲ್ವ್ ದಿಸ್ ಕ್ವೆಶನ್ ಬೈ ಯುವರ್ ಸೆಲ್ಫ್. ನಿಮ್ಗೆ ಇದು ಕರೆಕ್ಟಾಗಿ ಅರ್ಥ ಆಗಿದ್ದರೆ ಪೇರೆಂಟ್ಸ್ದು ಎರಡೂ ಬರ್ಕೊಂಡು ನೀವು ಅದನ್ನು ಕ್ರಾಸ್ ಮಾಡಿ ಅದ್ರ ಜೀನೋಟಿಪಿಕ್ ಮತ್ತು ಫಿನೋಟಿಪಿಕ್ ರೇಷಿಯೋ ಹೇಗೆ ಬರುತ್ತೆ ಅಂತ ತೋರಿಸ್ಬೇಕು. ಸೊ ದಿಸ್ ದ ಥಿಂಗ್. ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಆನ್ಸರ್ ಮಾಡಿ ಹೇಳಿ, ದ ಜೀನೋಟಿಪಿಕ್ ಆ್ಯಂಡ್ ಫಿನೋಟಿಪಿಕ್ ರೇಷಿಯೋ ಆಫ್ ಪೇರೆಂಟ್ಸ್ ವಿತ್ AB ಬ್ಲಡ್ ಗ್ರೂಪ್. ಲೆಟ್ಸ್ ಸಿ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ. ಅರ್ಥ ಆಗಿಲ್ಲ ಅಂದರೆ ಆವಾಗಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಸಾಲ್ವ್ ಮಾಡೋಣ ಈ ಆನ್ಸರ್ಗೆ, ಕ್ವೆಶನ್ಗೆ. ಸೊ ರೈಟ್ ದ ಜೀನೋಟೈಪ್ ಆಫ್ ದ ಪೇರೆಂಟ್ಸ್ ವೆನ್ ದ ಚಿಲ್ಡ್ರನ್ ವಿತ್ AB ಆ್ಯಂಡ್ O ಬ್ಲಡ್ ಗ್ರೂಪ್ಸ್. ಸೊ ಮಕ್ಕಳಲ್ಲಿ ಈ ಎಲ್ಲ ಬ್ಲಡ್ ಗ್ರೂಪು ಕಾಣಿಸ್ತಾ ಇದೆ. ಹಾಗಿದ್ರೆ ಇದ್ರ ಜೀನೋಟೈಪ್ ಆಫ್ ಪೇರೆಂಟ್ ಏನಿರಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಸ್ ಫಾರ್ 2 ಮಾರ್ಕ್ಸ್. ಸೊ ಈ ಕ್ವೆಶನ್ಗೂ ಸಾಲ್ವ್ ಮಾಡಬೇಕು ನೀವೇನೆ, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಸಿಂಪಲ್. ಸ್ವಲ್ಪ ಟ್ರಿಕ್ಕಿ ಅಂತ ಅನಿಸ್ಬಹುದು, ಬಟ್ ಟಾಪಿಕ್ ಅರ್ಥ ಆಗಿದ್ರೆ ಮಾಡಬಹುದು. ಸೊ ನೋಡಿ, ಜೆನೆಟಿಕ್ಸ್ ಇಸ್ ಆಲ್ ಲೈಕ್ ಮ್ಯಾಥಮೆಟಿಕ್ಸ್ ಮಕ್ಕಳೇ. ಇದು ಮ್ಯಾಥಮೆಟಿಕ್ಸ್ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗಿದ್ರೆ ಕಾನ್ಸೆಪ್ಟು, ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಕ್ವೆಶನ್ಸ್. ಸೊ 13 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಕೆಲವು ಕ್ವೆಶನ್ಸು ಏನು 5 ಮಾರ್ಕ್ಸ್ ಇದೆ, ಇಂಪಾರ್ಟೆಂಟ್ ಕ್ವೆಶನ್ಸನ್ನ ಪಾರ್ಟ್ ಡಿ ಇದು ಆನ್ಸರ್ಸ್ ಸೊಲ್ಯೂಷನ್ಸ್ ಏನಿತ್ತು ಆ ಒಂದು ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಕೆಲವು ಕ್ವೆಶನ್ಸ್ಗೆ ನಿಮ್ಗೆ ಆನ್ಸರಲ್ಲಿ ಸಿಗುತ್ತೆ. ಸೊ ಹಿಯರ್ ವಿ ಆರ್ ಡಿಸ್ಕಸಿಂಗ್ ಟಾಪಿಕ್ಸ್ ಫಸ್ಟ್ ಆ್ಯಂಡ್ ದೆನ್ ಸಾಲ್ವಿಂಗ್ ದ ಕ್ವೆಶನ್ಸ್. ಅಲ್ಲಿ ಹಾಗೆ ಕ್ವೆಶನ್ ಆ್ಯಂಡ್ ಆನ್ಸರ್ ಹಾಗೆ ಇದೆ. ಸೊ ಯು ಕ್ಯಾನ್ ಸಿ ದ್ಯಾಟ್ ವಿಡಿಯೋ. ಬಟ್ ಕೆಲವು ಇಂಪಾರ್ಟೆಂಟ್ ಇಲ್ಲದೆ ಇರೋದು, ಕೆಲವು ಟಾಪಿಕ್ಸು ನಾವು ಡಿಸ್ಕಸ್ ಮಾಡಿಲ್ಲ ಆನ್ಸರ್ಸು. ಸೊ ಅದು ಇಲ್ಲಿದೆ, ಅದನ್ನ ನೋಡ್ಕೋಬೋದು ನೀವು. ಓಕೆ, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್, ದಟ್ ಈಸ್ ಡೈಹೈಬ್ರಿಡ್ ಕ್ರಾಸ್. ಸೊ ಪೇರೆಂಟಲ್ ಜೀನ್ ಇಲ್ಲೇನು 2 ಕ್ಯಾರೆಕ್ಟರ್ನ ತಗೊಂಡಿದ್ದಾರೆ, ರೌಂಡ್ ಎಲ್ಲೋ ಆ್ಯಂಡ್ ರಿಂಕಲ್ಡ್ ಗ್ರೀನ್. ಓಕೆ, ಸೊ ಇಲ್ಲೇನಾಗುತ್ತೆ, ಜೀನೋಟೈಪ್ ಏನಾಯಿತು, ಸಿನ್ಸ್ ಇಟ್ ಇಸ್ 2 ಕ್ಯಾರೆಕ್ಟರ್ಸ್ ಇಟ್ ವಿಲ್ ಬಿ ಲೈಕ್ ದಿಸ್ ಕ್ಯಾಪಿಟಲ್. ಸೊ ಇಲ್ಲಿ ರೆಡ್ ಮತ್ತು ಎಲ್ಲೋ, ಸೊ ರೌಂಡ್ ಆ್ಯಂಡ್ ಎಲ್ಲೋ ಡಾಮಿನೆಂಟ್ ಟ್ರೇಟ್ಸ್, ರಿಂಕಲ್ಡ್ ಆ್ಯಂಡ್ ಗ್ರೀನ್ ಆರ್ ರಿಸೆಸಿವ್ ಟ್ರೇಟ್ಸ್. ಸೊ ಗ್ಯಾಮೆಟ್ಸ್ ಹೇಗೆ ಬರುತ್ತೆ, ಫಾರ್ ಎಕ್ಸಾಂಪಲ್ ಮೇಲ್ ಗ್ಯಾಮೆಟ್ ಹೀಗಿರುತ್ತೆ, ಮ್ಯೋಸಿಸ್ ಆಗಿ ಬರುವಂಥದ್ದು. ಫೀಮೇಲ್ ಗ್ಯಾಮೆಟ್ ಹೀಗಿರುತ್ತೆ ಅಂದ್ಕೊಳ್ಳೋಣ. F1 ಜನರೇಷನ್ ವಿಲ್ ಬಿ ರೌಂಡ್ ಎಲ್ಲೋ. ಸೊ ದೆನ್ ನೆಕ್ಸ್ಟ್ ಈ F1 ಜನರೇಷನ್ನ ಸೆಲ್ಫಿಂಗ್ ಮಾಡ್ತಾರಲ್ವಾ. ಸೊ ಸೆಲ್ಫಿಂಗ್ ಮಾಡಿದಾಗ ನಿಮ್ಗೆ ಏನಾಯಿತು, 2 ಇದೆ. ಸೊ ಅಗೇನ್ ಏನಾಯಿತು, ಕಾಂಬಿನೇಷನ್ಸ್ ಬರಿಬೇಕು. R ಒನ್ಸ್ ವಿತ್ ಕ್ಯಾಪಿಟಲ್ Y, ಒನ್ಸ್ ವಿತ್ ಸ್ಮಾಲ್ y, ದೆನ್ ಸ್ಮಾಲ್ R ವಿತ್ ಕ್ಯಾಪಿಟಲ್ Y, ಸ್ಮಾಲ್ R ವಿತ್ ಸ್ಮಾಲ್ y. ಸೊ ಹೀಗೆ ಬರ್ಕೊಂಡಾಗ ಗ್ಯಾಮೆಟ್ಸು ನಿಮಗೆ ಎಷ್ಟೋ ಥರದ್ದು ಪ್ಲಾನ್ಸು ಬರುತ್ತೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಕಾಂಬಿನೇಷನ್ಸ್. ಸೊ ಫಿನೋಟಿಪಿಕ್ ರೇಷಿಯೋ 9:3:3:1. ಸೊ ರೌಂಡ್ ಎಲ್ಲೋ ನಿಮಗೆ 9 ಬರುತ್ತೆ. ಸೊ ದಿಸ್ ಇಸ್ ಆಲ್ ರೌಂಡ್ ಎಲ್ಲೋ. ಇಲ್ಲಿ ಫುಲ್ಲು ರೌಂಡ್ ಎಲ್ಲೋ ಬರುತ್ತೆ. ದೆನ್ 3 ನಿಮಗೆ ರೌಂಡ್ ಗ್ರೀನ್ ಏನೋ ಬರುತ್ತೆ. 3 ವಿಲ್ ಬಿ ರೌಂಡ್ ಗ್ರೀನ್. ಸೊ 1, 2 and 3. ಸೊ ದಿಸ್ ಇಸ್ ಆಲ್ ರೌಂಡ್ ಎಲ್ಲೋ 9. ದೆನ್ ರೌಂಡ್ ಗ್ರೀನ್ ವಿಲ್ ಬಿ 3. ದೆನ್ ರೌಂಡ್ ಎಲ್ಲೋ 1, 2, 3, 4, 5, 6, 7 ಆಯಿತು, 8, 9. ರೌಂಡ್ ಎಲ್ಲೋ, ರೌಂಡ್ ಗ್ರೀನ್, ದೆನ್ ರಿಂಕಲ್ಡ್ ಎಲ್ಲೋ 3 ಬಂತು. ಸೊ 3 and 1. 9:3:3:1. ದ ಜೀನೋಟಿಪಿಕ್ ರೇಷಿಯೋ ಅಂತ ನೋಡಿದಾಗ 1:2:2:4, 1:2:1:2:1. ಸೊ ಎಲ್ಲ ಥರದ ಕಾಂಬಿನೇಷನ್ಸ್ ಆಫ್ ಜೀನ್ಸು ಬಂದು ನಿಮಗೆ ಈ ಫಿನೋಟಿಪಿಕ್ ಆ್ಯಂಡ್ ಜೀನೋಟಿಪಿಕ್ ರೇಷಿಯೋ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಡೈಹೈಬ್ರಿಡ್ ಕ್ರಾಸ್ ವೇರ್ ವಿಲ್ ಟೇಕ್ 2 ಕ್ಯಾರೆಕ್ಟರ್ಸ್ ಆರ್ 2 ಜೀನ್ಸ್ನ ಸ್ಟಡಿ ಮಾಡ್ತಾರೆ. ಸೊ ಡೈಹೈಬ್ರಿಡ್ ಕ್ರಾಸಲ್ಲಿ ಏನಾಯಿತು, 2 ಕ್ಯಾರೆಕ್ಟರ್ಸ್ನ ತೊಗೊಂಡಿದ್ದಾರೆ. ಒನ್ ಇಸ್ ಶೇಪ್ ಆಫ್ ದ ಸೀಡ್ ಆ್ಯಂಡ್ ಕಲರ್ ಆಫ್ ದ ಸೀಡ್, ರೌಂಡ್ ಎಲ್ಲೋ ಆ್ಯಂಡ್ ರಿಂಕಲ್ ಗ್ರೀನ್. ಓಕೆ, ಸೊ ವಾಟ್ ಇಸ್ ದ ಅಬ್ಸರ್ವೇಷನ್ ಆಫ್ ಡೈಹೈಬ್ರಿಡ್ ಕ್ರಾಸ್? ಏನವರು ಕನ್ಕ್ಲೂಡ್ ಮಾಡಿದ್ರು ಅಂದರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ವಾಟ್ ಈಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳೋದಾದರೆ, ವೆನ್ 2 pairs of traits are combined in the hybrid, segregation of 1 pair of characters independent of the other. ಇವಾಗ 2 pair of traits are combined in the hybrid. ಇಲ್ಲಿ ನೋಡಿ, ಇಲ್ಲಿ 2 pair. ಓಕೆ, ಐ ಶೋ ಹಿಯರ್ ಓನ್ಲಿ. When 2 pair of traits are combined in the individual, the segregation of the gametes will be independent of the other pair. ಒಂದು ಪೇರ್ಗೆ ಇನ್ನೊಂದು ಪೇರ್ಗೆ ಸಂಬಂಧ ಇರೋದಿಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಅದರ್ ಪೇರ್ ಅಷ್ಟೇ. ಸೊ ದಿಸ್ ಇಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅಸಾರ್ಟ್ ಅಂದರೆ ಸೆಗ್ರಿಗೇಷನ್, ಅಂದರೆ ಸೆಪ್ರೇಟ್ ಆಗುವಂಥದ್ದು ಅಂತ. ಅದ್ರ ಪಾಡಿಗೆ ಅದು ಅರೇಂಜ್ ಆಗೋದು, ಸಾರ್ಟ್ ಆಗೋದು. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಅದರ್ ಪೇರ್. ದಿಸ್ ಇಸ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ದೆನ್ ಕಮಿಂಗ್ ಟು ದ ಕ್ವೆಶನ್, ಇಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ. 2 ಕ್ವೆಶನ್ ಇದೆ ಆ್ಯಕ್ಚುಲಿ. ದಿಸ್ ಇಸ್ ದ ಸೆಕೆಂಡ್ ಕ್ವೆಶನ್.
First question is represent schematically the result of two gene interaction by taking seed shape and seed color in pea plant. Very simple question. This is a 5 marks. Again ಇದು ಅಷ್ಟೇ 5 marks ಕೇಳಿರೋಂಥದ್ದು. ಇದು ಕೇಳಿದಾಗ ನೀವು ಡೈಹೈಬ್ರಿಡ್ ಕ್ರಾಸ್ ಫುಲ್ಲು ಬರಿಬೇಕು, ಬಿಕಾಸ್ they only have asked the question seed shape ಮತ್ತು seed color ತಗೋಬೇಕು ಅಂತ. Then coming to the second question, results of Mendelian dihybrid. ಇದು ಕ್ವಶನ್ ನೋಡಿದ ತಕ್ಷಣ ಗಾಬರಿ ಬೀಳಬೇಡಿ, ಅಲ್ಲಿ ಏನೂ ಇಲ್ಲ, ಒಂದು ಕ್ವಶನ್ ಬರೆದುಬಿಟ್ಟು ಅದಕ್ಕೆ ಸಿಂಪಲ್ ಆಗಿ ಕೇಳಿದ್ದಾರೆ ಅಷ್ಟೇ. ಸೊ ಇಲ್ಲಿ Mendelian dihybrid cross is represented in the following. Punnett square. Punnett square ಅಂದರೆ ಅದೇನು ಸ್ಕ್ವೇರ್ಸ್ ಇದೆ ಅದು ಫುಲ್ಲು, ಅದಕ್ಕೆ Punnett square ಅಂತ ಕರಿತೀವಿ. ಸೊ ಅದನ್ನು ಕೊಟ್ಟಿದ್ದಾರೆ. ಅಲ್ಲೇನು ಕೇಳ್ತಾ ಇದ್ದಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ವಿತ್ ರೆಸ್ಪೆಕ್ಟ್ ಟು ರಿಸಲ್ಟ್ಸ್ ಆಫ್ ಡೈಹೈಬ್ರಿಡ್ ಕ್ರಾಸ್. ನಂಬರ್ ಆಫ್ ಪೇರೆಂಟಲ್ ಟೈಪ್ಸ್ ಪ್ರೋಜನಿ ಏನು ಅಂತ ಬರಿಬೇಕು, ನಂಬರ್ ಆಫ್ ರೀಕಾಂಬಿನೆಂಟ್ ಪ್ರೋಜನಿ ಏನು ಅಂತ ಬರಿಬೇಕು, ನಂಬರ್ ಆಫ್ ಹೋಮೋಸೈಗಸ್ ರಿಸೆಸಿವ್ ಪ್ರೋಜನಿ ಏನು ಅಂತ ಬರಿಬೇಕು. ಸೊ ಇಟ್ಸ್ ವೆರಿ ಈಸಿ. ಅಲ್ಲೇ ಇದೆ, ನೀವೊಂದು ಸ್ವಲ್ಪ ಯೋಚನೆ ಮಾಡಬೇಕು. ನಂಬರ್ ಆಫ್ ಪೇರೆಂಟಲ್ ಟೈಪ್ಸ್ ಅಂದರೆ ಪೇರೆಂಟ್ ಥರ ಎಷ್ಟಿದೆ ಅಂತ ಬರಿಬೇಕು. ದೆನ್ ರೀಕಾಂಬಿನೆಂಟ್ ಪ್ರೋಜನಿ ಅಂದರೆ ಹೊಸದಾಗಿ ಯಾವ ಥರ ಬಂತು ವೇರಿಯೇಷನ್ ತೋರಿಸ್ಕೊಂಡು ಅಂತ ಅದನ್ನು ಬರಿಬೇಕು. ದೆನ್ ಹೋಮೋಸೈಗಸ್ ರಿಸೆಸಿವ್ ಪ್ರೋಜನಿ ಎಷ್ಟಿದೆ ಅಂತ ಬರಿಬೇಕು. ಹೋಮೋಸೈಗಸ್ ರಿಸೆಸಿವ್, ಸಿ ದಟ್ ಇದು ಹೋಮೋಸೈಗಸ್ ರಿಸೆಸಿವ್, ಸಿಂಪಲ್. ದೆನ್ ನಂಬರ್ ಆಫ್ ಹೋಮೋಸೈಗಸ್ ಡಾಮಿನೆಂಟ್ ಪ್ರೋಜನಿ ಎಷ್ಟು ಅಂತ, ದೆನ್ ಡಾಮಿನೆಂಟ್ ಪ್ರೋಜನಿ ಫಾರ್ ಬೋತ್ ದ ಟ್ರೇಟ್ಸ್ ಎಷ್ಟು. ಸೊ ಇಟ್ಸ್ ಆಲ್ ಅಬೌಟ್ ನಂಬರ್ ಆಫ್ ಪ್ಯೂರ್ ಲೈನ್ ಪ್ರೋಜನಿ ಕೇಳಿದ್ದಾರೆ. ಅಂದರೆ ಪ್ಯೂರ್ ಲೈನ್ ಅಂದರೆ ಪೇರೆಂಟ್ಸಲ್ಲಿ ಏನಿತ್ತೋ ಅದೇನೆ. ದೆನ್ ನಂಬರ್ ಆಫ್ ಹೋಮೋಸೈಗಸ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೇಟ್, ದ ನಂಬರ್ ಆಫ್ ಹೆಟಿರೋಸೈಗಸ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೇಟ್, ಲಾಸ್ಟ್ ಇಸ್ ನಂಬರ್ ಆಫ್ ರಿಸೆಸಿವ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೇಟ್. ಸೊ ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್. ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಆನ್ಸರ್ಸ್ ಮಾಡ್ಬೋದು. ಸೊ ಆನ್ಸರ್ ದಿಸ್ ಕ್ವೆಶನ್. ಇದು 5 ಮಾರ್ಕ್ಗೆ ಕೇಳಿರೋಂಥ ಕ್ವೆಶನ್. Then chromosomal theory of inheritance. It is very important. This is about ಹೇಗೆ ಮೆಂಡಲಿಂದ ಕೆಲವು ಡಿವಿಯೇಷನ್ಸ್ ಆಯಿತು. ದೀಸ್ ಆರ್ ದ ಡಿವಿಯೇಷನ್ಸ್ ಫ್ರಮ್ ಮೆಂಡಲ್ಸ್ ಲಾ. ನಾರ್ಮಲ್ ಹೇಗಿತ್ತು ಅದಕ್ಕಿಂತ ಡಿವಿಯೇಷನ್ ಆಗುತ್ತೆ. ಸೊ ಅದು ಹೇಗೆ ಮೆಂಡಲ್ಸ್ ಲಾ ಇಂದ ಆಯಿತು ಮತ್ತು ಕ್ರೋಮೋಸೋಮ್ ಹೇಗೆ ಬಿಹೇವ್ ಮಾಡುತ್ತೆ ಇನ್ಹೆರಿಟೆನ್ಸ್ ಪ್ಯಾಟರ್ನಲ್ಲಿ ಅಂತ ಹೇಳೋದು. ದೆನ್ ಮೆಂಡಲ್ ನಾನು ಹೇಳಿದೆ, ಅವ್ರು ಇರಬೇಕಾದ್ರೆ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡಿ ಸ್ಟ್ಯಾಟಿಸ್ಟಿಕ್ಸು ಮ್ಯಾಥಮೆಟಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಎಷ್ಟೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಬಟ್ ಹಾಗೆ ಅವ್ರ ಕೈಯಲ್ಲಿ ಎಷ್ಟೊಂದು ಪ್ರಾಬ್ಲಮನ್ನು ಸಾಲ್ವು ಮಾಡೋದಕ್ಕಾಗೋದಿಲ್ಲ. ಈ ಎಲ್ಲದನ್ನು ಒಂದು ಪೇಪರ್ಸಲ್ಲಿ ಆರ್ ಕೆಲವು ರೆಕಾರ್ಡ್ ಮಾಡಿಟ್ಟಿರ್ತಾರೆ. ಬಟ್ ಅದು ಯಾರಿಗೂ ಪ್ರಪಂಚದಲ್ಲಿ ಗೊತ್ತಿರಲ್ಲ, ಬಿಕಾಸ್ ಈ ಪೇಪರ್ಸ್ನ ಅವ್ರು ಎಲ್ಲಿಗೋ ಕಳಿಸಿರ್ತಾರೆ. ಬಟ್ ಅದು ರಿಜೆಕ್ಟ್ ಆಗಿ ಬಂದುಬಿಟ್ಟಿರುತ್ತೆ. ಯಾಕೆ ರಿಜೆಕ್ಟ್ ಆಗುತ್ತೆ ಅಂತ ಹೇಳೋದಾದರೆ, ಆವಾಗ ಫಸ್ಟ್ ಆಫ್ ಆಲ್ ಕಮ್ಯುನಿಕೇಷನ್ ವಾಸ್ ವೆರಿ ಲೋ. ಆವಾಗ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆಗಿತ್ತು. ಮತ್ತು ಸೆಕೆಂಡ್ ಥಿಂಗ್ ಈಸ್, ಅವರು ಕ್ಯಾರೆಕ್ಟರ್ಸನ್ನು ಬ್ಲೆಂಡ್ ಆಗಲ್ಲ ಅಲೀಲ್ಸು ಅಂತ ಹೇಳಿದಾಗ ಅದನ್ನು ತುಂಬ ಜನ ನಂಬೋದಿಲ್ಲ. ಈ ಥರ ಆಗಲ್ಲ, ತಪ್ಪು ಅಂತ ಎಷ್ಟೋ ಜನ ಬಯಾಲಜಿಸ್ಟು ಅದನ್ನು ಅಪೋಸ್ ಮಾಡ್ತಾರೆ. ಥರ್ಡ್ ಈಸ್ ಕನ್ವೆನ್ಷನಲ್ ವೇ. ಏನಿತ್ತು ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನ ಎರಡನ್ನೂ ಅವ್ರು ಯೂಸ್ ಮಾಡ್ತಿರೋದಿಲ್ಲ ಬಯೋಲಾಜಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಬಟ್ ಇವ್ರು ಯೂಸ್ ಮಾಡ್ತಾರೆ ವಿಚ್ ಇಸ್ ನಾನ್ ಕನ್ವೆನ್ಷನಲ್. ಅದಕ್ಕೆ ಇವ್ರದ್ದು ಎಷ್ಟೋ ಡೇಟಾನ ರಿಜೆಕ್ಟ್ ಮಾಡಿಬಿಡ್ತಾರೆ. ಬಟ್ ಇದು 1900 ಏನು ಮಾಡ್ತಾರೆ, 3 ಇಂಡಿಪೆಂಡೆಂಟ್ ಸೈಂಟಿಸ್ಟ್, ಹ್ಯೂಗೋ ಡೇವಿಸ್, ಕಾಲ್ ಕಾರನ್ಸ್ ಮತ್ತು ವಾನ್ ಚೆಮ್ಮಾರ್ಕ್ ಅನ್ನೋ 3 ಜನ ಇಂಡಿಪೆಂಡೆಂಟ್ ಆಗಿ, ಅಂದರೆ ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ, 3 ಜನನು ರೀಡಿಸ್ಕವರಿ ಆಫ್ ಮೆಂಡೇಲಿಯನ್ ರಿಸಲ್ಟ್ಸ್ ಆನ್ ಇನ್ಹೆರಿಟೆನ್ಸ್. ಅವ್ರು ಏನೇನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿ ರಿಸಲ್ಟ್ಸನ್ನು ಬರೆದಿಟ್ಟಿದ್ರು, ಡಾಕ್ಯುಮೆಂಟ್ ಮಾಡಿಟ್ಟಿದ್ರು, ಅದನ್ನು ಮತ್ತೆ ಹುಡುಕ್ತಾರೆ. ಸೊ ಅದೆಲ್ಲ 1900 ಏನಾಗುತ್ತೆ, ರೀಡಿಸ್ಕವರ್ ಆಗುತ್ತೆ. ಇದರ ಜೊತೆಗೆ ನ್ಯೂಕ್ಲಿಯಸ್ಸನ್ನು ಡಿಸ್ಕವರ್ ಮಾಡ್ತಾರೆ. ಯಾರು ಡಿಸ್ಕವರ್ ಮಾಡ್ತಾರೆ ನ್ಯೂಕ್ಲಿಯಸನ್ನು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ, ಲಾಸ್ಟ್ ಇಯರ್ ಓದಿರ್ತೀರಾ. ಸೊ ಅದಾಗುತ್ತೆ. ಮತ್ತು ಕ್ರೋಮೋಸೋಮ್ಸನ್ನು ತುಂಬ ಜನ ಏನು ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಮತ್ತು ಮೈಕ್ರೋಸ್ಕೋಪಿಕ್ ಸ್ಟಡೀಸು, ಮೈಕ್ರೋಸ್ಕೋಪಿಯಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಆಗುತ್ತೆ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಹೊಸದಾಗಿ ಹುಟ್ಕೊಳ್ಳುತ್ತೆ. ಮೆಂಡಲ್ ಏನು ಕೆಲಸ ಮಾಡಿದ್ರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ ರಿಸಲ್ಟ್ಸಿಂದ ಕೆಲವು ಡಿವಿಯೇಷನ್ಸ್ ಇದೆ ಅಂತ ತೋರಿಸ್ತಾರೆ. ಅದನ್ನು ಅವರ ಒಂದು ಎಕ್ಸ್ಪೆರಿಮೆಂಟ್ಸ್ಗೆ ಯೂಸ್ ಮಾಡ್ಕೋತಾರೆ. ಸೊ ಹೇಗೆ ಮಾಡ್ಕೋತಾರೆ ಅಂತ ಹೇಳಿದ್ರೆ, ವಾಲ್ಟರ್ ಸಿಟನ್ ಅಂಡ್ ಥಿಯೋಡರ್ ಬೊವೇರಿ ಅನ್ನೋಂಥವ್ರು ಕ್ರೋಮೋಸೋಮಲ್ ಬಿಹೇವಿಯರು ಜೀನ್ಸ್ ಬಿಹೇವಿಯರ್ಗೆ ಈಕ್ವಲೆಂಟ್ ಅಂತ ತೋರಿಸ್ತಾರೆ. ಹೇಗೆ ತೋರಿಸ್ತಾರೆ ಅಂತ ಹೇಳಿದ್ರೆ, ಪೇರಿಂಗ್ ಆ್ಯಂಡ್ ಸೆಪರೇಷನ್ ಆಫ್ ಕ್ರೋಮೋಸೋಮ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಸೆಗ್ರಿಗೇಷನ್ಸ್ ಆಫ್ ಪೇರ್ ಆಫ್ ಫ್ಯಾಕ್ಟರ್ ದೆ ಕ್ಯಾರಿ. ಬಿಕಾಸ್ ಯಾಕೆ, ಇವಾಗ ಕ್ರೋಮೋಸೋಮಲ್ಲಿ ಜೀನ್ ಇರುತ್ತಲ್ವಾ, ಸೊ ಜೀನ್ ಸೆಗ್ರಿಗೇಟ್ ಆಗಬೇಕಂದ್ರೆ ಕ್ರೋಮೋಸೋಮು ಸೆಗ್ರಿಗೇಟ್ ಆಗಬೇಕು ಅಲ್ವಾ, ಪೇರ್ ಆಗಬೇಕು, ಸೆಗ್ರಿಗೇಟ್ ಆಗಬೇಕು. ಸೊ ಜೀನ್ ಸೆಪ್ರೇಷನ್ನು ಅದು ಕ್ರೋಮೋಸೋಮಲ್ ಸೆಪ್ರೇಷನ್ಗೆ ಎರಡೂ ಇಂಟರ್ ರಿಲೇಟೆಡ್ ಅಂತ ಹೇಳ್ತಾರೆ. ಸೊ ದೆನ್ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಫಾರ್ ಆಲ್ ದೀಸ್ ವಿಲ್ ಬಿ ಗಿವನ್ ಬೈ T.H. Morgan. He is also called as father of experimental genetics anta.
ಸೊ ಥಾಮಸ್ ಹಂಟ್ ಮೋರ್ಗನ್ ಅನ್ನುವಂಥವ್ರು ಈ ಎಲ್ಲ ಒಂದು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ಗೆ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸನ್ನು ಕೊಡ್ತಾರೆ. ಏನನ್ನು ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದರೆ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತ. ಸೊ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಅಂದರೆ ಫ್ರೂಟ್ ಫ್ಲೈ. ಸೊ ನೀವು ಫ್ರೂಟ್ಸ್ ಇಟ್ಟಿದ್ರೆ ಮನೆಯಲ್ಲಿ ಅದ್ರ ಸುತ್ತ ಒಂದು ಬ್ಲ್ಯಾಕ್ ಕಲರ್ ಸ್ಮಾಲ್ ಫ್ಲೈ ಓಡಾಡ್ತಿರುತ್ತಲ್ಲ, ದಟ್ ಇಸ್ ಕಾಲ್ಡ್ ಅಸ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. ಸೊ ಈ ಡ್ರೋಸೋಫಿಲಾನ ಸಿಂಡ್ರೆಲಾ ಆಫ್ ಜೆನೆಟಿಕ್ಸ್ ಅಂತಲೂ ಕರಿತೀವಿ. ಸೊ ಈ ಡ್ರೋಸೋಫಿಲಾನ ಯೂಸ್ ಮಾಡಿಕೊಂಡು ಅವ್ರು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ. ಸೊ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಹೀಗೆ ಹುಟ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಹೇಗಾಗುತ್ತೆ ಅಂತ ಹೇಳೋದಾದರೆ, ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್. ಈ ಟಾಪಿಕಿಂದ ಬರುತ್ತೆ ಮಕ್ಕಳೇ 2 ಮಾರ್ಕಿಗೆ ಯೂಶಲಿ. ಸೊ ಲಿಂಕೇಜ್ ಅಂದರೆ ಏನು? ಇಟ್ ಈಸ್ ದ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್ ವಿಚ್ ಇನ್ಹೆರಿಟ್ ಟುಗೆದರ್ ವಿತೌಟ್ ಸೆಗ್ರಿಗೇಷನ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಅಂದರೆ ಒಂದು ಜೀನ್ ಅಂತ ತೊಗೊಂಡ್ರೆ, ಒಂದು DNA ಸೆಗ್ಮೆಂಟ್ ಈ ಥರ ಇದೆ ಅಂತಂದರೆ 2 ಜೀನು ತುಂಬ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಲಿಂಕೇಜ್. ಸೊ A ಆ್ಯಂಡ್ B ಜೀನ್ ಎರಡೂ ಫಿಸಿಕಲಿ ತುಂಬ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿರುತ್ತೆ. ಸೊ ಇದು ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗನೂ ಸಹ 2 ಇಂಡಿಪೆಂಡೆಂಟ್ ಆಗಿ ಹೋಗೋದಿಲ್ಲ, ಒಂದಕ್ಕೆ ಒಂದು ಜೊತೆಯಾಗೇ ಹೋಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಲಿಂಕೇಜ್. ಅದು ಹೇಗಾಗುತ್ತೆ ಅಂತ ನಾವು ನೆಕ್ಸ್ಟ್ ಓದ್ತೀವಿ. ಸೊ ದಟ್ ಈಸ್ ದ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್ which will not segregate during gamete formation. You should know this. Then recombination ಅಂದರೆ ಏನು? ಜನರೇಷನ್ ಆಫ್ ನಾನ್ ಪೇರೆಂಟಲ್ ಆರ್ ನ್ಯೂ ಜೀನ್ ಕಾಂಬಿನೇಷನ್. ಹೇಗಾಗುತ್ತೆ ನಮ್ಗೆ ಗೊತ್ತು, ಕ್ರಾಸಿಂಗ್ ಓವರ್ ನಾವು ಇವಾಗ ಓದಿದ್ವಿ ಫಸ್ಟೇನೆ. ವೇರಿಯೇಷನ್ ಹೇಗಾಗುತ್ತೆ ಅಂದರೆ ರೀಕಾಂಬಿನೇಷನ್. ದೆನ್ ರೀಕಾಂಬಿನೇಷನ್ ಹೇಗಾಗುತ್ತೆ? ಇಟ್ ಕುಡ್ ಬಿ ಕ್ರಾಸಿಂಗ್ ಓವರ್, ಮ್ಯೂಟೇಷನ್ ಆರ್ ರೀಶಫಲಿಂಗ್. ಕೆಲವು ಸಲ ಕ್ರೋಮೋಸೋಮನ್ನು ರೀಶಫಲ್ ಮಾಡ್ತಾರೆ, ಈವನ್ ಇನ್ ಲ್ಯಾಬ್ ದಿಲ್ಡು. ಸೊ ಅದು ಹೇಗೆ ಅಂತ ಬಯೋಟೆಕ್ನಾಲಜಿಯಲ್ಲಿ ಓದ್ತೀವಿ. ಸೊ ರೀಕಾಂಬಿನೇಷನನ್ನು ರೀಕಾಂಬಿನೇಷನ್ ಇಸ್ ಆಲ್ಸೋ ನಾನ್ ಪೇರೆಂಟಲ್, ಅಂದರೆ ಪೇರೆಂಟಿಂದ ಡಿವಿಯೇಷನ್ ಆಗುವಂಥದ್ದು. ಪೇರೆಂಟಲ್ ಜಿನೋಟೈಪ್ ಏನಿತ್ತು ಅದಕ್ಕಿಂತ ಡಿಫ್ರೆಂಟ್ ಆಗಿರೋದಕ್ಕೆ ರೀಕಾಂಬಿನೇಷನ್ ಅಂತ ಕರಿತೀವಿ. ಅದು ಕ್ರಾಸಿಂಗ್ ಓವರ್ ಆರ್ ಡ್ಯೂರಿಂಗ್ ಮಿಯಾಸಿಸಲ್ಲಿ ಆಗಬಹುದು ಅಥವಾ ಮ್ಯೂಟೇಷನ್ಸ್ ಆದಾಗನೂ ಆಗುತ್ತೆ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್, ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿಸ್ ಆಲ್ಸೋ. ಸೊ ದ್ಯಾಟ್ ಈಸ್ ರೀಕಾಂಬಿನೇಷನ್. ಸೊ 2 ಟೈಟ್ಲಿ ಲಿಂಕ್ಡ್ ಜೀನ್, ತುಂಬ ಟೈಟಾಗಿ ಇರುವಂಥ ಜೀನು, ಅಂದರೆ ಒಂದು DNA ಮೇಲೆ ಟೈಟಾಗಿ ಇರುವಂಥ ಜೀನ್ ಇಸ್ ನಾಟ್ ಸೆಪ್ರೇಟಿಂಗ್. ಒಂದು ಥ್ರೆಡ್ ಮೇಲೆ ಅದೊಂದು ಸೆಗ್ಮೆಂಟ್ಗೆ ಜೀನ್ ಅಂತೀವಿ, ವಿಚ್ ವಿಲ್ ಕೋಡ್ ಫಾರ್ ಪರ್ಟಿಕ್ಯುಲರ್ ಪ್ರೋಟೀನ್ ಆರ್ ಕ್ಯಾರೆಕ್ಟರ್. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸೊ ಜೀನ್ ಅನ್ನುವಂಥದ್ದು DNA ಮೇಲೆ ಇರುವಂಥದ್ದು. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಚಾಪ್ಟ್ರಲ್ಲಿ ಓದ್ತೀರಾ, ಇದೇನು ಮಾಡುತ್ತೆ, ಒಂದು ಪ್ರೋಟೀನ್ ಅನ್ನುವಂಥದ್ದಕ್ಕೆ ಪ್ರೋಟೀನ್ ಎಕ್ಸ್ ಅನ್ನುವಂಥ ಒಂದು ಪ್ರೋಟೀನ್ಗೆ ಕೋಡ್ ಮಾಡುತ್ತೆ. ಸೊ ಈ ಪ್ರೋಟೀನು ಏನೋ ಒಂದು ಕೆಲವು ಮೆಟಬಾಲಿಕ್ ರಿಯಾಕ್ಷನ್ಸು ಏನೋ ಒಂದು ಇದ್ರ ಮೇಲೆ ಫಿನೋಟೈಪಲ್ಲಿ ತೋರಿಸುತ್ತೆ. ಸೊ ದಿಸ್ ಫಿನೋಟೈಪ್ ಇಸ್ ಕಾಲ್ಡ್ ಆಸ್ ಕ್ಯಾರೆಕ್ಟರ್. ಅದನ್ನು ನಾವು ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ದಟ್ಸ್ ವೈ ಜೀನ್ ವಿಲ್ ಇಂಡೈರೆಕ್ಟ್ಲಿ ಕೋಡ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಓಕೆ, ಸೊ ಟೈಟ್ಲಿ ಲಿಂಕ್ಡ್ ಜೀನ್ ಏನಾಗುತ್ತೆ, ವೆರಿ ಲೋ ರೀಕಾಂಬಿನೇಷನ್ನ ತೋರಿಸುತ್ತೆ, ಯಾಕಂದರೆ ಅದು ಬಿಟ್ಟು ಬೇರೆ ಕಡೆ ರೀಶಫಲ್ ಆಗೋದಿಲ್ಲ. ಬಟ್ ಲೂಸ್ಲಿ ಲಿಂಕ್ಡ್ ಆಗಿರುವಂಥ ಜೀನ್ಸ್ ಏನಾಗುತ್ತೆ, ವೆರಿ ವೆರಿ ಹೈ ರೇಟ್ ಆಫ್ ರೀಕಾಂಬಿನೇಷನ್ನ ತೋರಿಸುತ್ತೆ, ಯಾಕಂದರೆ ಲೂಸ್ ಆಗಿ ಲಿಂಕ್ ಆಗಿರೋದ್ರಿಂದ ರೀಶಫಲ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ದಿಸ್ ಇಸ್ ಅಬೌಟ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಸೊ ಇದಕ್ಕೆ ಡಿಫ್ರೆನ್ಸಸ್ ಕೊಟ್ಟಿದ್ದಾರೆ ಮಕ್ಕಳೇ, ಇದು ಕೇಳಿದ್ದಾರೆ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ. ಸೊ ಲಿಂಕೇಜ್ ಅಂದರೆ ಏನು? ಜೀನ್ಸ್ ಕ್ಲೋಸ್ ಆನ್ ದ ಸೇಮ್ ಕ್ರೋಮೋಸೋಮನ್ನ ಲಿಂಕೇಜ್ ಅಂತೀವಿ. ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಇಸ್ ರೀಕಾಂಬಿನೇಷನ್. ಪೇರೆಂಟಲ್ ಕಾಂಬಿನೇಷನ್ ಲಿಂಕೇಜು. ದೆನ್ ನ್ಯೂ ಆರ್ ಮಿಕ್ಸ್ಡ್ ಕಾಂಬಿನೇಷನ್ ಏನು, recombination ಅಂತೀವಿ. Then this will reduce the variation linkage because of the tight association or close association, whereas the recombination increases the rate of variation. Discuss ಮಾಡಿದ್ವಿ. Then stronger when genes are close. linkage ಯಾವಾಗ ಆಗುತ್ತೆ, ತುಂಬ ಸ್ಟ್ರಾಂಗ್ ಇದ್ದಾಗ ಜೀನ್ಸ್ ಕ್ಲೋಸ್ ಇರಬೇಕಾದ್ರೆ ಸ್ಟ್ರಾಂಗ್ ಆಗಿರುತ್ತೆ ಲಿಂಕೇಜ್, ಬಟ್ ಮೋರ್ ಫ್ರೀಕ್ವೆಂಟ್ ವೆನ್ ಜೀನ್ಸ್ ಆರ್ ಫಾರ್. ಹೇಳಿದೆ ನಾನು ಇದನ್ನು. ದೆನ್ ವೈಲೇಟ್ಸ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅವ್ರು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟಲ್ಲಿ ಏನು ಹೇಳಿದ್ರು, ಒಂದಕ್ಕೊಂದು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅಂತ ಹೇಳಿದರು. ಎಲ್ಲಿ ಲಾ ಆಫ್ ಇದರಲ್ಲಿ ಡೈಹೈಬ್ರಿಡ್ ಕ್ರಾಸಲ್ಲಿ. ಬಟ್ ಇದು ವೈಲೇಟ್ ಆಯಿತು ಅಲ್ವಾ, ನಾನು ಹೇಳಿದೆ ದೇರ್ ಆರ್ ಲಿಟಲ್ ಡಿವಿಯೇಷನ್ಸ್ ಫ್ರಮ್ ಮೆಂಡಲ್ಸ್ ಲಾ ಅಂತ ಹೇಳಿದ್ದೆ. ಸೊ ಲಿಂಕೇಜ್ ಅದೇ, that's what they discovered. Then it occurs due to crossing over in meiosis. We know that. So this is the difference. So questions ಹೇಗೆ ಕೇಳ್ತಾರೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಅಂತ ಕೇಳ್ತಾರೆ 2 ಮಾರ್ಕಿಗೆ. ಅಥವಾ ರೀಕಾಂಬಿನೆನ್ಸ್ ಆಪ್ಟೇನ್ ಇನ್ ಬೋತ್ ಮೆಂಡೆಲಿಯನ್ ಆ್ಯಂಡ್ ಮೋರ್ಗನ್ ಎಕ್ಸ್ಪೆರಿಮೆಂಟ್. ವಿಲ್ ಬಿ ಸ್ಟಡಿಂಗ್ ವಾಟ್ ಇಸ್ ಮೋರ್ಗನ್ ಎಕ್ಸ್ಪೆರಿಮೆಂಟ್, ಯೆಟ್ ದ ಪ್ರಾಸೆಸ್ ಇನ್ವಾಲ್ವ್ಡ್ ಇಸ್ ಡಿಫ್ರೆಂಟ್. ಕಮೆಂಟ್ ಹೇಗೆ ಅಂತ ಓದ್ಬೇಕು ನಾವು, ಅದು ನೆಕ್ಸ್ಟ್ ಬರುತ್ತೆ ನಿಮಗೆ ಆನ್ಸರು. ಗಿವ್ ರೀಸನ್. ಸೊ ಮಾರ್ಗನ್ಸ್ ಡೈಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಆನ್ ಡ್ರಾಸೋಫಿಲಾ ದಟ್ ಫ್ಲೈಸ್ ಹ್ಯಾವಿಂಗ್ ಜೀನ್ಸ್. ಓಕೆ, ಈ 2 ಕ್ವಶನನ್ನು ನಾವು ಫಸ್ಟು ಟಾಪಿಕ್ಸ್ ತಿಳ್ಕೊಂಡು ಆಮೇಲೆ ಬರೋಣ ಮಕ್ಕಳೇ. ಸೊ ಇಲ್ಲಿ
ಮೋರ್ಗನ್ಸ್ ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ. ಥಾಮಸ್ ಹಂಟ್ ಮೋರ್ಗನ್ನು ಒಂದು ಡೈಹೈಬ್ರಿಡ್ ಕ್ರಾಸನ್ನು ಮಾಡ್ತಾರೆ. ಯಾಕಂದರೆ ಅವ್ರು ಲಿಂಕೇಜ್ನ ಕಂಡು ಹಿಡಿದಿದ್ರು, ಅದು ಮೆಂಡಲ್ಸ್ ಲಾ ಇಂದ ಡಿವಿಯೇಟ್ ಆಗಿತ್ತು. ಸೊ ಹೇಗೆ ಮಾಡ್ತಾರೆ, ಸೊ ದಿಸ್ ಡ್ರೋಸೋಫಿಲಾ ಏನಾಗುತ್ತೆ, ಕೆಲವು ಫಿನೋಟೈಪ್ಸನ್ನು ನೀವು ನೋಡ್ತೀರಾ, ಅದ್ರ ಬಾಡಿ ಕಲರು ಮತ್ತು ಐ ಕಲರು ಇದೆಲ್ಲನೂ ಅದ್ರದ್ದು ಟ್ರೇಟ್ಸ್, ಕ್ಯಾರೆಕ್ಟರ್ಸ್ ವಿಚ್ ಕ್ಯಾನ್ ಬಿ ಸೀನ್ ಫಿನೋಟಿಪಿಕಲಿ. ಸೊ ಅದ್ರಲ್ಲಿ 2 ಕ್ಯಾರೆಕ್ಟರ್ ತೊಗೋತಾರೆ, ಒಂದು ಬಾಡಿ ಕಲರ್ ಮತ್ತು ಐ ಕಲರ್, ಇನ್ನೊಂದು ಐ ಕಲರ್. ಸೊ ಬಾಡಿ ಕಲರ್ ಆ್ಯಂಡ್ ಐ ಕಲರ್, ದಟ್ಸ್ ವೈ ಇಟ್ ಇಸ್ ಡೈಹೈಬ್ರಿಡ್ ಕ್ರಾಸ್, ಬಿಕಾಸ್ ದೆರ್ ಆರ್ 2 characters are chosen. One is body color, that is yellow and brown. Second is eye color, which is white and red. So ಇದು ಎರಡನ್ನು ಕ್ರಾಸ್ ಮಾಡಿದಾಗ ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ, 2 genes did not segregate independent of each other. So F2 ratio deviated very significantly from 9:3:3:1. So dihybrid cross Mendel ಏನಿತ್ತು 9:3:3:1 ಇತ್ತಲ್ಲ, ಅದರಿಂದ ಇದು ಡಿವಿಯೇಟ್ ಆಗಿಬಿಡತ್ತೆ ಮತ್ತು ಎರಡನ್ನೂ ಇಂಡಿಪೆಂಡೆಂಟ್ ಆಗಿ ಸೆಗ್ರಿಗೇಟ್ ಆಗೋದಿಲ್ಲ. ಯಾಕೆ ಅಂತ ನಾವು ನೋಡೋಣ. ಸೊ ಇವ್ರಿಗೆ ಗೊತ್ತಿದೆ ಈ ಬಾಡಿ ಕಲರ್ ಮತ್ತು ಐ ಕಲರು ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರುವಂಥದ್ದು. ಎಕ್ಸ್ ಕ್ರೋಮೋಸೋಮ್ ಇಸ್ ಕಂಟ್ರೋಲಿಂಗ್ ದೀಸ್ 2 ಕ್ಯಾರೆಕ್ಟರ್ಸ್ ಅಂತ. ಸೊ ಹೇಗಾಗತ್ತೆ ಅಂತ ನೋಡೋದಾದರೆ, ಸೊ ಡ್ರೋಸೋಫಿಲಾ ಇಟ್ ವಿಲ್ ಜಸ್ಟ್ ಗಿವ್ ದ ರಿಲೇಷನ್ ಬಿಟ್ವೀನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ಲಿಂಕೇಜ್ ಹೇಗಿದ್ದಾಗ ರೀಕಾಂಬಿನೇಷನ್ ಹೇಗಾಗುತ್ತೆ ಅಂತ ಹೇಳುತ್ತೆ ಎಕ್ಸ್ಪೆರಿಮೆಂಟ್. ಸೊ ಹೇಗಾಗುತ್ತೆ, ಇಲ್ಲಿ ಕ್ರಾಸ್ ಎ ಅಲ್ಲಿ ನೀವು ನೋಡಬಹುದು, ಕ್ರಾಸಿಂಗ್ ಓವರ್ ಇಸ್ ವೆರಿ ಲೋ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ 2 genes ವಿಚ್ ವಿಲ್ ಕೋಡ್ ಫಾರ್ ಯೆಲ್ಲೋ ಆ್ಯಂಡ್ ವೈಟ್ ವಿಚ್ ಇಸ್ ಐ ಕಲರ್ ಅಲ್ವಾ. ಐ ಕಲರು ಮತ್ತು ಬಾಡಿ ಕಲರು 2 ಜೀನ್ಸು ತುಂಬ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿದೆ. ಸೊ ಕ್ಲೋಸ್ ಆಗಿ ಅಸೋಸಿಯೇಟ್ ಆದಾಗ ಏನಾಗುತ್ತೆ, ಕ್ರಾಸಿಂಗ್ ಓವರ್ ರೇಟ್ ವಿಲ್ ಬಿ ವೆರಿ ವೆರಿ ಲೋ, ತುಂಬ ಕಡಿಮೆ ಆಗಿ ಕ್ರಾಸಿಂಗ್ ಓವರ್ ಆಗುತ್ತೆ. ಕ್ಲೋಸ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್, ದಿಸ್ ವಿಲ್ ಲೀಡ್ ಟು ಲೆಸ್ ಕ್ರಾಸಿಂಗ್ ಓವರ್. ವೆರಾಸ್ ಇನ್ ಕ್ರಾಸ್ ಬಿ ಯು ಕ್ಯಾನ್ ಸಿ 2 ಜೀನು ತುಂಬ ಫಾರಲ್ಲಿದೆ. ಇಟ್ ಇಸ್ ಅ ವೈಲ್ಡ್ ಟೈಪ್. ಸೊ ಹಿಯರ್ ಇಟ್ ಇಸ್ ದಿಸ್ ಥಿಂಗ್. ಸೊ ಇಲ್ಲೇನಾಗುತ್ತೆ, ದಿಸ್ ಇಸ್ ವೈಲ್ಡ್ ಟೈಪ್, ದಟ್ ಇಸ್ ಫಾರ್ with each other. So crossing over rate ತುಂಬ ಜಾಸ್ತಿ ಇದೆ, ಯಾಕಂದರೆ 2 ಫಿಸಿಕಲಿ ವೆರಿ ಫಾರ್ ಫ್ರಮ್ ಈಚ್ ಅದರ್. ಸೊ ಡಿಸ್ಟೆಂಟ್ಲಿ ಪ್ಲೇಸ್ಡ್ ಜೀನ್ಸ್ ಆನ್ ಕ್ರೋಮೋಸೋಮ್ ವಿಲ್ ಲೀಡ್ ಟು ಹೈ ಕ್ರಾಸಿಂಗ್ ಓವರ್ ರೇಟ್, ಸೊ ಹೈ ರೀಕಾಂಬಿನೇಷನ್. ಏನು ಹೇಳ್ತಾರೆ ಕನ್ಕ್ಲೂಷನ್ ಅಂತ ಹೇಳಿದ್ರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಜೀನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ rate of recombination or the percentage of crossing over. So percentage of crossing over ಏನಾಗುತ್ತೆ, which is equal to the percentage of recombination. ಜಾಸ್ತಿ ಕ್ರಾಸಿಂಗ್ ಓವರ್ ಆದರೆ ಜಾಸ್ತಿ ರೀಕಾಂಬಿನೇಷನ್ ಆಯಿತು. ಸೊ ದಟ್ ಈಸ್ ವೈ ದಿಸ್ ವಿಲ್ ಶೋ ಸಮ್ ಡಿವಿಯೇಷನ್ ಫ್ರಮ್ ನಾರ್ಮಲ್ ಮೆಂಡಲ್ಸ್ 9:3:3:1. ಸೊ ಈ ಕ್ವೆಶನ್ಸ್ ಇವಾಗ ಸಾಲ್ವ್ ಮಾಡಬಹುದು ನೋಡಿ. ರೀಕಾಂಬಿನೆನ್ಸ್ ಆಪ್ಟೇನ್ ಇನ್ ಬೋತ್ ಮೆಂಡಲ್ಸ್ ಆ್ಯಂಡ್ ಮಾರ್ಗನ್ ಎಕ್ಸ್ಪೆರಿಮೆಂಟ್, ಎರಡರಲ್ಲೂ ರೀಕಾಂಬಿನೇಷನ್ ಆಯಿತು, ಬಟ್ ದ ಪ್ರಾಸೆಸ್ ಇನ್ವಾಲ್ವ್ಡ್ ಆರ್ ಡಿಫ್ರೆಂಟ್. ಸೊ ನಿಮ್ಮ ಮಾರ್ಗನ್ ಎಕ್ಸ್ಪೆರಿಮೆಂಟಲ್ಲಿ ಲಿಂಕೇಜ್ ಮತ್ತು ರೀಕಾಂಬಿನೇಷನ್ ಎರಡೂ ಆಗುತ್ತೆ, ಬಟ್ ಡೈಹೈಬ್ರಿಡ್ ಕ್ರಾಸ್ ಆಫ್ ಮೆಂಡಲಲ್ಲಿ ಏನಾಗುತ್ತೆ, ಲಿಂಕೇಜ್ ಇರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಸಿನ್ಸ್ ಹಿ ಕಂಡಕ್ಟೆಡ್ ಆನ್ ಪೀಪಲ್ ಆ್ಯಂಡ್ ಇಟ್ ವಾಸ್ ನಾಟ್ ಸೀನ್. ಸೊ ಅದನ್ನು 5 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ವೈ ಅಂತ. ದೆನ್ ಗಿವ್ ರೀಸನ್. ಇನ್ ಮಾರ್ಗನ್ಸ್ dihybrid experiment, this is for 1 mark. In Morgan dihybrid experiment on Drosophila showed that flies having genes for yellow body and white eye color eyes exhibited less recombination. Yake? Because of very very tight association of genes, that is linkage. Ashte linkage ಅನ್ನೋ ವರ್ಡ್ ಇದ್ರೆ ಅದಕ್ಕೆ 1 mark ಸಿಕ್ಬಿಡುತ್ತೆ. Okay, coming to more next topic, which is polygenic inheritance. So name itself says poly andre many genes, if they together express, it is called as polygenic inheritance. So trait is controlled by 3 or more genes. So ಎಲ್ಲ ಜೀನ್ಸು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಇದನ್ನು. ಸೊ ಕೋಡಾಮಿನೆನ್ಸ್ ನೋಡಿದ್ವಿ, ಎರಡೂ ಎಕ್ಸ್ಪ್ರೆಸ್ ಮಾಡ್ತು ಒಟ್ಟಿಗೆ. ಎಲ್ಲ 2 or more ಜೀನ್ಸು ಎಕ್ಸ್ಪ್ರೆಸ್ ಮಾಡಿದ್ರೆ ಒಟ್ಟಿಗೆ ಅದೇನಾಗುತ್ತೆ, ಎಫೆಕ್ಟ್ ಆಫ್ ಈಚ್ ಅಲೀಲ್ ಇಸ್ ಅಡಿಟಿವ್. ಕೋಡಾಮಿನೆನ್ಸಲ್ಲಿ ಏನಾಯಿತು, ಅಡಿಟಿವ್ ಏನಿಲ್ಲ, ಎರಡೂ ಎಕ್ಸ್ಪ್ರೆಸ್ ಮಾಡ್ತು ಅಷ್ಟೇ. ಬಟ್ ಇಲ್ಲೇನಾಯಿತು, ಸೊ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋದು ಒಂದು ಯೆಲ್ಲೋ ಕಲರ್ ಕೊಡುತ್ತೆ, ಸೊ ಇದ್ರ ಮೇಲೆ ವೈ ಇರುತ್ತೆ, ವೈ ವಿಲ್ ಆಲ್ಸೋ ಎಕ್ಸ್ಪ್ರೆಸ್, ಸೊ ಡಾರ್ಕ್ನೆಸ್ ಆರ್ ಇಂಟೆನ್ಸಿಟಿ ವಿಲ್ ಇನ್ಕ್ರೀಸ್. ದೆನ್ ಝಡ್ ಇರುತ್ತೆ, ಅದು ಕೂಡ ಯೆಲ್ಲೋ ಕಲರ್ ಕೊಡ್ತು, ಸೊ ಅಗೇನ್ ದ ಇಂಟೆನ್ಸಿಟಿ ವಿಲ್ ಇನ್ಕ್ರೀಸ್. ಸೊ ಆಲ್ 3 or 2 or more ಅಲೀಲ್ಸು ಎಲ್ಲ ಸೇರಿಕೊಂಡು ಅಡಿಟಿವ್ ಆಗಿ ಒಂದು ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಅದ್ರದ್ದು ಇಂಟೆನ್ಸಿಟಿ ವಿಲ್ ಆಲ್ಸೋ ಮೋರ್. ಸೊ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಹ್ಯೂಮನ್ ಹೈಟ್ ಆ್ಯಂಡ್ ಹ್ಯೂಮನ್ ಸ್ಕಿನ್ ಕಲರ್. ನಿಮ್ಗೆ ಗೊತ್ತು ಹ್ಯೂಮನ್ ಹೈಟು ಮತ್ತು ಹ್ಯೂಮನ್ ಸ್ಕಿನ್ ಕಲರ್ ಇದಕ್ಕೆ ಎಕ್ಸಾಂಪಲ್ ಮಕ್ಕಳೇ. ಹೇಗಾಗುತ್ತೆ ಅಂತ ನೋಡೋದಾದರೆ ಫಸ್ಟು ಹ್ಯೂಮನ್ ಸ್ಕಿನ್ ಕಲರ್ ನೋಡೋಣ. ಸೊ ಇದರಲ್ಲಿ 3 ಅಲೀಲ್ಸ್ ಇರುತ್ತೆ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ ಆ್ಯಂಡ್ ಕ್ಯಾಪಿಟಲ್ ಸಿ, ವಿಚ್ ಇಸ್ ಡಾಮಿನೆಂಟ್. ಇದು 3 ಇದ್ದಾಗ ಡಾರ್ಕೆಸ್ಟ್ ಇರುತ್ತೆ, ಡಾರ್ಕ್ ಕಲರ್. ಸೊ ದಿಸ್ ಸ್ಮಾಲೆಸ್ಟ್ ಇಟ್ ವಿಲ್ ಗಿವ್ ಲೈಟ್ ಕಲರ್. ಸೊ ಫಾರ್ ಎಕ್ಸಾಂಪಲ್ 3 ಡಾಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಆಗಿಬಿಟ್ರೆ ಡಾರ್ಕೆಸ್ಟ್ ಸ್ಕಿನ್ ಕಲರ್ ಬರುತ್ತೆ. 3 ಇಂಟರ್ಮೀಡಿಯೇಟ್ ಇದ್ದಾಗ
ಇದು ಮೂರು ಇಲ್ಲಿ ನೋಡಿ, ದಿಸ್ ಇಸ್ ಕಂಪ್ಲೀಟ್ಲಿ ರಿಸೆಸಿವ್. ಸೊ ಎಲ್ಲ ರಿಸೆಸಿವ್ ಇದ್ದಾಗ ಲೈಟೆಸ್ಟ್ ಸ್ಕಿನ್ ಕಲರ್ ಬರುತ್ತೆ. ಇನ್ ಕೇಸ್ ಇಫ್ ಇಟ್ ಶೋಸ್ ದ ಕಾಂಬಿನೇಷನ್ ಏನಾಗುತ್ತೆ, ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಬರುತ್ತೆ. ಸೊ ಯು ಕ್ಯಾನ್ ಸಿ ದಟ್ ಆಲ್ 3 genes ಟುಗೆದರ್ ಎಕ್ಸ್ಪ್ರೆಸಿಂಗ್, ಬಟ್ ಇಟ್ ಇಸ್ ನೆವರ್ ಬ್ಲೆಂಡಿಂಗ್. ಎಲ್ಲೂ ಅಷ್ಟೇ ಅಲ್ಲಿಲ್ ಮತ್ತೆ ಬ್ಲೆಂಡ್ ಆಗಲ್ಲ, ಅವ್ರು ಮಿಕ್ಸ್ ಆಗಲ್ಲ, ಬಟ್ ಎಲ್ಲನೂ ಎಕ್ಸ್ಪ್ರೆಸ್ ಮಾಡ್ತು ಅಷ್ಟೇ. ಸೊ ಇದರಲ್ಲಿ ಕ್ವೆಶನ್ ಕೇಳಿದ್ದಾರೆ, ಗಿವ್ ರೀಸನ್ ಇನ್ಹೆರಿಟೆನ್ಸ್ ಆಫ್ ಸ್ಕಿನ್ ಕಲರ್ ಇನ್ ಹ್ಯೂಮನ್ ಶೋಸ್ ಡಿಫ್ರೆಂಟ್ ಫಿನೋಟೈಪ್ಸ್ ಬಿಕಾಸ್ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್. ಅದನ್ನು ಮೆನ್ಷನ್ ಮಾಡಬೇಕು. ದೆನ್ ಪ್ಲಿಯೋಟ್ರೋಫಿ. ವಾಟ್ ಇಸ್ ಪ್ಲಿಯೋಟ್ರೋಫಿ? ಅ ಸಿಂಗಲ್ ಜೀನ್ ಎಕ್ಸಿಬಿಟಿಂಗ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಒಂದೇ ಜೀನು ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ನ ತೋರಿಸಿದ್ರೆ, ಅಂದರೆ ಒಂದಕ್ಕಿಂತ ಜಾಸ್ತಿ ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ನ ನೀವು ನೋಡಿದ್ರೆ ಅದಕ್ಕೆ ಪ್ಲಿಯೋಟ್ರೋಫಿ ಅಂತ ಕರಿತೀವಿ. ಯಾವ ಜೀನು ಅದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅದಕ್ಕೆ ಪ್ಲಿಯೋಟ್ರೋಫಿಕ್ ಜೀನ್ ಅಂತ ಕರಿತೀವಿ. ಸೊ ಇಲ್ಲಿ ಇದು ಎಕ್ಸಾಂಪಲ್ ಯಾವುದು? ಫಿನೈಲ್ ಕೀಟೋನ್ಯೂರಿಯಾ. ಇದು ಕೇಳೇ ಇರ್ತೀರಾ ನೀವು ತುಂಬಾ. ಸೊ ಫಿನೈಲ್ ಕೀಟೋನ್ಯೂರಿಯಾ ಅಂದರೆ ಏನು? ವಾಟ್ ಇಸ್ ದ ಕಂಡೀಷನ್? ಇಟ್ಸ್ ಅ ಡಿಸೀಸ್ ಆ್ಯಕ್ಚುಲಿ. ಸೊ ಇಟ್ ಇಸ್ ಅನ್ ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್. ಅಂದರೆ ಹುಟ್ಟುತ್ತಾನೆ ಇದೊಂದು ಡಿಸಾರ್ಡರ್ ಇರುತ್ತೆ. ಯಾಕೆ ಅಂತ ಹೇಳೋದಾದರೆ, ಫೀನೈಲ್ ಅಲನಿನ್ ಇಸ್ ಅನ್ ಅಮೈನೋ ಆಸಿಡ್, ಯು ಆಲ್ ನೋ ದಟ್ ರೈಟ್. ಸೊ ಫೀನೈಲ್ ಅಲನಿನ್ ಏನಾಗುತ್ತೆ, ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕು ನಾರ್ಮಲ್ ಮೆಟಬಾಲಿಕ್ ಪ್ರಾಸೆಸಲ್ಲಿ. ಸೊ ಇದೊಂದು ಸಬ್ಸ್ಟ್ರೇಟು ಬೇರೆ ಒಂದು ಪ್ರಾಡಕ್ಟನ್ನು ಕೊಡಬೇಕಂದ್ರೆ ಅದಕ್ಕೊಂದು ಎನ್ಸೈಮ್ ಇರಬೇಕು. ನಿಮಗೆ ಗೊತ್ತಿದೆ ಇದು ಅಲ್ವಾ? ಸೊ ಎನ್ಸೈಮ್ ಯಾವುದು? ಫೀನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಅನ್ನೋಂಥ ಒಂದು ಎನ್ಸೈಮು. ಬಟ್ ಈ ಎನ್ಸೈಮೇ ಪ್ರೊಡ್ಯೂಸ್ ಆಗ್ತಿರಲ್ಲ ಒಂದು ಜೀನಲ್ಲಿ, ಡಿಫೆಕ್ಟಿವ್ ಜೀನಿಂದ. ಸೊ ಏನಾಗುತ್ತೆ, ಫೀನೈಲ್ ಅಲನಿನ್ನು ಟೈರೋಸಿನ್ ಆಗಿ ಕನ್ವರ್ಟೇ ಆಗೋದಿಲ್ಲ, ಹಾಗೆ ಫೀನೈಲ್ ಅಲನಿನ್ನಾಗಿ ಉಳ್ಕೊಳ್ಳುತ್ತೆ. ಸೊ ಏನಾಗುತ್ತೆ, ಫೀನೈಲ್ ಅಲನಿನ್ನು ಹಾಗೆ ಉಳ್ಕೊಂಡು ಅಕ್ಯುಮುಲೇಟ್ ಆಗಿಬಿಡುತ್ತೆ. ಅಕ್ಯುಮುಲೇಟ್ ಆಗಿ ಅದು ಯೂರಿನ್ನಲ್ಲಿ ಸೆಕ್ರೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂರಿನಲ್ಲಿ ಫಿನೈಲ್ ಅಲನಿನನ್ನು ನೋಡಬಹುದು. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಫಿನೈಲ್ ಕೀಟೋನ್ಯೂರಿಯಾ. ಸೊ ಕೀಟೋನ್ ಸ್ಮೆಲ್ ಬರುವಂಥದ್ದು ಆ ಯೂರಿನಲ್ಲಿ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಫಿನೈಲ್ ಕೀಟೋನ್ಯೂರಿಯಾ. ಸೊ ಇದ್ರ ಬಗ್ಗೆ ಇನ್ನೂ ಓದ್ತೀರಾ ನೀವು ನೆಕ್ಸ್ಟು. ಮೆಂಡೆಲಿಯನ್ ಡಿಸಾರ್ಡರ್ಸ್ ಇಟ್ಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಮೆಂಡೆಲಿಯನ್ ಡಿಸಾರ್ಡರ್. ಅದರಲ್ಲಿ ಡೀಟೇಲಾಗಿ ಓದೋಣ. ಸೊ ಇದರಲ್ಲಿ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ, ಮತ್ತು ರೆಡ್ಯೂಸ್ಡ್ ಹೇರ್ ಆ್ಯಂಡ್ ಸ್ಕಿನ್ ಪಿಗ್ಮೆಂಟೇಷನ್ ಇರುತ್ತೆ. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿಸಾರ್ಡರ್. ಸೊ ಸಿನ್ಸ್ ಇಟ್ ಇಸ್ ಶೋಯಿಂಗ್ 2 or more phenotypic characters, it is an example for the pleiotropy. So it is very very important. ಈ ಕ್ವೆಶನ್ನ ಕೇಳಿದ್ದಾರೆ, ಗಿವ್ ರೀಸನ್. ಅಕ್ಯುಮುಲೇಷನ್ ಆಫ್ ಫಿನೈಲ್ ಅಲನಿನ್ ಇನ್ ದ ಬಾಡಿ ಆಫ್ ಫಿನೈಲ್ ಕೆಟೋನ್ಯೂರಿಯಾ ಅಫೆಕ್ಟೆಡ್ ಇಂಡಿವಿಜುವಲ್. ಯಾಕಾಗತ್ತೆ ಅಂದರೆ, ಸಿನ್ಸ್ ಇಟ್ ಈಸ್ ನಾಟ್ ಅಬ್ಸರ್ವ್ಡ್ ಬೈ ಕಿಡ್ನಿ. ಸೊ ಇದು ಆ್ಯಕ್ಚುಲಿ ಕ್ವೆಶನ್ನು ಮೆಂಡೆಲಿಯನ್ ಡಿಸಾರ್ಡರಲ್ಲಿ ಬರಬೇಕಿತ್ತು, ಅಲ್ಲಿ ಇದಕ್ಕೆ ಆನ್ಸರ್ ಮಾಡ್ತೀರಾ, ಬಿಕಾಸ್ ಇಟ್ ಈಸ್ ಅಬ್ಸರ್ವ್ಡ್ ಲೆಸ್ ಬೈ ಕಿಡ್ನಿ. ಸೊ ದಟ್ ಈಸ್ ವೈ ಅದು ಯೂರಿನಲ್ಲಿ ಸೆಕ್ರೀಟ್ ಆಗುತ್ತೆ. ದೆನ್ ಹೌ ಫಿನೈಲ್ ಕೀಟೋನ್ಯೂರಿಯಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಫಿ ಅಂದರೆ ನಿಮಗೆ ಗೊತ್ತಿರಬೇಕು. ಸೊ 1 gene ಎಕ್ಸಿಬಿಟಿಂಗ್ ಮಲ್ಟಿಪಲ್ ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ ಅಂತ ಬರೆದ್ರೆ ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಸೊ 2 marks ಇಸ್ ಎಷ್ಟು ಬರೀಬೇಕು ಅಷ್ಟು ಬರೀಬೇಕು. ದೆನ್ ಕಮಿಂಗ್ ಟು ಸೆಕ್ಸ್ ಡಿಟರ್ಮಿನೇಷನ್, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೆಕ್ಸ್ ಡಿಟರ್ಮಿನೇಷನ್ ಹೇಗೆ ಮಾಡ್ತಾರೆ? ಕೆಲವು ಆರ್ಗ್ಯಾನಿಸಮ್ಸಲ್ಲಿ, ಇಟ್ ಕುಡ್ ಬಿ ಹ್ಯೂಮನ್ಸ್ ಆರ್ ಇನ್ಸೆಕ್ಟ್ಸ್ ಆರ್ ಹನಿ ಬಿ, ಹೇಗೆ ಮಾಡ್ತಾರೆ ಅಂತ ಹೇಳೋದಾದರೆ, ಹೇಗೆ ಬಂತು ಫಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ನು? ಎಕ್ಸ್ ಅಂದ್ರೇನು, ವೈ ಅಂದ್ರೇನು ಅಂತ ನೋಡಿದ್ರೆ, ಫಸ್ಟು ಏನು ಮಾಡ್ತಾರೆ, ಸೈಟೋಲಾಜಿಕಲ್ ಸ್ಟಡೀಸ್ ಇನ್ ಇನ್ಸೆಕ್ಟ್ಸ್. ಯಾರೋ ಹೆನ್ಕಿಂಗ್ ಅನ್ನುವಂಥವ್ರು ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾರೆ, ಇನ್ಸೆಕ್ಟ್ಸಿನ ಸೆಲ್ಲನ್ನು ಸ್ಟಡಿ ಮಾಡ್ತಿರ್ತಾರೆ. ಅವ್ರಿಗೇನೋ ಒಂದು ಅದೇ ಇನ್ಸೆಕ್ಟ್ನ ಸೈಟೋಲಾಜಿಕಲ್ ಸ್ಟಡೀಸಿಂದ ಜೆನೆಟಿಕ್ ಆರ್ ಕ್ರೋಮೋಸೋಮಲ್ ಬೇಸಿಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಹುಟ್ಕೊಳ್ಳುತ್ತೆ. ಸೊ ಒನ್ಸ್ ಹಿ ವಾಸ್ ಸ್ಟಡಿಂಗ್ ಆ್ಯಂಡ್ ಹಿ ಸಾ ಒನ್ ಪರ್ಟಿಕ್ಯುಲರ್ ಕ್ರೋಮೋಸೋಮ್ ಆರ್ ಒನ್ ಪರ್ಟಿಕ್ಯುಲರ್ ಬಾಡಿ ವಿಚ್ ಹಿ ಕಾಲ್ಸ್ ಎಸ್ ಎಕ್ಸ್ ಬಾಡಿ. ಅವ್ರಿಗೆ ಗೊತ್ತಿರಲ್ಲ ಎಕ್ಸ್ ಬಾಡಿ ಅಂತ ಅದನ್ನು ಕರೀತಾರೆ. ಸೆಲ್ಲಲ್ಲಿ ಅದೊಂದು ಇರುತ್ತೆ ದೊಡ್ಡದಾಗಿ, ಆ ಒಂದು ಜೀನ್ ಆರ್ ಸಮ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಟ್ ಕ್ಯಾನ್ ಬಿ ಸೀನ್. ಸೊ ಹಿ ಕಾಲ್ಸ್ ಇಟ್ ಎಕ್ಸ್ ಬಾಡಿ. ಅದರಿಂದನೇ ಎಕ್ಸ್ ಕ್ರೋಮೋಸೋಮ್ ಹುಟ್ಕೊಳ್ಳುತ್ತೆ. ಸೊ ಡ್ರೋಸೋಫಿಲಾ ಅದೆಲ್ಲ ನೋಡಿದಾಗ ಇನ್ಸೆಕ್ಟಲ್ಲಿ ಯು ಕ್ಯಾನ್ ಸಿ ಒನ್ ಲ್ಯಾಂಬ್ರೆಶ್ ಕ್ರೋಮೋಸೋಮ್ ಅಂತೆಲ್ಲ ಕರಿತೀವಿ. ಸೊ ಒಂದೇನೋ ಒಂದು ಎಕ್ಸ್ ಬಾಡಿನ ನೋಡಿದಾಗ ಅವರನ್ನು ಎಕ್ಸ್ ಫ್ಯಾಕ್ಟರ್ ಅವ್ರ ಎಕ್ಸ್ ಬಾಡಿ ಅಂತ ಕರೀತಾರೆ. ಸೊ ಅದನ್ನೇ ನಾವು ಎಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಸೊ ಫಸ್ಟ್ ಇನ್ಸೆಕ್ಟಲ್ಲಿ ಹೇಗಿರುತ್ತೆ ಸೆಕ್ಸ್ ಡಿಟರ್ಮಿನೇಷನ್ ಅಂದರೆ, ಇನ್ಸೆಕ್ಟ್ ವಿಲ್ ಶೋ ದ ಟೈಪ್ ಆಫ್ ಎಕ್ಸ್ ಆ್ಯಂಡ್ ಎಕ್ಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಎಕ್ಸಾಂಪಲ್ ಫಾರ್ ಇನ್ಸೆಕ್ಟ್ ಇಸ್ ಗ್ರಾಸ್ ಹಾಪರ್ನ ತಗೊಂಡಾಗ ಅಲ್ಲಿ ಹೇಗೆ ತೋರಿಸುತ್ತೆ ಅಂತ ಹೇಳಿದ್ರೆ, ಆಲ್ ಎಕ್ಸ್ ವಿಲ್ ಬೇರ್ ಎಕ್ಸ್ ಕ್ರೋಮೋಸೋಮ್. ಎಗ್ಗೆಲ್ಲಾನು ಎಕ್ಸ್ ಕ್ರೋಮೋಸೋಮನ್ನು ಹೊಂದಿರತ್ತೆ. ಎಕ್ಸ್ ಎಲ್ಲದರಲ್ಲೂ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ದೆನ್ ಸಮ್ ಸ್ಪರ್ಮ್ಸ್ ವಿಲ್ ಬಿ ಹ್ಯಾವಿಂಗ್ ಎಕ್ಸ್ ಕ್ರೋಮೋಸೋಮ್, ವೆರಾಸ್ ಸಮ್ ಸ್ಪರ್ಮ್ಸ್ ವಿಲ್ ಬಿ ನಾಟ್ ಹ್ಯಾವಿಂಗ್ ಎಕ್ಸ್ ಕ್ರೋಮೋಸೋಮ್. ಗೊತ್ತಾಯ್ತಲ್ವಾ ಹೇಗೆ? ಸೊ ಕೆಲವು ಸ್ಪರ್ಮ್ಸಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಮತ್ತು ಕೆಲವು ಸ್ಪರ್ಮ್ಸಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರೋದಿಲ್ಲ. ಈಗ ಮೇಲ್ ಹೇಗಾಗುತ್ತೆ ಅಂತ ಹೇಳೋದಾದರೆ, ಫಸ್ಟ್ ಫೀಮೇಲ್ ಹೇಗಾಗುತ್ತೆ ಅಂದರೆ, eggs which bear X chromosome, if it fuses with sperm which bear X chromosome, that will lead to female. So it is XX. Female XX ಅಂತ ಇರೋದು. ಸೊ ಮೇಲ್ ಹೇಗಾಗುತ್ತೆ, X which bear X chromosome, if it fuses with sperm which do not have X chromosome, that will lead to male.
which is X0 or XO. So this is how the sex is determined in insects. Example is grasshopper. Questions ಇದ್ರ ಬಗ್ಗೆ ಕೇಳಿದ್ದಾರೆ ಮಕ್ಕಳೇ. So humans ಮತ್ತೆ ಡ್ರಾಸೋಫಿಲಾ ಅದಲ್ಲಿ ಯಾವ ಥರ ಟೈಪ್ ಅಂದರೆ XX and XY type. You know XX is female and XY is male. Then coming to male heterogamety. Male heterogamety ಅಂದರೆ ಏನು? If the male produces two types of gametes and that male is the sex determining thing. ಮೇಲಲ್ಲಿ ಎರಡು ಥರದ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿ ಮೇಲು ಸೆಕ್ಸ್ ಡಿಟರ್ಮಿನ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಮೇಲ್ ಹೆಟಿರೋಗ್ಯಾಮ್ಟಿ ವಿಚ್ ಕ್ಯಾನ್ ಬಿ ಸೀನ್ ಇನ್ ಹ್ಯೂಮನ್ಸ್ ಅಂಡ್ ಡ್ರೋಸೋಫಿಲಾ. ಸೊ ಇಲ್ಲಿ ನೋಡಿ XY ಆಯಿತು, ಮೇಲ್ ಇಸ್ XY, ರೈಟ್? Male will be represented like this. So male is producing two types of gametes. That's why it's called as male heterogamety. So hetero andre ಎರಡು ಥರದ್ದು. So female heterogamety andre female produces two types of gametes which will lead to sex determination, which will decide the sex. So this is called as female heterogamety. Birds alli ZW type. So ZW is produced by female and ZZ is produced by male. So male and female heterogamety. 2 marks ಗೆ ಕ್ವೆಶ್ಚನ್ ಕೇಳ್ತಾರೆ. Then humans ಅಲ್ಲಿ ಹೇಗಾಗುತ್ತೆ, you know 22. So total we have 46 chromosome ಇರುವಂಥದ್ದು total. So ಇದರಲ್ಲಿ 22 autosomes which are body chromosomes and 1 pair of sex chromosome ಇರುತ್ತೆ, 1 allosome. So 22 plus this one 23 pair will lead to 46 chromosome. 23 pair ಆಯಿತು ಅಲ್ವಾ? So this will lead to 23 chromosome together, right? 22 plus 1. So 46 chromosome in together. Then coming to honeybee. Honeybee ಅಲ್ಲಿ ಹೇಗಾಗುತ್ತೆ sex determination ಅಂದರೆ it will show the haplodiploidity. It is called as haplodiploidity. How it is represented? Sperm ಮತ್ತು egg ಎರಡು ಫ್ಯೂಸ್ ಆದಾಗ ಫೀಮೇಲ್ ಬರುತ್ತೆ, you know, which is queen or worker honeybee ಆಗಬಹುದು. ಮತ್ತು ಅನ್ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ, ಪಾರ್ಥೆನೋಜೆನೆಸಿಸ್ ಇಂದ ಮೇಲ್ ಹನಿಬಿ ಕೊಡುತ್ತೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ as ಡ್ರೋನ್. ಸೊ ಹೇಗಾಗತ್ತೆ ಅದು ಅಂತ ಹೇಳಿದ್ರೆ ಪೇರೆಂಟಲ್ ಜನರೇಷನ್. ಸೊ ಫೀಮೇಲ್ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಹ್ಯಾವಿಂಗ್ 32 ಕ್ರೋಮೋಸೋಮ್ ಇರುತ್ತೆ, ಬಟ್ ಮೇಲ್ ವಿಲ್ ಬಿ ಹ್ಯಾವಿಂಗ್ ಜಸ್ಟ್ 16 ಕ್ರೋಮೋಸೋಮ್. ಸೊ ಏನಾಗುತ್ತೆ, ಇದು ರಿಡಕ್ಷನಲ್ ಸೆಲ್ ಡಿವಿಷನ್ ಆಗಿ 16 ಕೊಡುತ್ತೆ ಏನು ಫೀಮೇಲಲ್ಲಿ. ಬಟ್ ಮೇಲಲ್ಲಿ ಏನಾಗುತ್ತೆ, ಮೈಟೋಸಿಸ್ ಆಗಿಬಿಟ್ಟು 16 ಕೊಡುತ್ತೆ. ಸೊ ಒನ್ ಆಫ್ ದಿಸ್ ವಿಲ್ ಗಿವ್ ರೈಸ್ ಟು ಮೇಲ್ ಬೈ ಪಾರ್ಥೆನೋಜೆನೆಸಿಸ್. ಇಲ್ಲೇನಾಯಿತು, ಪಾರ್ಥೆನೋಜೆನೆಸಿಸ್ ಆಯಿತು. ಪಾರ್ಥೆನೋಜೆನೆಸಿಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಇಲ್ಲೇನಾಯಿತು, 16 ಟುಗೆದರ್ ವಿಲ್ ಫ್ಯೂಸ್ ವಿತ್ sperm. This egg will or this will fuse with egg. One of the 16 ಜೊತೆ ಫ್ಯೂಸ್ ಆಗಿಬಿಟ್ಟು 32. ಫೀಮೇಲ್ ವಿಲ್ ಬಿ ಹ್ಯಾವಿಂಗ್ 32. ಸೊ ಫೀಮೇಲಲ್ಲಿ 32 ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಹನಿಬಿ, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ ಮಕ್ಕಳೇ. ಸೊ ಹೇಗೆ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಫೀಮೇಲ್ ಹೆಟಿರೋಗ್ಯಾಮ್ಟಿ ಇನ್ ದ sex determination. We just now discussed ಹೇಗೆ ಅಂತ, which is very simple also. Schematically represents sex determination in honeybee. Honeybee ಅಲ್ಲಿ ಹೇಗಾಗುತ್ತೆ sex determination ಅಂತ ಕೇಳಿದ್ದಾರೆ. Then what is haplodiploid sex determination mechanism? So ಯಾವುದದು, honeybee. They are asking indirectly mention an animal which exhibits this. So we have answered this question also. Write a short note on sex determination method in bird, which is ZW. ಅದು ಡಿಸ್ಕಸ್ ಮಾಡಿದ್ವಿ ನಾವು. ಓಕೆ. So coming to mutation, which is very famous, recombination ge or variation ge, this is also one of the cause we discussed. What is mutation? Change in gene sequence or alteration of gene sequence or DNA sequence is called as mutation. So mutation ಆದಾಗ ಏನಾಗುತ್ತೆ, ಒಂದು DNA sequence ಅಲ್ಲಿ ಏನೋ ಒಂದು ಚೇಂಜ್ ಆಗಿಬಿಟ್ಟಾಗ ಏನೋ ಒಂದು ಚೇಂಜ್ ಆಗುತ್ತೆ. ಇಲ್ಲಿ XY ಇರಬೇಕಿತ್ತು, ಏನಾಯಿತು, ಚೇಂಜ್ ಆಗಿ ಮ್ಯೂಟೇಷನ್ ಆಗಿಬಿಟ್ಟು ಇಲ್ಲಿ Z ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಿ, ZY ಬಂದ್ಬಿಡ್ತು. ಸೊ ಇಲ್ಲಿ ಚೇಂಜ್ ಆಯಿತು. ಸೊ ದಿಸ್ ಚೇಂಜ್ ಇನ್ ಜಿನೋಟೈಪಿಕ್ ಚೇಂಜ್ ಆದಾಗ ಏನಾಗುತ್ತೆ, ಫಿನೋಟೈಪಲ್ಲೂ ಚೇಂಜ್ ಕಾಣಿಸುತ್ತೆ. ಸೊ ಹೇಗಾಗುತ್ತೆ ಇದು, ಎಲ್ಲೆಲ್ಲಿ ನೋಡ್ತೀರಾ ಅಂದರೆ, ಇಟ್ ಇಸ್ ಅ ರೀಸನ್ ಫಾರ್ ರೀಕಾಂಬಿನೇಷನ್ ಆಫ್ ಕೋರ್ಸ್, ಬಿಕಾಸ್ ದೇರ್ ವಿಲ್ ಬಿ ಚೇಂಜ್ ಇನ್ ಜೀನ್ ಸೀಕ್ವೆನ್ಸ್. ಸೊ ಲಾಸ್ ಆಗಬಹುದು ಸೆಗ್ಮೆಂಟ್ ಆಫ್ DNA ಅಲ್ಲಿ, ಅಥವಾ ಗೇನೂ ಆಗಬಹುದು ಸೆಗ್ಮೆಂಟ್ ಆಫ್ DNA ಅಲ್ಲಿ. ಸೊ ಇದನ್ನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ಲಿ ಓದ್ತೀರಾ ಮಕ್ಕಳೇ. ಸೊ ಲಾಸ್ ಆರ್ ಗೇನ್ ಎರಡೂ ಆಗಬಹುದು. ಸೊ ಡಿಲಿಷನ್ ಅಂತ ಹೇಳ್ತೀವಿ ಲಾಸ್ ಆದಾಗ, ಗೇನ್ ಆದಾಗ ಇನ್ಸರ್ಷನ್ ಆರ್ ಡ್ಯೂಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಲಾಸ್ ಆರ್ ಗೇನ್, or it could be called as deletion or insertion or duplication, is called as frame shift mutation. So frame shift mutation andre loss or gain of chromosome of DNA sequence, or it can also be defined as deletion or insertion
of DNA sequence. It is called as frame shift mutation. It is one of the type of mutation. This will lead to abnormalities or chromosomal aberrations. So this can be commonly seen in cancer patients. Cancer cells alli ಈ ಒಂದು ಜೀನ್ ಸೀಕ್ವೆನ್ಸ್ ಅಲ್ಲಿ ಚೇಂಜ್ ಆಗಿ ಇದೆಲ್ಲ ಆಗುತ್ತೆ. ಸೊ ಕ್ರೋಮೋಸೋಮಲ್ ಅಬೆರೇಷನ್ಸ್ ನ ನೋಡ್ತೀವಿ. ದೆನ್ ಚೇಂಜ್ ಇನ್ ಸಿಂಗಲ್ ಬೇಸ್ ಪೇರ್ ಆಫ್ DNA ಇಸ್ ಕಾಲ್ಡ್ as ಪಾಯಿಂಟ್ ಮ್ಯೂಟೇಷನ್. ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಸಿಕಲ್ ಸೆಲ್ ಅನಿಮಿಯಾ. ಇದು ಮೆಂಡೆಲಿಯನ್ ಡಿಸಾರ್ಡರ್ ಮಕ್ಕಳ, ಇದು ನೋಡ್ತೀವಿ. ಸೊ ಒಂದೇ ಒಂದು ಪಾಯಿಂಟ್ ಅಲ್ಲಿ ಚೇಂಜ್ ಆದಾಗ, ಫಾರ್ ಎಕ್ಸಾಂಪಲ್ ಐ ಶೋಡ್ ಯು ಹಿಯರ್, ಅದಕ್ಕೆ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಅ ಟೈಪ್ ಆಫ್ ಮ್ಯೂಟೇಷನ್. ಸೊ ಎಕ್ಸಾಂಪಲ್ ಫಾರ್ ದಟ್ ಇಸ್ ಯೋರ್ ಸಿಕಲ್ ಸೆಲ್ ಅನಿಮಿಯಾ. So mutagens andre enu? Mutagens are the factors which will lead to mutation. It could be physical factors or chemical factors. It could be UV radiation irbahudu athwa kelu chemicals irbahudu. Idella mutations na cause ಮಾಡುತ್ತೆ. So ಇದಕ್ಕೆ mutagens ಅಂತ ಕರಿತೀವಿ. In detail we'll be studying. So ಇದಕ್ಕೊಂದು ಕ್ವೆಶ್ಚನ್ ಕೇಳಿದ್ದಾರೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪಾಯಿಂಟ್ ಮ್ಯೂಟೇಷನ್ ಅಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಏನಂತ ಬರಿಬೇಕು ಅದನ್ನ just now we have discussed. Then genetic disorders. So what are genetic disorders? Genes alli order ildirode disorder. So it is called as genetic disorder alva. So pedigree analysis anta keltare. What is pedigree analysis? Analysis of traits in several generations of a family. So together that will give a family tree. Andre ನಿಮ್ಮ ತಾತ ಮುತ್ತಾತ ಎಷ್ಟು ಜನರೇಷನ್ಸ್ ಗೊತ್ತೋ ಅವರಿಂದ ಮಕ್ಕಳ ತನಕನೂ ಎಲ್ಲ ಡಿಸೀಸಸ್ ಏನಿದೆ ಎಲ್ಲ ನೋಡಿಕೊಂಡು ಅದರದ್ದೊಂದು ಚಾರ್ಟನ್ನು ರೆಡಿ ಮಾಡ್ತಾರೆ. ಇಟ್ ವಿಲ್ ಜಸ್ಟ್ ಲುಕ್ ಲೈಕ್ ಎ ಟ್ರೀ ಥರ ಇರುತ್ತೆ ಅದು. ಅದಕ್ಕೆ ಪೆಡಿಗ್ರಿ ಅನಾಲಿಸಿಸ್ ಅಂತ ಹೇಳ್ತಾರೆ. ಕೆಲವು ಸಿಂಬಲ್ಸ್ ಇರುತ್ತೆ ಆ ಫ್ಯಾಮಿಲಿ ಟ್ರೀಯಲ್ಲಿ ಇರೋಂಥದ್ದು, ಅದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ. ಆ ಟ್ರೀ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಇಟ್ ವಿಲ್ ಜಸ್ಟ್ ಲುಕ್ ಲೈಕ್ ದಿಸ್ ಮಕ್ಕಳೇ, ಈ ಥರ ಇರುತ್ತೆ. ಸೊ ಮೇಲಿನ ಈ ಥರ ಸ್ಕ್ವೇರಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಫಿಮೇಲಿನ ರೌಂಡಿಂದ. ಸೊ ಇಫ್ ಸೆಕ್ಸ್ ಇಸ್ ಅನ್ಸ್ಪೆಸಿಫೈಡ್ ಆಲ್ಮೋಸ್ಟ್ ಲೈಕ್ ದಿಸ್ ರಾಂಬಸ್ ಥರ ಒಂದು ಸ್ವಲ್ಪ ಆ ಥರ ಮಾಡ್ತಾರೆ. ಅಫೆಕ್ಟೆಡ್ ಆಗಿದ್ದರೆ ಹೀಗೆ ಕಲರ್ ಆಗಿರುತ್ತೆ. ಮೇಟಿಂಗ್ ಅಂದರೆ ಒಂದು ಲೈನ್ ಇರುತ್ತೆ. ಇಫ್ ಇಟ್ಸ್ ಕಸಿನ್ ಮೇಟಿಂಗ್ ಆರ್ ಕನ್ಸಾಜಿನಸ್ ಮೀಟಿಂಗ್ ಅಂತ ಹೇಳ್ತೀವಿ, ಆ ಥರ ಇದ್ದರೆ ಹೀಗೆ ಡಬಲ್ ಲೈನಿಂದ ಮಾಡಿರ್ತೀವಿ. ದಟ್ ಇಸ್ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್. ಸೊ ದೆನ್ ಪೇರೆಂಟ್ಸ್ ಅಬವ್ ಆ್ಯಂಡ್ ಚಿಲ್ಡ್ರನ್ ಬಿಲೋ, ಇದು ಪೇರೆಂಟ್ಸು, ಇದು ಚಿಲ್ಡ್ರನ್ನು. ದೆನ್ ಪೇರೆಂಟ್ ವಿತ್ ಮೇಲ್ ಚೈಲ್ಡ್ ಅಫೆಕ್ಟೆಡ್ ವಿತ್ ಡಿಸೀಸ್. ಮೇಲ್ ಚೈಲ್ಡನ್ನ ಸ್ಕ್ವೇರ್ ಅಲ್ವಾ, ಈ ಥರ ಸ್ಕ್ವೇರ್ ಮೇಲ್. Then affected ಆದರೆ ಹೀಗಿರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. 5 unaffected offspring. If there is no color and just number ಇದ್ರೆ unaffected offspring. So this is the pedigree analysis. ಇದ್ರ ಮೇಲೆ questions ಬಂದಿದೆ. So what is pedigree analysis? We have just defined it. Identify the following symbol. It is the parents with affected male. It's just this, no? Color ಆಗಿರೋದ್ರಿಂದ affected male. It should be red or it should be colored. Anything is fine. So it is for 2 marks. Then genetic disorders are of 2 types ಮಕ್ಕಳೇ, ಮೆಂಡೆಲಿಯನ್ ಡಿಸಾರ್ಡರ್ಸ್ ಆರ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಜೆನೆಟಿಕ್ ಡಿಸಾರ್ಡರ್ಸ್ನ ನಾವು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಮೆಂಡೆಲಿಯನ್ ಡಿಸಾರ್ಡರ್ ಅಂತ, ಇನ್ನೊಂದು ಕ್ರೋಮೋಸೋಮಲ್ ಡಿಸಾರ್ಡರ್. ಮೆಂಡೆಲಿಯನ್ ಡಿಸಾರ್ಡರ್ ಅಂದರೆ ಏನು? ಆಲ್ಟ್ರೇಷನ್ ಆರ್ ಮ್ಯೂಟೇಷನ್ ಇನ್ ಸಿಂಗಲ್ ಜೀನಲ್ಲಿ ಮ್ಯೂಟೇಷನ್ ಆದಾಗ ಅಥವಾ ಆಲ್ಟರ್ ಆದಾಗ ಅದಕ್ಕೆ ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಪೇರೆಂಟಿಂದ ಆಫ್ಸ್ಪ್ರಿಂಗ್ಗೆ ಬರಬೇಕಾದ್ರೆ ಇದಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ಫ್ಯಾಮಿಲಿ. ಈ ಪೇರೆಂಟಿಂದ ಆಫ್ಸ್ಪ್ರಿಂಗ್ಗೆ ಈ ಥರ ಮ್ಯೂಟೇಷನ್ಸ್ ಆರ್ ಆಲ್ಟರೇಷನ್ ಆದಾಗ ಪೆಡಿಗ್ರಿ ಅನಾಲಿಸಿಸಿಂದ ಇದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು. ಯು ಕ್ಯಾನ್ ಈವನ್ ನೋ ವೆದರ್ ಇಟ್ ಈಸ್ ಡಾಮಿನೆಂಟ್ ಆರ್ ರಿಸೆಸಿವ್ ಆರ್ ಸೆಕ್ಸ್ ಲಿಂಕ್ಡ್ ಎಲ್ಲ ಗೊತ್ತಾಗುತ್ತೆ. ಈ ಪೆಡಿಗ್ರಿ ಅನಾಲಿಸಿಸಿಂದ ಇದೆಲ್ಲ ಇನ್ಫಾರ್ಮೇಷನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಮೆಂಡೆಲಿಯನ್ ಡಿಸಾರ್ಡರ್. ಹಾಗಿದ್ರೆ ಎಕ್ಸಾಂಪಲ್ ಯಾವುದು ಇದಕ್ಕೆ ಅಂತ ಕೇಳೋದಾದರೆ ಹಿಮೋಫೀಲಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಸಿಕಲ್ ಸೆಲ್ ಅನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಫೀನೈಲ್ ಕಿಟೋನ್ಯೂರಿಯಾ, ಥೆಲಸೇಮಿಯಾ, ಇದೆಲ್ಲ ಇದಕ್ಕೆ ಎಕ್ಸಾಂಪಲ್. ಹಾಗಿದ್ರೆ ಒಂದೊಂದೇ ಹೇಗೆ ಅಂತ ಓದೋಣ. ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ದಿಸ್, ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ. ಸೊ ಆಟೋಸೋಮಲ್ ಡಾಮಿನೆಂಟನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಹೇಗೆ ಅಂತ ನಾವು ಬರೆದ್ರೆ ಜಿನೋಟಿಪ್ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಮುಂದೆ ವೈ ಇಟ್ ಇಸ್ ಆಟೋಸೋಮಲ್ ರಿಸೆಸಿವ್ ದಟ್ ವಿಲ್ ಬಿ ಸ್ಟಡಿಯಿಂಗ್. ಸೊ ಸಿಕಲ್ ಸೆಲ್ ಅನಿಮಿಯಾಗೆ ಹೀಗೆ ನಿಮಗೆ ಈ ಕ್ವೆಶನ್ ಕೇಳಬಹುದು, ಇದನ್ನು ಕೊಟ್ಬಿಟ್ಟು ಫಾರ್ ವಾಟ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಅಂತ ಈ ಒಂದು ಪೆಡಿಗ್ರಿ ಚಾರ್ಟ್ ಕೊಟ್ಟಿರೋದು. ಸೊ ಇದು ಆಟೋಸೋಮಲ್ ರಿಸೆಸಿವ್ಗೆ. ಸೊ ಯು ವಿಲ್ ಬಿ ನೋಯಿಂಗ್ ವೆರಿ ಸೂನ್ ನಾವು. ಸೊ ಫಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಕಲರ್ ಬ್ಲೈಂಡ್ನೆಸ್. ಸೊ ಕಲರ್ ಬ್ಲೈಂಡ್ನೆಸ್ ಅದೇ ಹೇಳ್ತಾ ಇದೆ, ಪರ್ಟಿಕ್ಯುಲರ್ ಕಲರ್ಗೆ ಬ್ಲೈಂಡ್ ಆಗ್ತಿದ್ದಾರೆ ಇಂಡಿವಿಜುವಲ್ ಅಂತ. ಸೊ ಹೇಗಾಗುತ್ತೆ? ಇಟ್ಸ್ ಅ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಸೆಕ್ಸ್ ಲಿಂಕ್ಡ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಎಕ್ಸ್ ಲಿಂಕ್ಡ್. ಎಕ್ಸ್ ಕ್ರೋಮೋಸೋಮಲ್ಲಿ ಇರೋಂಥದ್ದು ಇದು. ಮತ್ತು ರಿಸೆಸಿವ್ ಡಿಸಾರ್ಡರ್ ಅಂದರೆ ರಿಸೆಸಿವ್ ಜೀನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಫೀಮೇಲ್ಗೆ ಈ ಥರ XC ವಿಚ್ ಇಸ್ ಡಾಮಿನೆಂಟ್ ಆ್ಯಂಡ್ XC ಇದ್ದರೆ
ಇವರು ಜಸ್ಟ್ ಕ್ಯಾರಿಯರ್ ಆಗಿರ್ತಾರೆ, ಕ್ಯಾರಿಯರ್ ಫಾರ್ ದ ಡಿಸೀಸ್ ಅಷ್ಟೇ. ಇವರು ಯಾವುದೇ ರೀತಿಯಾದಂಥ ಡಿಸೀಸನ್ನ ತೋರಿಸೋದಿಲ್ಲ, ಸಿಮ್ಟಮ್ಸನ್ನ. ಶಿಲ್ ಬಿ ನಾರ್ಮಲ್. ಬಟ್ ಇಫ್ ಇಟ್ ಈಸ್ XC ವಿಚ್ ಇಸ್ ಸ್ಮಾಲ್ ಆ್ಯಂಡ್ XC ಈ ಥರ ಆಗೋದಿಲ್ಲ. ಆ್ಯಕ್ಚುಲಿ Y ಇರುತ್ತೆ, Y ಮೇಲೆ ಅದು ಇರೋದೇ ಇಲ್ಲ ಅಲ್ವಾ. ಸೊ ದಿಸ್ ವಿಲ್ ಬಿ ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್. ದಿಸ್ ವಿಲ್ ಬಿ ಕಲರ್ ಬ್ಲೈಂಡ್. ದಿಸ್ ವಿಲ್ ಬಿ ಕಲರ್ ಬ್ಲೈಂಡ್ ಇಂಡಿವಿಜುವಲ್. ಸೊ ಇದು ಹೇಗಾಗುತ್ತೆ ಪ್ಯಾಟರ್ನ್ ಅಂತ ನೋಡೋಣ. ಸೊ ಡಿಫೆಕ್ಟ್ಸ್ ಇನ್ ರೆಡ್ ಆ್ಯಂಡ್ ಗ್ರೀನ್ ಕೋನ್ಸ್ ಆಫ್ ದ ಐ. ನಮ್ಮ ಐಯಲ್ಲಿ ನಿಮಗೆ ಗೊತ್ತಿದೆ ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಇರುತ್ತೆ. ಸೊ ರೆಡ್ ಮತ್ತು ಗ್ರೀನನ್ನು ಡಿಟೆಕ್ಟ್ ಮಾಡುವಂಥ ಕೋನ್ ಸೆಲ್ಸಲ್ಲಿ ಈ ಒಂದು ಡಿಫೆಕ್ಟ್ ಇರುತ್ತೆ. ಸೊ ದಟ್ಸ್ ವೈ ದ person will be blind for that particular color. It is also called as red-green blindness ಅಂತ. It is X-linked. So ಹೇಗಾಗತ್ತೆ ಇದು ಅಂತಂದರೆ, ಫಾರ್ ಎಕ್ಸಾಂಪಲ್ ಮದರ್ ವಿಲ್ ಬಿ ಕ್ಯಾರಿಯರ್ ಅಂತ ಅಂದ್ಕೊಳ್ಳೋಣ. ಒಂದು ಡಾಮಿನೆಂಟ್ ಇರುತ್ತೆ, ದಿಸ್ ಇಸ್ ರಿಸೆಸಿವ್ ರೈಟ್. XX ಇರುತ್ತೆ ಮದರಲ್ಲಿ ಆರ್ ಫಿಮೇಲಲ್ಲಿ. ಸೊ ಶಿ ಇಸ್ ಕ್ಯಾರಿಯರ್ ನೌ, ಆ್ಯಂಡ್ ಇಫ್ ದಿಸ್ ಇಸ್ ಕ್ರಾಸ್ಡ್ ವಿತ್ X ಅಂತ ಬರೆಯಲ್ಲ ಬಿಕಾಸ್ ದಟ್ ವಿಲ್ ಬಿ ಕನ್ಫ್ಯೂಸಿಂಗ್. ಇಫ್ ದಿಸ್ ಇಸ್ ಕ್ರಾಸ್ಡ್ ವಿತ್ ನಾರ್ಮಲ್ ಗಾಯ್, ಈಸ್ ನಾರ್ಮಲ್ ಗಾಯ್. ಸೊ ಇವರ ಮಕ್ಕಳು ಹೇಗಿರ್ತಾರೆ, ಇದೆರಡು ಬಂದರೆ ಇಲ್ಲೇನಾಗುತ್ತೆ C ಕ್ಯಾಪಿಟಲ್ ಆ್ಯಂಡ್ ದಿಸ್ ಇಸ್ ನಾರ್ಮಲ್. ದಿಸ್ ಆ್ಯಂಡ್ ದಿಸ್ C Y. ದಿಸ್ ಇಸ್ ಆಲ್ಸೋ ನಾರ್ಮಲ್. ನಾರ್ಮಲ್ ಇದು. ದಿಸ್ ಇಸ್ ಆಲ್ಸೋ ನಾರ್ಮಲ್ ಬಿಕಾಸ್ ದಿಸ್ ಇಸ್ ಕ್ಯಾಪಿಟಲ್. ನೋ, ಇದು ಕ್ಯಾಪಿಟಲ್ ಇರೋದು. ದೆನ್ ಇದು ಕ್ಯಾರಿಯರ್, ಇದು ಡಿಫೆಕ್ಟಿವ್ ಜೀನ್. ಇದು XC and XC. This is carrier here, and this XCY. This is the affected individual. ಇವರು ಅಫೆಕ್ಟ್ ಆಗಿರುವಂಥದ್ದು. ಸೊ ಫಿಮೇಲ್ ಕ್ಯಾರಿಯರ್ ಇದ್ದಾಗ 50% ಆಫ್ ದ ಮೇಲ್ ವಿಲ್ ಬಿ ಅಫೆಕ್ಟೆಡ್ ಬೈ ದಿಸ್. ವೈ? ದಿಸ್ ಇಸ್ X-linked ರಿಸೆಸಿವ್ ಕ್ಯಾರೆಕ್ಟರ್ ಅಲ್ವಾ. ಸೊ ಇಲ್ಲಿ ಎರಡು ಮೇಲ್ ಇಬ್ಬರು ಮೇಲ್ ಇದ್ದಾರೆ ಇಲ್ಲಿ ಅಲ್ವಾ. ಇದು ಮೇಲು, ಇದು ಮೇಲ್. Are you getting it? These two are female. One is normal and one is carrier. ಅವ್ರು ಯಾವುದೇ ಥರ ಡಿಸೀಸ್ ತೋರಿಸ್ತಿಲ್ಲ. ಬಟ್ ಹಿಯರ್ ದ ಮೇಲ್ ವಿಲ್ ಬಿ affected. Only 50% of the male trait of the carrier woman will be affected by this color blindness. Okay. So, okay, this is about color blindness. Second is hemophilia. Hemophilia is also sex-linked recessive disorder which will follow the same pattern of the color blindness. Same pattern idrullu. But ilgenu hemophilia anta helidre nama clotting factors anta irutte. A clotting factors disorder defect ಆಗಿರೋಂಥದ್ದು. ಸೊ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಪ್ರೊಡ್ಯೂಸ್ ಆಗ್ತಿರೋಲ್ಲ, ಅದಕ್ಕೆ ಸಿಂಪಲ್ ಕಟ್ ಆದಾಗನೇ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಹೀಮೋಫಿಲಿಯಾ ಆರ್ ಬ್ಲೀಡರ್ಸ್ ಡಿಸಾರ್ಡರ್ ಅಂತಲೂ ಹೇಳ್ತೀವಿ ಇದು. ಸೊ ಇಲ್ಲೇನಾಗುತ್ತೆ, ಅನ್ಅಫೆಕ್ಟೆಡ್ ಕ್ಯಾರಿಯರ್ ಫೀಮೇಲ್, ಜಸ್ಟ್ ಲೈಕ್ ದಿಸ್ ಅನ್ಅಫೆಕ್ಟೆಡ್ ಕ್ಯಾರಿಯರ್ ಫೀಮೇಲ್ ವಿಲ್ ಪಾಸ್ ಇಟ್ ಟು ಸಮ್ ಆಫ್ ದ ಮೇಲ್ ಪ್ರೋಜನಿ. ಅಂದರೆ 50% ಆಫ್ ದ ಮೇಲ್ ಪ್ರೋಜನಿಗೆ ಅದು ಬಂದೇ ಬರುತ್ತೆ. ಸೊ ಸೇಮ್ ಪ್ಯಾಟರ್ನ್ ಇಟ್ ವಿಲ್ ಬಿ shown by all sex-linked recessive disorder. So hemophilia will be like this, heterozygous ಇರೋಂಥದ್ದು because it is recessive. So defective clotting factors ಇರೋದ್ರಿಂದ ಆಗುವಂಥದ್ದು. This was shown in the family of Queen Victoria where some of her sons were also affected and passed away because of this disease. Okay, third is sickle cell anemia. So the name itself says sickle ಅಂದರೆ ಕೊಡಲಿ ಥರ ಇರೋಂಥದ್ದು. ಆಲ್ಮೋಸ್ಟ್ ಇಟ್ ವಿಲ್ ಲುಕ್ ಲೈಕ್, ನಾಟ್ ಕೊಡಲಿ, ಒಂದು ಮಚ್ ಥರ ಹೇಳ್ತಾರೆ ಅದನ್ನು ಕನ್ನಡದಲ್ಲಿ. ಇಟ್ ವಿಲ್ ಲುಕ್ ಲೈಕ್ ದಿಸ್, ಈ ಥರ ಇರೋಂಥದ್ದು ಅದು ಸಿಕಲ್ ಅಂತ ಕರಿತೀವಿ. ಸೊ ಸಿಕಲ್ ಸೆಲ್ ಅನಿಮಿಯಾ. ಸೊ ನಾರ್ಮಲ್ ಇರೋಂತಹ ಸೆಲ್ ಏನಾಗುತ್ತೆ, RBC ಬೈಕಾನ್ಕೇವ್ ಶೇಪ್ ಇರೋಂಥದ್ದು. ಬಟ್ ಈ ಅಫೆಕ್ಟೆಡ್ ಇದು ಬರೋದ್ರಿಂದ ಇದು ಸಿಕಲ್ ಸೆಲ್ ಥರ ಆಗಿಬಿಡುತ್ತೆ, ವಿಚ್ ವಿಲ್ ಕ್ಯಾರಿಂಗ್ RBC ಕೆಲಸ ಏನು, ಆಕ್ಸಿಜನ್ನ ಕ್ಯಾರಿ ಮಾಡಬೇಕಲ್ವಾ. ಸೊ ಆ ಒಂದು ಪ್ರಾಸೆಸ್ಸೇ ಆಗೋದಿಲ್ಲ ಸರಿಯಾಗಿ. ಸೊ ಅನಿಮಿಕ್ ಆಗಿಬಿಡ್ತಾರೆ. ಸೊ ದಿಸ್ ಇಸ್ ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಅದು ಸೆಕ್ಸ್ ಲಿಂಕ್ಡ್ ಆಗಿತ್ತು, ಇದು ಆಟೋಸೋಮಲ್ ಡಿಸಾರ್ಡರ್. ಬೋತ್ ದ ಪೇರೆಂಟ್ಸ್ ಅ ಕ್ಯಾರಿಯರ್. ಈ ಬೋತ್ ದ ಪೇರೆಂಟ್ಸ್ ಅ ಕ್ಯಾರಿಯರ್ ಆಫ್ ಸ್ಪ್ರಿಂಗ್ಗೆ ಅದು ಅಫೆಕ್ಟ್ ಆಗುವಂಥದ್ದು. ಸೊ ಕಂಟ್ರೋಲ್ ಬೈ ಸಿಂಗಲ್ ಪೇರ್ ಆಫ್ ಅಲೀಲ್. ಸಿಂಗಲ್ ಪೇರ್ ಆಫ್ ಅಲೀಲ್ ಇದನ್ನು ಕಂಟ್ರೋಲ್ ಮಾಡುತ್ತೆ. ಯಾವುದದು, HbA and HbS. This HbA will not show anything. It is normal, it is unaffected, it is dominant. ಸೊ HbA ಒಂದು ಸಿಕಲ್ ಸೆಲ್ ಇದ್ರೂ ಅದು ಕ್ಯಾರಿಯರ್ ಆಗುತ್ತೆ ಅಷ್ಟೇ, ಬಟ್ ಏನು ಸಿಂಪ್ಟಮ್ಸ್ ತೋರಿಸೋದಿಲ್ಲ. ಬಟ್ ಇಲ್ಲಿ ಸಿಕಲ್ ಇದು ಏನು ಡಿಫೆಕ್ಟಿವ್ ಜೀನನ್ನು ಇದು ಇಟ್ಕೊಂಡ್ರೆ ಆವಾಗ ಅದು ಅಫೆಕ್ಟ್ ಆಗುತ್ತೆ. ಹೇಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಹಿಮೋಗ್ಲೋಬಿನ್ನಲ್ಲಿ ಏನಾಗುತ್ತೆ, ಹಿಮೋಗ್ಲೋಬಿನ್, HB ರೆಪ್ರೆಸೆಂಟ್ಸ್ ಹಿಮೋಗ್ಲೋಬಿನ್ ಬೇಸಿಕಲಿ. ಸೊ ಒಂದೇ ಒಂದು
GAG ಇಲ್ಲಿ GAGಯಲ್ಲಿ ಒಂದೇ ಒಂದು ಚೇಂಜ್ ಆದಾಗ ಗ್ಲಿಟಾಮಿಕ್ ಆ್ಯಸಿಡ್ ನಾರ್ಮಲಲ್ಲಿ ಇರಬೇಕು, ಅದು ವ್ಯಾಲಿನಿಂದ ರಿಪ್ಲೇಸ್ ಆಗಿಬಿಡ್ತು. GAG ವಿಲ್ ಬಿ ಮ್ಯೂಟೇಟೆಡ್ ಆಸ್ GUG ಆಗಿಬಿಡ್ತು. GUG ಆಗಿದ ತಕ್ಷಣ ಏನಾಯಿತು, GAG ವಿಲ್ ಕೋಡ್ ಫಾರ್ ಗ್ಲಿಟಾಮಿಕ್ ಆ್ಯಸಿಡ್ ಬಟ್ GUG ವಿಲ್ ಕೋಡ್ ಫಾರ್ ವ್ಯಾಲಿನ್. ಸೊ ಇಟ್ ಇಸ್ ಪಾಯಿಂಟ್ ಮ್ಯೂಟೇಷನ್, ಒಂದೇ ಒಂದು ಚೇಂಜ್ ಆಯಿತು. ಚೇಂಜ್ ಆದಾಗ ಏನಾಗುತ್ತೆ, ಡಿಫೆಕ್ಟಿವ್ ಪೆಪ್ಟೈಡ್ ಬಂತು. ಸೊ ದ್ಯಾಟ್ ವಿಲ್ ಚೇಂಜ್ ದ ಶೇಪ್ ಆಫ್ ದ RBC itself. ಸೊ ಕ್ವಾಂಟಿಟೇಟಿವ್ಲಿ ಪ್ರಾಬ್ಲಮ್, ಇದು ಕ್ವಾಂಟಿಟೇಟಿವ್ ಆಗಿ ಪ್ರಾಬ್ಲಮ್ ಆಗುತ್ತೆ, ಸೊ ನಾಟ್ ಕ್ವಾಲಿಟಿ. ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ RBCನೇ ಕಡಿಮೆ ಆಗೋಯ್ತು. ಸೊ ದಟ್ ಇಸ್ ವೈ ಇಟ್ ಇಸ್ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಆಫ್ ಸಿಂಥಸಿಸ್ ಆಫ್ ಟೂ ಫ್ಯೂ ಗ್ಲೋಬುಲಿನ್ ಮಾಲಿಕ್ಯೂಲ್ಸ್. ಸೊ ಗ್ಲೋಬುಲಿನ್ ಮಾಲಿಕ್ಯೂಲ್ಸ್ ಕಡಿಮೆ, ಕ್ವಾಂಟಿಟಿ ವೈಸ್ ಇಟ್ ವಿಲ್ ಬಿ ಲೆಸ್. ದಟ್ಸ್ ವೈ ಗ್ಲೋಬುಲಿನ್ ಮಾಲಿಕ್ಯೂಲ್ಸ್ ವಿಲ್ ಬಿ ವೆರಿ ಫ್ಯೂ. ದಿಸ್ an example for quantitative disorder. Question ಬರುತ್ತೆ, I'll tell you. So then next is phenylketonuria. We know that it is inborn error of metabolism. We have discussed it is autosomal recessive trait ಮಕ್ಕಳ ಇದು. ಸೊ ಫೀನೈಲ್ ಅಲನಿನ್ ನಾನು ಹೇಳಿದೆ, ಅದು ಟೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಫೀನೈಲ್ ಅಲನಿನ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಬೇಕು. ಸೊ ಅದು ಏನಾಗುತ್ತೆ, ಇದು ಟೈರೋಸಿನ್ಗೆ ಕನ್ವರ್ಟ್ ಆಗೋದೇ ಇಲ್ಲ. ಸೊ ಫೀನೈಲ್ ಅಲನಿನ್ ಏನಾಗುತ್ತೆ, ಅಕ್ಯುಮಿಲೇಟ್ ಆಗಿ ಫೀನೈಲ್ ಪೈರುವಿಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಡಿರೈವೇಟಿವ್ಸ್ ಬರುತ್ತೆ. ಸೊ ಏನಾಯಿತು, ಫೀನೈಲ್ ಪೈರುವಿಕ್ ಆ್ಯಸಿಡ್ ಹೋಗಿ ಬ್ರೈನಲ್ಲೆಲ್ಲಾನು ಇದು ಅಕ್ಯುಮಿಲೇಟ್ ಆಗೋಗ್ಬಿಡುತ್ತೆ. ಅಕ್ಯುಮಿಲೇಟ್ ಆಗಿ ಇಟ್ ವಿಲ್ ಲೀಡ್ ಟು ಮೆಂಟಲ್ ರಿಟಾರ್ಡೇಷನ್ ಆ್ಯಂಡ್ ದಿಸ್ ಫೀನೈಲ್ ಪೈರುವಿಕ್ ಆ್ಯಸಿಡ್ ಇಟ್ ಆಲ್ಸೋ ಬಿ secreted in the urine because of the low absorbing capacity of the kidney. That's why it is called as phenylketonuria. ಅಲ್ಲಿ ನಾನು ಆನ್ಸರ್ ಹೇಳಿದೆ ಅಲ್ವಾ, because of the low absorption of kidney, this phenylalanine will be secreted in the urine. So this is the answer for that. Then next is thalassemia, which is autosomal linked recessive blood disease. ಇದು ಒಂದು ಬ್ಲಡ್ ಡಿಸೀಸ್. ಹೇಗಾಗತ್ತೆ ಅಂತ ಹೇಳಿದ್ರೆ ಮ್ಯೂಟೇಷನ್ ಆರ್ ಡಿಲೀಷನ್ ಆಗುತ್ತೆ ಇಲ್ಲೂ, ವಿಚ್ ವಿಲ್ ರೆಡ್ಯೂಸ್ ದ ರೇಟ್ ಆಫ್ ಸಿಂಥಸಿಸ್ ಒನ್ ಆಫ್ ದ ಗ್ಲೋಬುಲಿನ್ ಚೈನ್. ಸೊ ಏನಾಗುತ್ತೆ, ರೇಟ್ ಆಫ್ ಸಿಂಥಸಿಸ್ನ ಇದು ಡಿಕ್ರೀಸ್ ಮಾಡುತ್ತೆ. ಸೊ ಆಲ್ಫಾ ಮತ್ತು ಬೀಟಾ ಚೈನ್ಸ್ ಇರುತ್ತೆ ಹಿಮೋಗ್ಲೋಬಿನಲ್ಲಿ. ಸೊ ದ್ಯಾಟ್ ವಿಲ್ ಲೀಡ್ ಟು ದ ಪ್ರೊಡಕ್ಷನ್ ಆಫ್ ಅಬ್ನಾರ್ಮಲ್ HB. ಸೊ ಅಲ್ಲಿ ಗ್ಲೋಬುಲಿನ್ ಚೈನ್ನ ರೇಟ್ ಆಫ್ ಸಿಂಥಸಿಸ್ ವಿಲ್ ಬಿ ಲೆಸ್. ಸೊ ಅದಕ್ಕೆ ಏನಾಗುತ್ತೆ, ಅಬ್ನಾರ್ಮಲ್ HB ದಟ್ ಈಸ್ ಹಿಮೋಗ್ಲೋಬಿನ್ ಬರೋದ್ರಿಂದ ಅನಿಮಿಯಾನ ಯು ಕ್ಯಾನ್ ಸಿ. ಸೊ how will it happen? Anemia, right? So this is an example for quantitative disorder makla. The next is chromosomal disorder. So chromosomal disorder andre enu, absence or excess or abnormal arrangement. Chromosome do absence ಆಗ್ಬಿಡಬಹುದು, ಇಲ್ಲ ಎಕ್ಸೆಸ್ ಕ್ರೋಮೋಸೋಮ್ ಆಗಬಹುದು, ಇಲ್ಲ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ಕ್ರೋಮೋಸೋಮ್ ಆಗಬಹುದು. ಇದೆಲ್ಲ ಆದಾಗ ಕ್ರೋಮೋಸೋಮಲ್ಲಿ ದಟ್ ಈಸ್ ಕಾಲ್ಡ್ ಅಸ್ ಕ್ರೋಮೋಸೋಮಲ್ ಡಿಸಾರ್ಡರ್. ಕ್ರೋಮೋಸೋಮು ಆರ್ಡರ್ ಆಗಿರೋದಿಲ್ಲ, ಇಟ್ ಈಸ್ ಡಿಸಾರ್ಡರ್ಡ್. ದೆನ್ ವಾಟ್ ಆರ್ ದ ಇದರಲ್ಲಿ ಎರಡು ಟೈಪ್ ಇದೆ ಮಕ್ಕಳೇ, ಅನ್ಯೂಪ್ಲಾಯ್ಡಿ ಆ್ಯಂಡ್ ಪಾಲಿಪ್ಲಾಯ್ಡಿ ಅಂತ. ಅನ್ಯೂಪ್ಲಾಯ್ಡಿ ಅಂತ ಹೇಳಿದ್ರೆ ಇಟ್ ಕುಡ್ ಬಿ ಇದರ್ ಗೇನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್. ಸೊ ಇಲ್ಲಿ ಏನಾಗುತ್ತೆ, ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಆಫ್ ಕ್ರೋಮ್ಯಾಟಿಡ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಅಂದರೆ ಸೆಲ್ ಡಿವಿಷನ್ ಆಗಬೇಕಾದ್ರೇ ಕ್ರೋಮ್ಯಾಟಿಡ್ಸ್ ಏನಾಗುತ್ತೆ, ಸೆಗ್ರಿಗೇಟ್ ಆಗಿರೋದಿಲ್ಲ ಪ್ರಾಪರಾಗಿ. ಆವಾಗ ಏನಾಗುತ್ತೆ, ಗೇನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್ ಆಗುತ್ತೆ. ಸೊ ಇಟ್ ಈಸ್ ಆಫ್ ಟೂ ಟೈಪ್ಸ್ ಅಗೇನ್, ಹೈಪರ್ ಅನ್ಯೂಪ್ಲಾಯ್ಡಿ ವಿಚ್ ಇಸ್ ದ ಗೇನ್ ಆಫ್ extra chromosome. Example for this is Down syndrome, which is very famous. ಕೇಳೇ ಇರ್ತೀರ ಇದು. ಸೊ ಹೈಪರ್ ಅನ್ಯೂಪ್ಲಾಯ್ಡಿಗೆ ಎಕ್ಸಾಂಪಲ್ ಬಂದು ಡೌನ್ ಸಿಂಡ್ರೋಮ್. ಹೈಪೋ ವಿಚ್ ಇಸ್ ದ ಲಾಸ್ ಆಫ್ ಕ್ರೋಮೋಸೋಮ್. ಹೈಪೋ ಅನ್ಯೂಪ್ಲಾಯ್ಡಿಗೆ ಎಕ್ಸಾಂಪಲ್ ಬಂದು ಟರ್ನರ್ ಸಿಂಡ್ರೋಮ್. So second is polyploidy, which is increase in the whole set of chromosome. There is gain or loss, but ಇಲ್ಲಿ whole set of chromosome ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಅಂದರೆ ಸೈಟೋಕೈನಸಿಸ್ ಸರಿಯಾಗಿ ಆಗೋದಿಲ್ಲ. ಅಲ್ಲಿ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ ಆಯಿತು, ಬಟ್ ಇಲ್ಲಿ ಸೈಟೋಕೈನಸಿಸೇ ಆದಾಗ ಹೋಲ್ ಸೆಟ್ 23 ಈ ಥರ ಅಕ್ಯುಮುಲೇಟ್ ಆಗಿಬಿಟ್ಟು ಇಟ್ ಈಸ್ ಕಾಲ್ಡ್ ಆಸ್ ಪಾಲಿಪ್ಲಾಯ್ಡಿ, ವಿಚ್ ವಿಲ್ ಬಿ ಸೀನ್ ಓನ್ಲಿ ಇನ್ ಪ್ಲಾಂಟ್ಸ್. ಇವಾಗ ಅನ್ಯೂಪ್ಲಾಯ್ಡಿಗೆ ನಾವು ಎಕ್ಸಾಂಪಲ್ಸ್ ನೋಡೋದಾದರೆ ಮಕ್ಕಳೇ, okay, one slide has exchanged actually. So thalassemia adu continuation actually, sorry. So thalassemia we discussed, it is of two types. Thalassemia is of two types makle, alpha thalassemia and beta thalassemia. We know thalassemia, right? We discussed here, sorry. Slide has just exchanged makle. So autosomal linked recessive disorder ant helde, ಇಲ್ಲಿ rate of synthesis of one of the globulin chain irutte ant helde. So that will lead to defective hemoglobin. Okay, so it is of two types, alpha thalassemia and beta thalassemia. Alpha thalassemia, it is a qualitative problem. Andre quality of globulin chain ಇಲ್ಲಿ synthesis correct ಆಗೋದಿಲ್ಲ, not quantity. So that's why it is called as qualitative problem of synthesis of incorrect or incorrectly functional globin. So globin chain incorrect ಆಗಿ ಕ್ವಾಲಿಟಿಯಲ್ಲೇ ಚೆನ್ನಾಗಿರೋದಿಲ್ಲ. That's why it is qualitative disorder.
And then it is of two types ಮಕ್ಕಳ, ಆಲ್ಫಾ ಥೆಲಸೇಮಿಯಾ. ಸೊ ಇಲ್ಲಿ ಆಲ್ಫಾ ಥೆಲಸೇಮಿಯಲ್ಲಿ ಆಲ್ಫಾ ಚೈನ್ ಏನಾಗುತ್ತೆ, ಇಟ್ ಇಸ್ ಕಂಟ್ರೋಲ್ಡ್ ಬೈ HbA1 and HbA2. ಸೊ ಮ್ಯೂಟೇಷನ್ ಇನ್ ಎನಿ ಒನ್ ಆಫ್ ದ ಜೀನ್ಸ್, ದೇ ಆರ್ ಕ್ಲೋಸ್ಲಿ ಲಿಂಕ್ಡ್, ಅದಕ್ಕೆ ಲಿಂಕೇಜ್ ಇದು. ಸೊ ಎರಡು ಅಲೀಲಿಂದ ಇದು ಕಂಟ್ರೋಲ್ ಮಾಡ್ತಾ ಇದೆ ಈ ಆಲ್ಫಾ ಚೈನ್ನ ಪ್ರೊಡಕ್ಷನ್ನು ಎರಡು ಜೀನು ಕಂಟ್ರೋಲ್ ಮಾಡ್ತಾ ಇದೆ, ವಿಚ್ ಇಸ್ ಕ್ಲೋಸ್ಲಿ ಲಿಂಕ್ಡ್. ಇಟ್ ಈಸ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ 16. ಸೊ ಇದೇನಾದರೂ ಮ್ಯೂಟೇಷನ್ ಆದಾಗ ಅಂದರೆ ಹೀಗಿರತ್ತೆ, ಇದೆರಡಲ್ಲ, ಈಸ್ ಟು ಪೇರೆಂಟ್ಸ್ ಅಲ್ಲಿ 16 ಕ್ರೋಮೋಸೋಮಲ್ಲಿ. ಸೊ ಇಟ್ ಇಸ್ ಹೆಲ್ಡ್ ಬೈ ದಿಸ್ ಥಿಂಗ್. ಈ ಥರ ಟೆಟ್ರಾಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 4 ಇದೆ. ಸೊ ಈ ಒಂದು ಜೀನಲ್ಲಿ ಏನಾದರೂ ಮ್ಯೂಟೇಷನ್ ಆಗಿಬಿಟ್ರೆ ಇಟ್ ಇಸ್ ಕ್ಲೋಸ್ಲಿ ಲಿಂಕ್. ದಟ್ಸ್ ವೈ there is defective alpha globin. Remember about linkage now because it is closely linked. Then beta thalassemia na ಒಂದೇ ಒಂದು gene control ಮಾಡುತ್ತೆ, which is present on chromosome number 11. So it is HBB, so defective or mutation in one or both the genes. ಹೀಗೆ ಒಂದೇ ಒಂದು ಜೀನ್ ಇದು ಎರಡು ಪೇರೆಂಟಲ್ಲೂ ಇರುವಂಥದ್ದು. ಸೊ ಇದು ಒಂದರಲ್ಲಿ ಡಿಫೆಕ್ಟ್ ಆಗಿಬಿಟ್ರೆ ಬೀಟಾ ಥೆಲಸೇಮಿಯಾ ಬರುತ್ತೆ. ಸೊ ದಿಸ್ ಇಸ್ ಆಲ್ಫಾ ಆ್ಯಂಡ್ ಬೀಟಾ ಥೆಲಸೇಮಿಯಾ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್, ನಾವು ಓದಿದ್ವಿ ಇಟ್ಸ್ ಆಬ್ಸೆನ್ಸ್ ಆರ್ ಎಕ್ಸಸ್ ಆರ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ಒನ್ ಆರ್ ಮೋರ್ ಕ್ರೋಮೋಸೋಮ್ ಅಂತ. ಸೊ ಇದರಲ್ಲಿ ಎರಡಿದೆ, ಅನ್ಯೂಪ್ಲಾಯ್ಡಿ ಮತ್ತು ಪಾಲಿಪ್ಲಾಯ್ಡಿ. ಅನ್ಯೂಪ್ಲಾಯ್ಡಿಯಲ್ಲಿ 2 ಟೈಪ್ಸು, ಹೈಪರ್ ಆ್ಯಂಡ್ ಹೈಪೋ. ಸೊ ಹೈಪರ್ ಇಸ್ ಎಕ್ಸ್ಟ್ರಾ ಗೇನ್ ಆದಾಗ, ಹೈಪೋ ಇಸ್ ಲಾಸ್. ಸೊ ಹೈಪರ್ಗೆ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಆ್ಯಂಡ್ ಹೈಪೋ ಎಕ್ಸಾಂಪಲ್ ಟರ್ನರ್ ಸಿಂಡ್ರೋಮ್. ಇಟ್ ಇಸ್ ಲಾಸ್ ಆ್ಯಂಡ್ ಗೇನ್. ಪಾಲಿಪ್ಲಾಯ್ಡಿ ವಿಚ್ ಇಸ್ ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ ಬಿಕಾಸ್ ಆಫ್ ದ ಸೈಟೋಕೈನಸಿಸ್ ಆಗೋದೇ ಇಲ್ಲ ಸರಿಯಾಗಿ, ಫೇಲ್ಯೂರ್ ಆಗಿಬಿಟ್ಟಾಗ ಹೋಲ್ ಸೆಟ್ 23 ಹೀಗೆ ಜಾಯ್ನ್ ಆಗಿ ಜಾಸ್ತಿ ಕ್ರೋಮೋಸೋಮ್ ಸೆಟ್ ಇರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ, ಒಂದೊಂದನ್ನು ಓದೋದಾದರೆ, ಓಕೆ ಅಗೇನ್ ದ ಕ್ವೆಶನ್ಸ್ ವಿಲ್ ಟೇಕ್ ವಾಟ್ ಎವರ್ ವಿ ಸ್ಟಡಿಡ್. ಬ್ಲಡ್ ಮೆಂಡೆಲಿಯನ್ ಡಿಸಾರ್ಡರ್ದು ಕ್ವೆಶನ್ ನೋಡೋಣ. ಸೊ okay, so few autosomal linked recessive gene blood disease occur in human population. Among them, some are related to qualitative and quantitative problem of synthesis of blood protein X-linked. So they are just asking about sickle cell anemia and thalassemia. ಅದನ್ನು ನೀವು 5 ಮಾರ್ಕಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅವರು ಅದನ್ನು ನೇಮ್ ಮಾಡಿಲ್ಲ, ಬಟ್ ದೇ ಹ್ಯಾವ್ ಜಸ್ಟ್ ನೇಮ್ಡ್ ಇಟ್ ಆಸ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಅದನ್ನು ಹಾಗೆ ಆನ್ಸರ್ ಮಾಡಿ. ದೆನ್ thalassemia is a quantitative problem of synthesizing globulin. ಅದು ಓದಿದ್ವಿ ನಾವು. ದೆನ್ explain in detail with respect to chromosome number and gene and allele and the features. So one mistake has happened makla. So this is the quantitative, sorry, that is qualitative. Thalassemia is quantitative, this is qualitative. Just mistake because the rate will be decreased, right? That's why it is qualitative. Mistake. Okay, so thalassemia is quantitative problem of synthesizing globulin. Explain in detail with respect to chromosome number of genes and alleles and features. So you have to explain thalassemia for 5 marks. ಅದರ ಟೈಪ್ಸ್ ಏನಿದೆ, ಕ್ರೋಮೋಸೋಮ್ ನಂಬರ್ ಎಲ್ಲಿತ್ತು, ಯಾವ್ಯಾವುದೆಲ್ಲ ಜೀನ್ಸ್ ಇನ್ವಾಲ್ವ್ ಆಗಿತ್ತು ಎಲ್ಲ ಬರಿಬೇಕು. ಗಿವ್ ರೀಸನ್. ಎ ಸಿಂಪಲ್ ಕಟ್ ರಿಸಲ್ಟ್ ಇನ್ ನಾನ್ ಸ್ಟಾಪ್ ಬ್ಲೀಡಿಂಗ್ ಇನ್ ಹಿಮೋಫಿಲಿಯಾ ಅಫೆಕ್ಟೆಡ್ ಇಂಡಿವಿಜುವಲ್ಸ್. ವೈ ಅಂತ ಬರಿಬೇಕು 1 ಮಾರ್ಕಿಗೆ ಅಷ್ಟೇ. ಸೊ ದೆನ್ ಅಕ್ಯುಮುಲೇಷನ್ ಆಫ್ ಫಿನೈಲ್ಅಲೈನ್ ಇನ್ ದ ಬಾಡಿ ಆಫ್ ಫಿನೈಲ್ಕೆಟೋನುರಿಯಾ ಅಫೆಕ್ಟೆಡ್ ಇಂಡಿವಿಜುವಲ್. ಅಗೇನ್ ಯು ನೋ ವಾಟ್ ಇಸ್ ದ ಆನ್ಸರ್ for this, we have just discussed. Write a note on phenylketonuria hege anta bariri ashte. So then this is name the genetic disorder in which clotting of blood is affected. So we know that is sickle cell anemia. This is hemophilia. Again write the features in this genetic disorder. Enide ad baribeku. Then the next question is about sickle cell anemia. Given below is a representation of amino acid composition of relevantly translated portion of beta chain of hemoglobin related to shape of human RBC. So just glutamic acid is replaced by valine. Illen kelidare representation indicates a normal or genetically affected person anta kelidare. Yake anta baribeku. Idak answer part D analysis ಅಲ್ಲಿ ನಾವು ನೀಟಾಗಿ ಮಾಡಿದ್ದೀವಿ. ಸೊ ಈ ಕ್ವೆಶನ್ನ ನೀವು ಅಲ್ಲಿ ನೋಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮಕ್ಕಳ, ಅಲ್ಲಿ ಹೋಗಿ ನೋಡಿ ಇದಕ್ಕೆ ಆನ್ಸರ್. ದೆನ್ ನಾರ್ಮಲ್ ಹ್ಯೂಮನ್ ಸೆಲ್ಲಲ್ಲಿ ಇಫ್ ಯು ಕಮ್ ಟು ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಅಗೇನ್ ನಾರ್ಮಲ್ ಹ್ಯೂಮನ್ ಸೆಲ್ಲಲ್ಲಿ 46 ಕ್ರೋಮೋಸೋಮ್ ಇರುತ್ತೆ, ವಿಚ್ ಇಸ್ 23 pairs of allosome or body chromosome and 1 pair of sex chromosome, which is called as allosome. Sorry, this is autosome, which is body chromosome. This is allosome, which is the sex chromosome, which is of 1 pair. So total is 46. So Down syndrome ಏನಾಗುತ್ತೆ, we have studied it's a gain of chromosome. Right, so it is called as 21st trisomy. Why? 21st pair of chromosome ಅಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದು ಸೇರ್ಕೊಳ್ಳುತ್ತೆ.
an additional copy of chromosome 21. ಸೊ 21 ಅಲ್ಲಿ ಎರಡೇ ಇರಬೇಕಿತ್ತು, ಬಟ್ ಒಂದು ಎಕ್ಸ್ಟ್ರಾ ಕಾಪಿ ಬಂದಿರೋದ್ರಿಂದ ಟ್ರೈಸೋಮಿ, ಬಿಕಾಸ್ ದೆರ್ ವಿಲ್ ಬಿ 3 ಪೇರಲ್ಲಿ ಇದ್ದಿದ್ದು ಏನಾಗುತ್ತೆ, ಈ ಥರ 3 ಆಗೋಗುತ್ತೆ. ಸೊ ಯೂಶಲಿ ಈ ಥರ ನಾರ್ಮಲ್ ಆಗಿರಬೇಕು, ಬಟ್ ಡೌನ್ ಸಿಂಡ್ರೋಮಲ್ಲಿ ಈ ಥರ 3 ಪೇರ್ ಇದೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಟ್ರೈಸೋಮಿ. ಸೊ ಇಟ್ ವಾಸ್ ಫಸ್ಟ್ ಹೇಗೆ ಇದು ಅಂತೆಲ್ಲ ಡಿಸೀಸ್ನ ಓದಿದ್ದು ಲ್ಯಾಂಗ್ಡನ್ ಡೌನ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಡೌನ್ ಸಿಂಡ್ರೋಮ್. ಸಿಂಪ್ಟಮ್ಸ್ ಹೇಗಿರುತ್ತೆ ಬೇಬಿದು ಅಂತ ಹೇಳೋದಾದರೆ, ಶಾರ್ಟ್ ಸ್ಟೇಚರ್ ಇರುತ್ತೆ. ಈವನ್ ಆಫ್ಟರ್ ದೆ ಗ್ರೋ ಅಪ್ ಇಟ್ ವಿಲ್ ಬಿ ಶಾರ್ಟ್ ಸ್ಟೇಚರ್. ಒಂದು ಸ್ಮಾಲ್ ರೌಂಡ್ ಹೆಡ್ ಇರೋವಂಥದ್ದು, ಫರೋಡ್ ಟಂಗ್ ಆ್ಯಂಡ್ ಪಾರ್ಷಿಯಲಿ ಓಪನ್ಡ್ ಮೌತ್, ಯಾವಾಗಲೂ ಮೌತ್ ಈ ಥರ ಓಪನ್ ಆಗಿ ಟಂಗ್ ಆಚೆ ಇರುತ್ತೆ. ಸೊ ಬ್ರಾಡ್ ಪಾಮ್ ಇರೋವಂಥದ್ದು. ಸೊ ಹುಡ್ಡಾಗನೇ ಇದನ್ನು ಕಂಡು ಹಿಡಿದ್ಬಿಡ್ತಾರೆ ಈಸಿಯಾಗಿ ದಟ್ ದಿಸ್ ಕಿಡ್ ಈಸ್ ಅಫೆಕ್ಟೆಡ್ ಬೈ ಡೌನ್ ಸಿಂಡ್ರೋಮ್ ಅಂತ. ದೆನ್ ರಿಟಾರ್ಡೆಡ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೈಕೋಮೋಟಾರ್ ಸ್ಕಿಲ್ಸ್. ಸೊ ಸೈಕೋಮೋಟಾರ್ ಕಾಂಪೊನೆಂಟ್ಸ್, ಸೈಕೋಮೋಟಾರ್ ಅಂದರೆ ಓಡಾಡೋದು, ವಿತ್ ರಿಲೇಟೆಡ್ ಟು ಮೂವ್ಮೆಂಟ್ ಆಫ್ ದ ಬಾಡಿ ಆಲ್ಸೋ ದೆರ್ ವಿಲ್ ಬಿ ಲೆಸ್ ಡೆವಲಪ್ಮೆಂಟ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸೊ ದ ಬೇಬಿ ವಿಲ್ ಬಿ like this. You can see the flat forehead irutte, broad flat face iruntaddu, then fingertips alli loop irutte. So ಡರ್ಮಟೋಗ್ಲಿಫಿಕ್ಸ್ ಅಂತ ಹೇಳ್ತೀವಿ ನಾವು, ವಿಚ್ ವಿಲ್ ಬಿ ಸ್ಟಡಿಡ್ ಇನ್ ನೀಟ್ ಮಕ್ಕಳ. ಸೊ ಆ ಫಿಂಗರಲ್ಲೇ ಲೂಪ್ಸ್ನ ನೋಡಿಕೊಂಡು ಡಿಸೀಸನ್ನ ಕಂಡು ಹಿಡಿತೀವಿ. ಸೊ ದಟ್ ಕ್ಯಾನ್ ಬಿ ಸೀನ್. ದೆನ್ ಪಾಮ್, ಕ್ರೆಸೆಂಟ್ ಪಾಮ್ ಇರುತ್ತೆ ಒಂಥರ. ದೆನ್ ಬಿಗ್ ಆ್ಯಂಡ್ ವ್ರಿಂಕಲ್ ಟಂಗ್ ಇರುತ್ತೆ, ದಟ್ ಇಸ್ ಫರ್ಡೋ ಟಂಗ್. ದೆನ್ ವಿಲ್ ಆಲ್ಸೋ ಬಿ ಹ್ಯಾವಿಂಗ್ ಕಂಜನೈಟಲ್ ಹಾರ್ಟ್ ಡಿಸಾರ್ಡರ್ ಇರುತ್ತೆ. ಸೊ ಸಮ್ಟೈಮ್ಸ್ ದ ಬೇಬಿ ವಿಲ್ ನಾಟ್ ಲೀವ್ ಫಾರ್ ಲಾಂಗ್, so it will pass away soon. So next is Klinefelter syndrome. Klinefelter syndrome is actually sex chromosomal aguntaddu, an addition of copy of X chromosome. So totally 47 chromosome agbidutte illi. So 44 autosomes and 3 sex chromosome. So there will be additional copy of X chromosome irodrinda. So feminine characteristics ಜಾಸ್ತಿ ಇರುತ್ತೆ. ಗೈನಕೋಮಾಸ್ಟಿಯಾ, ದಟ್ ಇಸ್ ದ ಬ್ರೆಸ್ಟ್ ಫಾರ್ಮೇಷನ್ ಎಲ್ಲಾನು ಈ ಒಂದು ಇಂಡಿವಿಜುವಲ್ ಅಲ್ಲಿ ನೋಡ್ತೀವಿ. ಇಟ್ ಇಸ್ ಸ್ಟೆರೈಲ್ ಇಂಡಿವಿಜುವಲ್. ದೇರ್ ವಿಲ್ ಬಿ ನೋ ಕೆಪಾಸಿಟಿ ಟು ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ಸ್. ಸೊ ದಟ್ ಇಸ್ ಸ್ಟೆರೈಲ್ ಇಂಡಿವಿಜುವಲ್. ದೆನ್ ಕಮಿಂಗ್ ಟು ಟರ್ನರ್ ಸಿಂಡ್ರೋಮ್, ವಿಚ್ ಇಸ್ ದ ಎಕ್ಸಾಂಪಲ್ ಫಾರ್ ಹೈಪೋ ಅನಿಪ್ಲಾಯ್ಡಿ. ನಾವು ಓದಿದ್ವಿ, ಒಂದು ಲಾಸ್ ಆಫ್ ಕ್ರೋಮೋಸೋಮ್ ಆಗಿರುವಂಥದ್ದು. 46 ಇರೋದು 45 ಇರುತ್ತೆ. ಆಟೋಸೋಮ್ಸ್ ವಿಲ್ ಬಿ ನಾರ್ಮಲ್, ಬಟ್ ಸೆಕ್ಸ್ ಕ್ರೋಮೋಸೋಮಲ್ಲಿ ಒಂದು ಡೆಫಿಷಿಯೆಂಟ್ ಆಗಿರುತ್ತೆ. ಆಬ್ಸೆನ್ಸ್ ಆಫ್ 1 X ಕ್ರೋಮೋಸೋಮ್. ಅದು ಏನಂದರೆ ಸಿಂಪ್ಟಮ್ಸ್ ಸ್ಟೆರೈಲ್ ಫೀಮೇಲ್. ಇದು ಸ್ಟೆರೈಲ್ ಫೀಮೇಲ್ ಇರೋಂಥದ್ದು. ರಿಡಿಮೆಂಟ್ರಿ ಓವರೀಸ್. ಸೊ ಓವರೀಸ್ ಇರುತ್ತೆ, ಬಟ್ ಇಟ್ ವಿಲ್ ಬಿ ವೆರಿ ಸ್ಮಾಲ್ ಆ್ಯಂಡ್ ಇಟ್ ವಿಲ್ ಬಿ ಆಫ್ ನೋ ಯೂಸ್. ಸೊ ಇಟ್ ಈಸ್ ಇನ್ಫರ್ಟೈಲ್. ಅದು ಸ್ಟೆರೈಲ್ ಇಂಡಿವಿಜುವಲ್ ಆಗಿರುವಂಥದ್ದು. This lead to sterile individual. Lack of secondary sexual characters. Secondary sexual characters ಏನೇನಿತ್ತು ನಮ್ಮ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಓದ್ತೀವಿ. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು ಅಂತ ಅದು ಯಾವುದೂ ಇರೋದಿಲ್ಲ. ಸೊ ದಿಸ್ ದ ರೀಸನ್ ವೈ ದೇ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಡಿಸಾರ್ಡರ್. ದೆನ್ ಇದ್ರಲ್ಲಿ ಹೇಗೆಲ್ಲ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ, ರೈಟ್ ದ ಕ್ಯಾರಿಯೋಟೈಪ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಸೊ ಕ್ಯಾರಿಯೋಟೈಪ್ ಅಂದರೆ ಏನು, ಹೇಗೆ, ದಿಸ್ ಇಸ್ ದಸ್ ದ ಕ್ಯಾರಿಯೋಟೈಪ್. ಕ್ಯಾರಿಯೋಟೈಪ್ ಇಸ್ ದಿಸ್. ಸೊ ಯಾವುದಾದ್ರೂ ಒಂದಕ್ಕೆ ಕ್ಯಾರಿಯೋಟೈಪ್ ಬರಿಬೇಕು ಅಂತ ಕೇಳಿದ್ರೆ, ಯು ಹ್ಯಾವ್ ಟು ಜಸ್ಟ್ ರೈಟ್ ದ ಕ್ರೋಮೋಸೋಮ್ ನಂಬರ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಂಡ್ರೋಮ್. ಸೊ ಕ್ರೋಮೋಸೋಮ್ ನಂಬರ್ ಬರಿಬೇಕು, ಅದನ್ನು ಕ್ಯಾರಿಯೋಟೈಪ್ ಅಂತ ಹೇಳ್ತೀವಿ. ಕ್ಯಾರಿಯೋಟೈಪನ್ನು ನಾವು ಪಿಕ್ಚೋರಿಯಲ್ ಫಾರ್ಮಲ್ಲಿ ನಾನು ಆವಾಗಲೇ ತೋರಿಸಿದೆ. ಈ ಥರ ಏನಾದರೂ ರೆಪ್ರೆಸೆಂಟ್ ಮಾಡಿದ್ರೆ, ಎಲ್ಲ ಕ್ರೋಮೋಸೋಮ್ಸ್ ಜೊತೆ ಅದನ್ನು ರೆಪ್ರೆಸೆಂಟ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಇಡಿಯೋಗ್ರಾಮ್. ಅದನ್ನು ಹೇಳೋದಿಲ್ಲ, ಜಸ್ಟ್ ದೇ ಆಸ್ಕ್ ಅಬೌಟ್ ಕ್ಯಾರಿಯೋಟೈಪ್. ಮೆನ್ಷನ್ 4 symptoms of Down syndrome. We have discussed this. Give reason. Turner syndrome affected females are usually sterile. Why? You have to just give the reason. Then 5 markiಗೆ ಒಂದು ಕ್ವೆಶನ್ ಬಂದಿದೆ. Define aneuploidy. You have to define it. Give 2 examples of aneuploidy. ಅಂದರೆ ಹೈಪರ್ ಮತ್ತು ಹೈಪೋಗೆ ಏನು ಬರೆದಿದ್ವಿ ಅದನ್ನು ಬರಿಬೇಕು. 2 marks ಕ್ವೆಶನ್ ಅದು. ಮೆನ್ಷನ್ ಕ್ಯಾರಿಯೋಟೈಪ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಅಗೇನ್ ಇಟ್ಸ್ ದ ಸೇಮ್ ಕ್ವೆಶನ್. ಕ್ಯಾರಿಯೋಟೈಪ್ ಬರಿಬೇಕು, ಅಫೆಕ್ಟೆಡ್ ಇಂಡಿವಿಜುವಲ್ ಆ್ಯಂಡ್ ರೈಟ್ ಇಟ್ ಸಿಂಪ್ಟಮ್ಸ್. ಸಿನ್ಸ್ ಇಟ್ ಇಸ್ ಆಸ್ ಫಾರ್ 3 marks ಹೀಗೆ ಬರಿಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ದ principles of inheritance ಮಕ್ಕಳೇ. ಫಸ್ಟ್, ಸೊ ಇಫ್ ಯು ಸ್ಟಡಿ ಆಲ್ ದಿಸ್ ಯು ವಿಲ್ ಗೆಟ್ 13/13. ಇಲ್ಲಿ MCQs ಬಗ್ಗೆ ಚಿಂತೆ ಮಾಡಬೇಡಿ, ಅದನ್ನು ನಾವು ಸೆಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ವೆಶನ್ಸ್ ಆ್ಯಂಡ್ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಸೊ ವಿಲ್ ರಿಪ್ಲೈ ಆರ್ ವಿಲ್ ಸಾಲ್ವ್ ದೋಸ್ ಕ್ವೆಶನ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಮಕ್ಕಳ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.